ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಮಂಗಳೂರು ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯನ್ನು ಇವತ್ತು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ನಾವು ತೆರಳ್ತಾ ಇದ್ದೇವೆ. ಆತ್ಮೀಯರೇ, ಕರ್ನಾಟಕದಲ್ಲಿ ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. 1843ರ ಜುಲೈ 1ರಂದು ಕ್ರೈಸ್ತ ಮಿಷನರಿಯಾಗಿದ್ದ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್ ಅವರು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರ ಸಮಾಚಾರವನ್ನು ಆರಂಭಿಸಿದ್ದರು. ಈ ಐತಿಹಾಸಿಕ ದಿನದ ನೆನಪಿಗಾಗಿ ರಾಜ್ಯದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟಕರಾಗಿ ಮಂಗಳೂರು ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ಅವರಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ತಾವು ಬಂದಿದ್ದೀರಿ, ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ BN ಅವರು ವಹಿಸಲಿದ್ದಾರೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ವಿ ಕರಿಕಾಲನ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಪತ್ರಿಕಾ ದಿನಾಚರಣೆಯ ವಿಶೇಷ ಉಪನ್ಯಾಸವನ್ನು ನೀಡಲು ನ್ಯೂಸ್ 18 ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾದ ಹರಿಪ್ರಸಾದ್ ಅಡಪಂಗಾಯ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಿರಿಯ ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ PB ಹರೀಶ್ ರೈ ಅವರು ನೆರವೇರಿಸುತ್ತಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಹಾಗೆಯೇ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರು ಆಗಮಿಸಬೇಕಿತ್ತು. ಅವರು ಬಂದಿಲ್ಲ, ಬರಬಹುದು. ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶ್ರೀನಿವಾಸ್ ನಾಯಕ್ ಇಂದಾಜೆ ಅವರಿದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇವೆ. ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಅನ್ನು ಮಂಗಳೂರು ಅವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆ ಪೂಜಾರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಾವು ಕಾರ್ಯಕ್ರಮಕ್ಕೆ ನೇರವಾಗಿ ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಂಘದ ಅಧ್ಯಕ್ಷರಾಗಿರುವಂತಹ ಪುಷ್ಪರಾಜ್ ಅವರು ಅಧಿಕೃತವಾಗಿ ಎಲ್ಲ ಅತಿಥಿಗಳನ್ನು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಸ್ನೇಹಿತರೆ, ಪತ್ರಿಕಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಬಂದಿರುವ ಎಲ್ಲ ಅತಿಥಿಗಳನ್ನು ಪ್ರಪ್ರಥಮವಾಗಿ ಸ್ವಾಗತಿಸ್ತೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂಥ ಸುಧೀರ್ ಕುಮಾರ್ ರೆಡ್ಡಿ ಅವರು ಈಗಾಗಲೇ ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗೆ ಬಂದಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕರ್ನಾಟಕ ಸರ್ಕಾರ ನ್ಯಾಯಾಲಯಕ್ಕೆ ಡಾಕ್ಟರ್ ವಿ ಕರಿಕಾಲನ್ ನಮ್ಮೊಂದಿಗಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಪತ್ರಿಕಾ ದಿನಾಚರಣೆಯ ಇಂದಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಹರಿಪ್ರಸಾದ್ ಅಡಪಂಗಾಯ ಅವರು ನ್ಯೂಸ್ 18 ಕನ್ನಡ ವಾಹಿನಿ ಬೆಂಗಳೂರು ಇದರ ಪ್ರಧಾನ ಸಂಪಾದಕರು ನಮ್ಮೊಂದಿಗೆ ಇದ್ದಾರೆ. ಮಾತ್ರ ಅಲ್ಲ, ಅವರು ನಮ್ಮ ಸುಳ್ಯದವರು ಅನ್ನುವಂಥದ್ದು, ಅಂದರೆ ನಮ್ಮ ಈ ಜಿಲ್ಲೆಯವರು ಅನ್ನೋದು ನಮಗೆ ಬಹಳ ಹೆಮ್ಮೆಯ ಸಂಗತಿ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಪತ್ರಿಕಾ ದಿನಾಚರಣೆ ಅಂಗವಾಗಿ ಇವತ್ತು ಹಿರಿಯ ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಹರಿಪ್ರಸಾದ್ ಅವರಿಗೆ ಇಬ್ರಾಹಿಂ ಅಡ್ಕಸ್ತಲ, ಅವರನ್ನು ನಮ್ಮ ಇಬ್ರಾಹಿಂ ಅಡ್ಕಸ್ತಲ ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿ ಅವರು ಸ್ವಾಗತಿಸಿದ್ದಾರೆ. ಹಾಗೆ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಿರಿಯ ಪತ್ರಕರ್ತರಿಗೆ ಇವತ್ತು ನಮ್ಮೊಂದಿಗೆ ಬಂದಿದ್ದಾರೆ. ಸುಮಾರು 50 ವರ್ಷಗಳಿಂದ ಪತ್ರಿಕಾ ವಿತರಣೆ ಮಾಡ್ತಾ ಇರುವಂಥವರು ಅವರು ತಿಮ್ಮಪ್ಪ ಶೆಟ್ಟಿ ಅವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈಗ ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಸಿ ಕರಿಕಲನ್ ಅವರನ್ನು ನಮ್ಮ ಸಿದ್ದಿಕ್ ನೀರಾಜಿ ಅವರು ಕಾರ್ಯದರ್ಶಿಯವರು ಅವರು ಸ್ವಾಗತಿಸ್ತಾ ಇದ್ದಾರೆ. ಪುಷ್ಪ ನೀಡಿ ಸ್ಮರಣಿಕೆ ನೀಡಿ. ಹಾಗೆ ನಮ್ಮ ಹಿರಿಯ ಪತ್ರಕರ್ತರನ್ನು ಹಿರಿಯ ಪತ್ರಿಕಾ ವಿತರಕರನ್ನು PB ಹರೀಶ್ ರೈ ಅವರು ಸನ್ಮಾನಿಸಲಿಕ್ಕಿದ್ದಾರೆ. ಅವರನ್ನು ನಮ್ಮ ಸಂಘದ ಆರಿಫ್ ಪಡುಬಿದ್ರೆ ಅವರು
ಸ್ಮರಣಿಕೆ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಅಜಮಾಡ ರಮೇಶ್ ಕುಟ್ಟಪ್ಪ ಅವರು ಬರ್ತೇನೆ ಅಂತ ಹೇಳಿದ್ದಾರೆ, ನಮ್ಮೊಂದಿಗೆ ಸೇರಿಕೊಳ್ಬೋದು. ಮುಂದೆ ನಮ್ಮ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದಂಥ ಅನ್ನು ಮಂಗಳೂರು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕೃತಜ್ಞತೆಗಳು ಸಂದೇಶ ಅವರಿಗೆ. ಹಾಗೆ ಶ್ರೀನಿವಾಸ್ ನಾಯ್ಕ್ ಇಂದಾಜಿ ಅವರು ನಮ್ಮ ನಿಕಟಪೂರ್ವ ಅಧ್ಯಕ್ಷರು, KWG ರಾಜ್ಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು, ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಪೂರ್ವಾಧ್ಯಕ್ಷರು ಹಾಗೆ ಹಿರಿಯ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ, ಆನಂದ್ ಶೆಟ್ರು. ಹಾಗೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಚಿದಂಬರ ಬೈಕಂಪಾಡಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ತಾರನಾಥ್ ಗಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹರೀಶ್ ಬಂಟ್ವಾಳ ಅವರು ಹಿರಿಯ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮೊಂದಿಗೆ ಶ್ರೀನಿವಾಸ್ ಕಾಲೇಜಿನ ವಿದ್ಯಾರ್ಥಿಗಳು, ಹಿರಿಯ ಪತ್ರಕರ್ತರು ಎಲ್ಲರೂ ಇದ್ದಾರೆ, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಂಗಳೂರಿನಲ್ಲಿ ಕನ್ನಡದ ಪ್ರಥಮ ಪತ್ರಿಕೆ ಆರಂಭವಾಗಿರುವಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. 1843 ಜುಲೈ 1 ಆ ನಂತರ ಆ ಪತ್ರಿಕೆ, ಕನ್ನಡ ಪತ್ರಿಕೆ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ, ಇವತ್ತು ವಿಶ್ವಾದ್ಯಂತ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಇವತ್ತು ನಮ್ಮ ಮುಂದೆ ಇದೆ. ಈ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆ ಕನ್ನಡ ಒಂದು ಪತ್ರಿಕೆ ಆರಂಭ ಆದಂಥ ದಿನದಂದೇ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ನಿರ್ಧರಿಸಿದ ಪ್ರಕಾರ ಅದು ಇವತ್ತು ರಾಜ್ಯದ ಎಲ್ಲ ಕಡೆ ನಡೀತಾ ಇದೆ. ನಮ್ಮ ಸಂಘದ ವತಿಯಿಂದ, ಪತ್ರಿಕಾ ಭವನ ಟ್ರಸ್ಟ್ ಮತ್ತು ಇಲ್ಲಿನ ಪ್ರೆಸ್ ಕ್ಲಬ್ ವತಿಯಿಂದ ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹಿಂದಿನಿಂದ ಸಹ ಅದನ್ನು ಮಾಡ್ತಾ ಬಂದಿದ್ದೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ನಮ್ಮ ಪತ್ರಕರ್ತರ ಮಕ್ಕಳು, ಪ್ರತಿಭಾವಂತರ ಮಕ್ಕಳು ಇದ್ದಾರೆ, ಅವರಿಗೆ ಸುಮಾರು 90% ಹೆಚ್ಚು ಅಂಕವನ್ನು ಪಡೆದಂಥವರು. ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಗುರುತಿಸಬೇಕು, ಗೌರವಿಸಬೇಕು ಎಂದಾಗ ರಾಜ್ಯ ಸಮಿತಿಯವರೇ ಹೇಳಿದರು, ನಾವು ಅವರನ್ನು ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸನ್ಮಾನಿಸ್ತೇವೆ ಅಂತೇಳಿ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ 14 ಮಕ್ಕಳನ್ನು ಸಹ ಅಲ್ಲಿ ಕರೆದಿದ್ದರು. ಅದರಲ್ಲಿ ಹೆಚ್ಚಿನವರಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಲಿಕ್ಕೆ ಆಗಲಿಲ್ಲ, ಆದರೂ ತೊಂದರೆ ಇಲ್ಲ, ನಾವು ಅದಕ್ಕೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾ ದಿನಾಚರಣೆ ಅವತ್ತು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದರು. ಇಬ್ಬರು ಹೋಗಿದ್ದರು. ಆ ಎಲ್ಲ ಮಕ್ಕಳನ್ನು ನಾವು ಇಲ್ಲಿ ಕರೀತಾ ಇದ್ದೇವೆ. ಇನ್ನೊಂದು ನಮ್ಮ ಪ್ರೆಸ್ ಕ್ಲಬ್ ಡೇ ಇತ್ತೀಚೆಗೆ ಆಯಿತು. ಅಲ್ಲಿ ಸಹ ಸುಮಾರು 80-85% ಹೆಚ್ಚು ಅಂಕ ಪಡೆದಂಥ ಎಲ್ಲ ಮಕ್ಕಳನ್ನು ಗುರುತಿಸುವಂಥ, ಗೌರವಿಸುವಂಥ ಕೆಲಸ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೇವೆ. ಈಗಾಗಲೇ PB ಹರೀಶಯ್ಯ ಅವರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಭಾಳ ಉತ್ತಮ ರೀತಿಯಲ್ಲಿ ನಡೆದಿದೆ. ಈ ಮಕ್ಕಳನ್ನು ಸಹ ನಾವು ಬರುವ ವರ್ಷದ ಆ ಕಾರ್ಯಕ್ರಮದಲ್ಲಿ ಖಂಡಿತ ಗೌರವಿಸ್ತೇವೆ ಮತ್ತು ಅದಕ್ಕೆ ಸ್ವಲ್ಪ ಸೇರ್ಪಡೆ ಆಗಲಿಕ್ಕಿದೆ. ಆದರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿದಂಥ ಆ ಮಕ್ಕಳಿಗೆ ರಾಜ್ಯ ಮಟ್ಟದಿಂದ ನೀಡಿರುವಂಥ ಸ್ಮರಣಿಕೆಯನ್ನು ಮತ್ತು ನಮ್ಮ ಗೌರವವನ್ನು ಸಹ ಇಲ್ಲಿ ಕೊಡಬೇಕು. ಆ ಸಂದರ್ಭದಲ್ಲಿ ನಮಗೆ ಸೂಕ್ತ ವ್ಯಕ್ತಿ ಯಾರು ಅಂತ ಕಂಡಾಗ ಸುಧೀರ್ ಕುಮಾರ್ ರೆಡ್ಡಿ IPS ಅಧಿಕಾರಿ ಅವರು ಮಾತ್ರ ಅಲ್ಲ, ನಮ್ಮ ಜಿಲ್ಲೆಗೆ ಬಂದ ನಂತರ ಅವ್ರದ್ದೇ ಆದಂಥ ಕೆಲವೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಿಂದ ಛಾಪು ಮೂಡಿಸಿದಂಥವ್ರು. ಅವ್ರ ಜೊತೆ ನಾವು ಸೈಬರ್ ಕ್ರೈಮ್ನಂಥ ಚಟುವಟಿಕೆ, ಮಾಹಿತಿ ಜಾಗೃತಿ ಕಾರ್ಯಕ್ರಮ ಜೊತೆ, ಇನ್ನೊಂದು ಮಾದಕ ದ್ರವ್ಯ ವಿರುದ್ಧ ಕಾರ್ಯಕ್ರಮದ ಜೊತೆ ನಾವು ಕೈ ಜೋಡಿಸಿದ್ದೇವೆ. ಮೊನ್ನೆ ಟೌನ್ ಹಾಲಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆದಾಗ ನಮ್ಮನ್ನು ಕರೆದಿದ್ರು ಅವರು ಸನ್ಮಾನ ಮಾಡಲಿಕ್ಕೆ. ನಮ್ಗೆ ಗೊತ್ತಿರಲಿಲ್ಲ ನಿಜವಾಗಿ ಆಗ ಆದರೂ, ಏಕೆಂದರೆ ಅದು ಅವರ ದೊಡ್ಡತನ. ನಾವು ಒಂದು ಪತ್ರಿಕೆಯ ಮುಖಾಂತರ ವರದಿಗಳನ್ನು ಮಾಡುವ ಮುಖಾಂತರ ಮಾದಕ ವ್ಯಸನದ ವಿರುದ್ಧ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಮ್ಮ ವೃತ್ತಿ ಅಂತೇಳಿ ನಾವು ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಸೈಬರ್ ಅಪರಾಧಗಳು, ಅದು ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗದವರಿಗೂ ತೊಂದರೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಸಹ ಸೇರಿಸಿಕೊಂಡು ಅವ್ರ ಜೊತೆ ನಾವು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಡಾಕ್ಟರ್ ವಿ ಕರಿಕಾಲನ್ ಅವರು ಮುಖ್ಯ ಅರಣ್ಯ ಸಂರಕ್ಷಣಾ
ಅಧಿಕಾರಿಯವರು, ಅವರು ಹಾಗೆ IFS. ಈ ಎರಡು ನಮ್ಮ ದೇಶದ ಉನ್ನತ ಮಟ್ಟದ ಒಂದು ಶೈಕ್ಷಣಿಕ ಅಂದರೆ UPSನ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳನ್ನು ಯಾಕೆ ಕರೆದದ್ದು ಅಂದರೆ, ಈ ಮಕ್ಕಳು ನಮ್ಮ ಜಿಲ್ಲೆಯ ಮಕ್ಕಳು ಸಹ ಒಂದು IAS IPSನಂಥ ಎಕ್ಸಾಮಿಗೆ ಬರೆಯೋದು ಕಡಿಮೆ, ಅದಕ್ಕಾಗಿ ಅವರಿಂದ ಸ್ಫೂರ್ತಿ ಪಡ್ಕೊಳ್ಳಿ ಅಂತೇಳಿ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ನಮ್ಮ ಮುಂದೆ ಎರಡು ವ್ಯಕ್ತಿಗಳು ಇದ್ದಾರೆ. ಆ ದೃಷ್ಟಿಯಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಅವರು ಬಂದಿದ್ದಾರೆ, ನಮಗೆ ಬಹಳ ಸಂತೋಷ ಆಗಿದೆ. ಇನ್ನೊಂದು, ಈ ದಿನದ ಬಗ್ಗೆ, ಪತ್ರಿಕಾ ದಿನದ ಬಗ್ಗೆ ಒಂದು ವಿಶೇಷ ಉಪನ್ಯಾಸ ನೀಡಬೇಕು ಅನ್ನುವಂಥ ನಿಷ್ಟಿನಲ್ಲಿ ಆಲೋಚನೆ ಮಾಡಿದಾಗ ನಮಗೆ ಕಂಡದ್ದು ಹರಿಪ್ರಸಾದ್ ಅಡ್ಪಂಗಯ್ಯ ಅವರು. ಅವರಿಗೆ ಹಿಂದಿನದ್ದು ಮತ್ತು ಈಗಿನ ಪ್ರಸ್ತುತ ಕಾಲಘಟ್ಟದ ಎಲ್ಲ ವಿಷಯಗಳು ಗೊತ್ತಿದೆ. ಮಾಧ್ಯಮ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ, ತಲ್ಲಣಗಳು, ಅದ್ರ ಜೊತೆಗೆ ಒಂದು ಪರಂಪರೆ ಇದೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಅವರು ನಮ್ಮ ಜಿಲ್ಲೆಯವರು ಅನ್ನುವಂಥದ್ದು. ನಾವು ಮಾತನಾಡಿದಾಗ ಗೊತ್ತಾಗಿಬಿಡ್ತದೆ ನೀವು ಮಂಗಳೂರಿನವರ ಅಂತ ಕೇಳಿಬಿಡ್ತಾರೆ. ಹಾಗೆ ಯಾಕೆಂದರೆ ಅವರಿಗೆ ನಮ್ಮ ಮಾತುಗಳಲ್ಲೇ ಕಂಡುಹಿಡಿತಾರೆ. ನಾವು ಬೆಂಗಳೂರಿನಲ್ಲಿ ಅಥವಾ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಹೇಳುವಾಗ ನೀವು ಮಂಗಳೂರಿನವರ ಅಂತ ಹೇಳಿಬಿಟ್ರು. ಏಕೆಂದರೆ ನಮ್ಮ ಮಾತುಗಳು ಸ್ವಲ್ಪ ಗ್ರಾಂಥಿಕವಾದಂಥ ಕನ್ನಡ ಭಾಷೆಯಲ್ಲಿ ಇರೋದ್ರಿಂದ ಅದು ಹಾಗೆ ಅವರಿಗೆ ಕಾಣ್ತದೆ. ಪತ್ರಿಕಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು, ಸೀನಿಯರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು, ಅಲ್ಲಿನ ಮೇಡಮ್ ಅವರು, ಸುಸ್ಮಿತಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಉಪನ್ಯಾಸಕರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಹ ಇದು ಭಾಳ ಅಗತ್ಯ ಇದೆ. ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ, ಆದರೆ ಸಹ ನಮ್ಮ ಜೊತೆ ಕೆಲವು ಕಾಲೇಜಿನವರು ಕೇಳಿಕೊಂಡಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಬಂದು ಕಾರ್ಯಕ್ರಮ ಮಾಡಬೇಕು ಅಂತ. ಖಂಡಿತವಾಗಿ ನಮ್ಮ ಪತ್ರಕರ್ತರ ಸಂಘ ಈ ನಿಟ್ಟಿನಲ್ಲಿ ಖಂಡಿತ ಕೆಲಸ ಮಾಡ್ತದೆ ಮುಂದಿನ ಹಂತದಲ್ಲಿ. ಪತ್ರಿಕಾ ದಿನಾಚರಣೆಯ ಈ ಸಂದರ್ಭದಲ್ಲಿ ದಿನದ ಮಹತ್ವದ ಬಗ್ಗೆ ಖಂಡಿತವಾಗಿ ಹರಿಪ್ರಸಾದ್ ಅವರು ಹೇಳ್ತಾರೆ, ಆದ್ದರಿಂದ ನಾನು ಅದನ್ನು ಮತ್ತೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹರ್ಮನ್ ಮೊಗ್ಲಿಂಗ್ ಅವರು ಮಂಗಳೂರ ಸಮಾಚಾರ ಅನ್ನುವಂಥ ಪತ್ರಿಕೆಯ ಮುಖಾಂತರ ಅದನ್ನು ಆರಂಭ ಮಾಡಿದ್ದಾರೆ. ಇವತ್ತು ನಾವು ಬೆಳಿಗ್ಗೆ ಅವರಿಗೆ ನಮ್ಮ ತಾನಾಥ್ ಅವರು ನಮ್ಮನ್ನು ಆಹ್ವಾನಿಸಿದ್ರು. ಆ ಸಂದರ್ಭದಲ್ಲಿ ಇಲ್ಲದಿದ್ದರೂ ಸಹ ನಾವು ಆ ಒಂದು ಪ್ರತಿಮೆಗೆ ಗೌರವ ಸಲ್ಲಿಸಬೇಕು ಅಂತೇಳಿ ಈ ಆಲೋಚನೆ ಮಾಡಿದ್ದೇವೆ. ಅದನ್ನು ಬೆಳಿಗ್ಗೆ ಮಾಡಿ ಬಂದಿದ್ದೇವೆ. ಅವರಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇದ್ದಾರೆ, ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇವತ್ತು ಸಹ ನಮ್ಮ ಜರ್ಮನಿ ಮಿಷನರಿಯವರು ಆ ಕಾಲದಲ್ಲಿ ಇಲ್ಲಿನ ಜನರಿಗೆ ಶಿಕ್ಷಣ ಸಹ ಕಡಿಮೆ ಇದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದಾಗ ಒಂದು ವಿಷಯ ಹೇಳಿದರು, ಗಾಳಿ ಸುದ್ದಿಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಅಂತೇಳಿ. ಏಕೆಂದರೆ ಇವತ್ತು ಒಂದು ಘಟನೆ ಆಯಿತು, ಸಂಜೆ ಹೊತ್ತಿಗೆ ಆಗುವಾಗ ಅದು ಬೇರೆ ರೂಪವನ್ನು ಪಡ್ಕೊಳ್ತಾ ಇತ್ತು. ಆ ಕಾರಣದಿಂದಾಗಿ ಪತ್ರಿಕೆಯನ್ನು ಮಾಡಿದ್ದೇವೆ ಅಂತ ಅಲ್ಲಿ ಆ ಸಂಪಾದಕೀಯದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಈ ಎಲ್ಲ ವಿಷಯಗಳನ್ನು ನಮ್ಮ ಮುಂದೆ ಹರಿಪ್ರಸಾದ್ ಅವರು ಖಂಡಿತ ಪ್ರಸ್ತಾಪ ಮಾಡ್ತಾರೆ. 1700ರ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾದ ಆಗಸ್ಟ್ ಹಿಕ್ಕಿ, ಅದು ಅಥವಾ ಬೆಂಗಾಲಿ ಗಜೆಟ್ ಅಂತ ಹೇಳ್ತಾರೆ, ಹಿಕ್ಕಿ ಗಜೆಟ್ ಅಂತ ಹೇಳ್ತಾರೆ. ಅದು ಪತ್ರಿಕೋದ್ಯಮ ಭಾರತದ ಪ್ರಥಮ ಹಂತ. ಅದು ಆ ಸಂದರ್ಭದಲ್ಲಿ ಬ್ರಿಟಿಷರ ಒಬ್ಬ ವ್ಯಾಪಾರಿ ಅದನ್ನು ಅವರ ಜೊತೆ ನೌಕೆಯಲ್ಲಿ ಬಂದು ಆ ಪತ್ರಿಕೆಯನ್ನು ಆರಂಭ ಮಾಡಿದ್ದು ನಮಗೆ ಗೊತ್ತಿರುವಂಥ ಇತಿಹಾಸ. ಆದರೆ ಒಂದೇ ವರ್ಷದೊಳಗೆ ಆ ಪತ್ರಿಕೆ ನಿಲ್ತದೆ. ಕಾರಣ ಯಾಕೆ ಅಂತ ತಿಳಿದುಕೊಂಡ್ರೆ, ಇವತ್ತಿನ ನಮ್ಮ ಪತ್ರಿಕಾ ರಂಗದಲ್ಲಿ ಪತ್ರಕರ್ತರು ಅಥವಾ ಪತ್ರಿಕೆ ನಡೆಸುವವರು ಯಾವೆಲ್ಲ ಸವಾಲುಗಳನ್ನು ಎದುರಿಸ್ತಾ ಬಂದಿದ್ದಾರೆ, ಅವರ ಪತ್ರಿಕೆ ನಡೆಸಲಿಕ್ಕೆ ಏನು ಕಷ್ಟ ಆಗ್ತಾಯಿದೆ, ಅದನ್ನು ಹಿಕ್ಕಿ ಆ ಕಾಲದಲ್ಲಿ ಸಹ ಬ್ರಿಟಿಷ್ ಕಂಪನಿಯಿಂದ ಆಗಿನ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಇದ್ದಂಥ ಗವರ್ನರ್ ಜನರಲ್ ಅವರಿಂದ ಆ ಸಮಸ್ಯೆಯನ್ನು ಎದುರಿಸ್ತಾರೆ, ಮುಟ್ಟುಗೋಲು ಹಾಕ್ತಾರೆ, ಪತ್ರಿಕೆ ನಿಂತು ಹೋಗ್ತದೆ. ಇದು ಆ ಇದ್ದಂಥ ಒಂದು ಸಂಗತಿ. ನಾನು ಇದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸ್ವಾಗತಿಸಿದ ನಮ್ಮ ಅಧ್ಯಕ್ಷರಿಗೆ ಸ್ವಾಗತ. ಹಾಗೆ ನಮ್ಮ ವಿವಿಧ ತಾಲೂಕುಗಳ ಅಧ್ಯಕ್ಷರುಗಳು ಬಂದಿದ್ದಾರೆ, ಹಿರಿಯ ಪತ್ರಕರ್ತರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಂಡು ಕಾರ್ಯಕ್ರಮದ ಉದ್ಘಾಟನೆಗೆ ತೆರಳ್ತಾ ಇದ್ದೇವೆ. ಇಂದಿನ ಉದ್ಘಾಟಕರಾಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಉದ್ಘಾಟಕರಿಗೆ ಕೃತಜ್ಞತೆಗಳು. ಉದ್ಘಾಟಕರಾದ ಸುಧೀರ್ ಕುಮಾರ್ ರೆಡ್ಡಿ IPS ಅವರು ತಮ್ಮ ಉದ್ಘಾಟನಾ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರು ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪತ್ರಕರ್ತರ ಮಿತ್ರರೇ ಹಾಗೂ ಇತ್ತೀಚೆಗೆ
ಎಲ್ಲ ಎಕ್ಸಾಮ್ಸಲ್ಲಿ ಕೂಡ ಪ್ರತಿಭಾವಂತರಾಗಿ ಬಂದಂತಹ ವಿದ್ಯಾರ್ಥಿಗಳು ಇವತ್ತು ಈ ಪತ್ರಕರ್ತರ ದಿನಾಚರಣೆಗೆ ಕರೆದಿದ್ದಕ್ಕೆ ಭಾಳ ಧನ್ಯವಾದಗಳು. ಆದರೆ ನೀವು ಇಲ್ಲಿ ಕರೀತೀರಂತ ಹೇಳಿ ನಾನು ನಿಮಗೆ ಸನ್ಮಾನ ಕೊಟ್ಟಿಲ್ಲ. ಇತ್ತೀಚೆಗೆ ನಾವು ನೋಡ್ತಿದ್ದಂಥ ಒಂದು ಒಳ್ಳೆಯ ಬೆಳವಣಿಗೆ ಏನಂದರೆ, ನಮ್ಮಲ್ಲಿದ್ದಂಥ ಎಲ್ಲ ಮೀಡಿಯಾದವರು ಹಾಗೂ ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಟ್ಟಿಗೆ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು ಕಾಣ್ತಾ ಇದೆ. ಒಂದು ಇನ್ಸಿಡೆಂಟ್ ಆದ ತಕ್ಷಣ ನಮ್ಮಲ್ಲಿ ಏನಾಗ್ತಾ ಇತ್ತು, ಸಿಂಗಲ್ ಇನ್ಸಿಡೆಂಟ್ 5 ಜನ 5 ರೀತಿ ಇಂಟರ್ಪ್ರಿಟೇಷನ್ ತೊಗೊಂಡು ಮಾಡುವಂಥದ್ದು ಇರ್ತದೆ. ಅದು ಹೇಗೆ ಆಗುತ್ತಂದರೆ, ಎಲ್ಲರೂ ನಿಜನೇ ಬರೀತಾರೆ. ಒಂದು ಇನ್ಸಿಡೆಂಟಲ್ಲಿ ಒಂದು 100% ಫ್ಯಾಕ್ಟ್ ಇದ್ದರೆ ಅದರಲ್ಲಿ ಎಲ್ಲರೂ ಕೂಡ ಅವರಿಗೆ ಬೇಕಾದಂಥ 20%, 30%, 15%, ಕೆಲವರು 80% ತೊಗೊಂಡು ರಿಪೋರ್ಟ್ ಮಾಡಿದ ಮೇಲೆ ಆ ಕಂಪ್ಲೀಟ್ ಫ್ಯಾಕ್ಟ್ಸ್ ಇಲ್ಲ ಅಂದಾಗ ನಾವು ಅದರಲ್ಲಿಂದ ಯಾವ ರೀತಿ ಇಂಟರ್ಪ್ರಿಟೇಷನ್ ಬೇಕಾದ್ರೂ ತೊಗೋಬೋದು. ಸೊ ಈ ರೀತಿ ಒಂದು ಸ್ಥಿತಿ ಇತ್ತು. ಬಟ್ ಸದ್ಯಕ್ಕೆ ನಾವು ನೋಡಿದರೆ ಕಳೆದ ಕೆಲವು ದಿವಸದಿಂದ, ಎಷ್ಟೋ ತಿಂಗಳಿಂದ ಪ್ರತಿ ಇನ್ಸಿಡೆಂಟ್ ಯಾವುದೇ ಆಗಿದ್ದರೂ ಕೂಡ ಕರೆಕ್ಟಾಗಿ ಫ್ಯಾಕ್ಟ್ಸ್ ಆಧಾರದ ಮೇಲೆ ಆದಷ್ಟು ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡಿಕೊಂಡು ಮಾಡುವಂಥದ್ದು ಮತ್ತು ಇಮಿಡಿಯೇಟಾಗಿ ಒಂದೇ ನಿಮಿಷದಲ್ಲಿ ನಾನು ಫಸ್ಟ್ ಬ್ರೇಕ್ ಮಾಡಬೇಕು ಅನ್ನೋ ಇದರಲ್ಲಿ ಹೋಗಿ ಪಾರ್ಷಿಯಲ್ ನ್ಯೂಸ್ ರಿಪೋರ್ಟ್ ಮಾಡುವಂಥದ್ದು. ಸೊ ಇಂಥ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಭಾಳ ಚೆಂದಾಗಿ ನಾವು ಬೆಳಗ್ಗೆ ಮೊದಲು ನಾನು 1-2 ಪೇಪರ್ ಓದ್ತಾ ಇದ್ದೇನೆ ಬೆಳಗ್ಗೆ. ಇವಾಗ ಬೆಳಗ್ಗೆ ಎದ್ದ ಮೇಲೆ ಎಲ್ಲ ಪೇಪರು ಕೂಡ ತೊಗೊಂಡು ಎಲ್ಲ ಓದಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೇವೆ, ಮೇ ಬಿ ಒಂದು 7 o'clockಗೆ. ಸೊ ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೊಂದೇನೆಂದರೆ, ನಮ್ಮ ಪ್ಲೇಸ್ ಇನ್ ಜನರಲ್ ಎಲ್ಲರಿಗೂ ಗೊತ್ತಿದೆ, ಭಾಳ ಸೂಕ್ಷ್ಮವಾಗಿರ್ತದೆ. ಇವಾಗ ಏನೂ ಆಗಿಲ್ಲ ಅಂದರೂ ಕೂಡ ಸ್ಟಿಲ್ ದಟ್ ಸೆನ್ಸಿಟಿವಿಟಿ ಇಸ್ ಆಲ್ವೇಸ್ ದೇರ್. ಬಿಕಾಸ್ ನಾವೆಲ್ಲರೂ ಕೂಡ ಚೇಂಜ್ ಅನ್ನುವಂಥದ್ದು ನಿಧಾನಕ್ಕಾಗತ್ತೆ. ಬಿಕಾಸ್ ಭಾಳಷ್ಟು ಜನಕ್ಕೆ ಇದು ಮನಸ್ಸೊಳಗಡೆ ಭಾಳ ದಿವಸದಿಂದ ಹೋಗಿದೆ. ಕಮ್ಯುನಲ್ ಫೀಲಿಂಗ್ ಈಸ್ ಆಲ್ವೇಸ್ ದೇರ್. ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಫ್ ಯು ಆರ್ ಫ್ಯಾಕ್ಚುಲಿ ಸ್ಪೀಕಿಂಗ್, ಇದರಲ್ಲಿ ಕೆಲವರು ಜನ ನಮ್ಮಲ್ಲಿ ಇನ್ನೂ ಕೂಡ ಆ ಫೀಲಿಂಗ್ ಇದ್ದವರಿದ್ದಾರೆ. ಆ ಫೀಲಿಂಗ್ ನಿಧಾನಕ್ಕೆ ಚೇಂಜ್ ಆಗಿ ಎಲ್ಲ ಕೂಡ ಸರಿಯಾಗಿರಬೇಕಂದ್ರೆ ನಮ್ಮಿಂದ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೆ ರೀಚ್ ಆಗುವಾಗೆ ಬರೆಯುವಂಥ ಪತ್ರಕರ್ತರಿಂದ ಮಾತ್ರ ಆಗ್ತದೆ, ನಮ್ಮಿಂದ ಆಗುವುದಿಲ್ಲ. ಏನಾಗುತ್ತಂದರೆ, ಏನು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿ ನಾವು ಪ್ರಯತ್ನ ಮಾಡೋದು ಸ್ಟಾರ್ಟ್ ಮಾಡಿ ಬರ್ಕೊಂಡು ಸ್ವಲ್ಪ ಚೇಂಜ್ ಮಾಡಿಕೊಂಡು ತೊಗೊಂಡು ಬರ್ತಾ ಇದ್ದಾಗ ಸಡನ್ನಾಗಿ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ, ಈಗ ಎಲ್ಲ ಚೆಂದಾಗಿದ್ದಾಗ ನಾವು ಚೆಂದಾಗಿ ಹೋಗ್ತಾ ಇದ್ದೀವಿ, ಏನಾದರೂ ಗಾಡ್ ಫಾರ್ಬಿಡ್ ಸಮಥಿಂಗ್ ಆಗಿದ್ದರೆ ಕ್ಯಾನ್ ವಿ ಸ್ಟ್ಯಾಂಡ್ ಅಪ್ ಟು ದಟ್ ಚಾಲೆಂಜ್ ಆ್ಯಂಡ್ ರಿಪೋರ್ಟ್ ಇಟ್ ಫೇರ್ಲಿ, ನ್ಯೂಟ್ರಲಿ, ಈಕ್ವಲಿ ಫ್ರಮ್ ಆಲ್ ಸೈಡ್ಸ್. ಆಗಿದ್ದಂಥ ಒಂದು ಕ್ರೈಮನ್ನು ನಾವಿಲ್ಲಿ ಕ್ರೈಮ್ ಆಗಿ ನೋಡೋದಿಲ್ಲ. ಕ್ರೈಮ್ ವಿಲ್ ಬಿಕಮ್ ಎಂಟ್ಯಾಂಗಲ್ಡ್ ವಿತ್ ಲೈಫ್, ಪ್ರತಿಯೊಂದು ಇದರ ಜೊತೆಗೆ. ಅದರಿಂದ ನಿಮಗೆ ಬಿಸ್ನೆಸ್ ಎಫೆಕ್ಟ್ ಆಗ್ತದೆ, ಪಾಲಿಟಿಕ್ಸಲ್ಲಿ ಎಂಟ್ರ್ ಆಗ್ತದೆ, ಇನ್ನೇನು ರಿಲಿಜಿಯನ್ ಬರುತ್ತೆ ನಂಬರ್ 1 ಪ್ರತಿಯೊಂದರಲ್ಲಿ. ಎಲ್ಲ ಆಗಿ ಎಂಟ್ಯಾಂಗಲ್ ಆಗೋದಕ್ಕಿಂತ ಇಫ್ ಯು ಕ್ಯಾನ್ ಲುಕ್ ಎಟ್ ಕ್ರೈಮ್ ಆ್ಯಸ್ ಕ್ರೈಮ್, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ, ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಸಣ್ಣ ಪ್ರಾಬ್ಲಮ್ ಅಲ್ಲೇ ಕ್ರಿಯೇಟ್ ಆಗುತ್ತೆ, ಸಾಲ್ವ್ ಆಗ್ತದೆ. ಇನ್ನೊಂದೇನೆಂದರೆ, ನಮ್ಮೂರಲ್ಲಿರುವಂಥದ್ದು ಬಹಳ ವಿಶೇಷವಾಗಿ ಇಲ್ಲಿ ಕ್ರೈಮ್ ಮಾಡುವವರು ಕೂಡ ಭಾಳ ಇಂಟೆಲಿಜೆಂಟಾಗಿರ್ತಾರೆ. ಸೊ ಇಟ್ ಜನರಲಿ ಟೇಕ್ಸ್ ಟೈಮ್. ಯಾರೇ ಕ್ರೈಮ್ ಮಾಡಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಎಲ್ಲೂ ಕೂಡ ಖಂಡಿತ ಸಿಗಲೇಬೇಕು. ಒಂದಿಷ್ಟು ಜನ ಕ್ರೈಮ್ ಮಾಡಿಕೊಂಡು 15 ವರ್ಷ ತಪ್ಪಿಸ್ಕೊಂಡು ತಿರುಗಾಡ್ತಿದ್ರು, ಅವರು ಸಿಕ್ಕಿದ್ದಾರೆ. ಕೆಲವು ಜನ ಮರ್ಡರ್, ಗ್ಯಾಂಗ್ ರೇಪ್ ಅದು ಇದು ಮಾಡ್ಕೊಂಡು ಒಂದು 8 ವರ್ಷದಿಂದ ತಪ್ಪಿಸ್ಕೊಂಡು ತಿರುಗಾಡ್ತಾಯಿದ್ರು, ಅವರು ಕೂಡ ಸಿಕ್ಕಿದ್ದಾರೆ. ಏನಾಗುತ್ತೆ ಅಂದರೆ, ಹಿಡಿಯೋಕ್ಕೆ ಖಂಡಿತ ಸಿಗ್ತಾರೆ. ಪ್ರತಿಯೊಬ್ಬರು ಕೂಡ ಅರೆಸ್ಟ್ ಆಗಲೇಬೇಕು, ಸಿಗಲೇಬೇಕು. ಕೆಲವು ಸಲ ಸ್ವಲ್ಪ ಲೇಟ್ ಆಗ್ತದೆ. ಈ ಟೈಮಲ್ಲಿ ಏನಾಗುತ್ತಂದರೆ, ಅನ್ಲೆಸ್ ಪೀಪಲ್ ಆರ್ ಪೇಷಂಟ್ ಆ್ಯಂಡ್ ಅನ್ಲೆಸ್ ಪೀಪಲ್ ಲುಕ್ ಎಟ್ ಥಿಂಗ್ಸ್ ಫೇರ್ಲಿ ಇನ್ ದಟ್ ಪೀರಿಯಡ್, ನ್ಯೂಸೆನ್ಸ್ ಮತ್ತೆ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಕ್ಯಾನ್ ಬಿ ಸ್ಟಾಪ್ಡ್ ಓನ್ಲಿ ಬೈ ಯು, ನೋ ಬಡಿ ಎಲ್ಸ್. ಇಟ್ ಓನ್ಲಿ ಹ್ಯಾಪನ್ಸ್ ಬೈ ಫೇರ್ ರಿಪೋರ್ಟಿಂಗ್, ಎರಡನೇದು. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಕ್ವಶನಿಂಗ್ ಎ ಪರ್ಸನ್ ಹೂ ಈಸ್ ಡೂಯಿಂಗ್ ರಾಂಗ್ ಥಿಂಗ್. ಇದು ಆಗಲ್ಲ ನಮ್ಮಲ್ಲಿ. ಫಸ್ಟ್ ಥಿಂಗ್ ಯು ಡೂ ವೆರಿ ವೆಲ್. ವೆನ್ ಸಂಬಡಿ ಡಸ್ ಎ ಮಿಸ್ಟೇಕ್ ಆರ್ ವೆನ್ ಸಂಬಡಿ ಈಸ್ ಟ್ರೈಯಿಂಗ್ ಟು ಪೋಕ್ ಸಮಥಿಂಗ್, ನ್ಯೂಸೆನ್ಸ್ ಮಾಡಲಿಕ್ಕೆ ಮಾಡ್ತಿದ್ದಾರೆ ಅಂದರೆ ಗೊತ್ತಾಗ್ತದೆ ನಮ್ಗೆ ಆಲ್ರೆಡಿ. ಸುಮ್ಮನೆ ನೋಡಿಕೊಂಡು ಕೂರ್ತಾ ಇರ್ತಾರೆ. ಯಾಕಂದರೆ ಅವನು ಎದುರಿಸ್ತಾನೆ ಮತ್ತೆ ಫೋನ್ ಮಾಡಿ.
ಅದೇನಿಲ್ಲ, ಯಾರು ಬೇಕಾದ್ರೆ ಎಲ್ಲರೂ ಕೂಡ ಕಳೆದ ಒಂದು ವರ್ಷದಿಂದ ಏನೂ ಆಗಿಲ್ಲ, ಚೆಂದಾಗಿದೆ ಅಂಥೇಳಿ ಅಂದ್ಕೊಂಡಿರ್ತಾರೆ. ಬಟ್ ಹಿಸ್ಟ್ರಿ ಮರೀತಾರೆ. ಮೆಮರಿ ಈಸ್ ವೆರಿ ಶಾರ್ಟ್. ಯಾವಾಗ ನೀವು ನಿಜವಾಗಲೂ ನಾನು ಹೋಗ್ತೀನಿ ಅಂತಿದ್ದಾಗ ನಮಗೆ ಫೋನ್ ಮಾಡಿ ಹೆದರಿಸಿದ್ದಾರೆ ಅಂತ ಹೇಳಿದ್ದಂಥವ್ರು ಭಾಳ ಜನ ಇದ್ದಾರೆ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಹೇಳೋದು, ವಿ ಆರ್ ಆಲ್ವೇಸ್ ದೇರ್ ಟು ಪ್ರೊಟೆಕ್ಟ್ ಯು ಎಟ್ ಎನಿ ಕಾಸ್ಟ್, ಎನಿ ಟೈಮ್. ಏನೇ ನಡೆದರೂ ಕೂಡ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ರಿಪೋರ್ಟಿಂಗ್ ಫೇರ್ಲಿ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ರಿಪೋರ್ಟಿಂಗ್ ನ್ಯೂಟ್ರಲಿ, ವಿ ಆರ್ ದೇರ್ ವಿತ್ ಯು, ವಿ ವಿಲ್ ಬಿ ದೇರ್ ಫಾರ್ ಯು. ಯಾರಿಗೆ ಎಲ್ಲಿ ಯಾವ ತೊಂದರೆ ಕೊಟ್ಟರು ಕೂಡ ವಿಲ್ ಮೇಕ್ ಶೂರ್ ದಟ್ ಫೆಲೋ ವಿಲ್ ನೆವರ್ ಡೂ ಇಟ್ ಇನ್ ಲೈಫ್ ಅಗೇನ್. ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾಕೆ ಹೇಳ್ತೇನೆಂದರೆ, ಈ ಕಳೆದ 7-8 ತಿಂಗಳಲ್ಲಿ ನಮ್ಮವರು ಆಗುವಂಥ ಕ್ರೈಮ್ಸ್ ಒಂದು 5-6 ಹೀನಸ್ ಕ್ರೈಮ್ಸ್ ತಡೆದಿದ್ದಾರೆ, ಕ್ರೈಮ್ ಆಗಲಿಕ್ಕೆ ಮೊದಲೇ. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ, ನಮಗೆ ತಡೆದಂಥ ಕ್ರೈಮ್ ಬಗ್ಗೆ ಯಾರೂ ಕೂಡ ಹೇಳೋಕ್ಕಾಗಲ್ಲ, ಗೊತ್ತೂ ಆಗೋದಿಲ್ಲ. ಪ್ಲಾನ್ ಮಾಡೋ ಸ್ಟೇಜಲ್ಲೇ ಬ್ರೇಕ್ ಮಾಡಿರ್ತೀವಿ ಕೆಲವು. ಆ್ಯಂಡ್ ವಿ ಆರ್ ಎ ಡಿಪಾರ್ಟ್ಮೆಂಟ್ ಹೂ ಆರ್ ರಿಕಗ್ನೈಸ್ಡ್ ಬೈ ಫೇಲಿಯರ್ಸ್ ಆ್ಯಂಡ್ ನಾಟ್ ಸಕ್ಸೆಸಸ್. ಆ್ಯಂಡ್ ಫೇಲಿಯರ್ಸ್ ವಿಲ್ ಹ್ಯಾಪನ್ ಫಾರ್ ಎವ್ರಿಬಡಿ, ಅವರಿರಲಿ ಯಾರಿರಲಿ ನಾವಿರಲಿ ಕೂಡ ಆಗ್ತವೆ. ಬಟ್ ಹೌ ವಿ ರೆಸ್ಪಾಂಡ್ ವೆನ್ ಸಮ್ ಕ್ರೈಸಿಸ್ ಲೈಕ್ ದಟ್ ಕಮ್ಸ್, ಇನ್ ಕೇಸ್ ಇನ್ ಫ್ಯೂಚರ್ ಗಾಡ್ ಫಾರ್ ಬಿಡ್ ಯಾವುದೂ ಆಗಬಾರ್ದು, ಏನಾದರೂ ಆಗಿದ್ದರೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ. ಇದಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಈ ಊರಿನ ಶಾಂತಿಗಾಗಿ ಯೋಚನೆ ಮಾಡ್ತಾ ಇದ್ದೀವಾ ಇಲ್ವಾ? ಈ ಊರಿನಲ್ಲಿದ್ದಂಥ ಶಾಂತಿಯನ್ನು ಕೆಡಿಸಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಎಲ್ಲರೂ ಕೂಡ ಒಟ್ಟಿಗೆ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ತಯಾರಿದ್ವಾ ಇಲ್ವಾ? ಅಥವಾ ಯಾರೋ ಒಬ್ಬರಿಗೆ ಕೈ ಜೋಡಿಸ್ತೀವ ಬರೀ ಅಂತ ಹೇಳಿ ಆ ಕಡೆ ಇಂಥದ್ದು. ಆ್ಯಸ್ ಲಾಂಗ್ ಆ್ಯಸ್ ವಿ ಆಲ್ ಟ್ರಾವೆಲ್ ಟುಗೆದರ್, ಸದ್ಯಕ್ಕೆ ಏನೂ ಆಗಿಲ್ಲ, ಏನೂ ಆಗಬಾರ್ದು. ಇನ್ ಕೇಸ್ ಗಾಡ್ ಫಾರ್ಬಿಡ್ ಏನಾದರೂ ಆಗಿದ್ದರೂ ಕೂಡ ನಥಿಂಗ್ ವಿಲ್ ಹ್ಯಾಪನ್. ಪೀಸ್ ಹಾಗೇ ಇರ್ತದೆ. ಸಮಾಜ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪತ್ರಕರ್ತರು ಅವ್ರ ಕೆಲಸ ಮಾಡ್ಕೊಂಡು ಹೋಗಿದಷ್ಟು ದಿವಸ ಪೊಲೀಸರು, ಕ್ರಿಮಿನಲ್ಸ್ ಯಾರಿದ್ದಾರೆ ಅವ್ರನ್ನ ಕಂಡುಹಿಡಿದು ಹಿಡಿತಾ ಹೋಗ್ತಾರೆ. ಸೊ ಇವು ಎರಡು ಮಿಕ್ಸ್ ಆಗಬಾರ್ದು, ಜನ ಹುಡ್ಕೊಳ್ಬಾರ್ದು. ಅಂದರೆ ಯುವರ್ ರೋಲ್ ಗೆಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ನಾನು ನೋಡಿದಷ್ಟು ಆಲ್ ಆಫ್ ಯು ಹ್ಯಾವ್ ಡನ್ ದಟ್ ಜಾಬ್ ಎಕ್ಸಲೆಂಟ್ಲಿ. ಇದನ್ನೇ ಎಲ್ಲರೂ ಮುಂದುವರೆದು ಹೋಗ್ತಾರೆ ಅಂತೇಳಿ ಆಶಿಸ್ತೀನಿ. ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಯರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಯಾವ ರೀತಿ ಓದ್ತಾ ಇದ್ದರೆ ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ಹೋಗಿ. 90+ ಬಂದವರೆಲ್ಲರನ್ನೂ ಕೂಡ ಕರೆದು ನೀವು ಏನದ ಎಲ್ಲರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಅದರಲ್ಲಿ ನಮ್ಮಂಥವ್ರು ಮಿಸ್ ಆಗ್ತಾರೆ. ನಮ್ಗೆ 80% ಅಷ್ಟೇ ಬಂದಿದೆ. ಅದಕ್ಕೆ ನೋಡ್ಕೊಂಡು ಯಾರ್ಯಾರು ಇಲ್ಲಿ ಬಂದಿಲ್ಲ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೇನೆ, ಇನ್ನೂ ಚೆಂದಾಗಿ ಮಾಡ್ಬೋದು ಅಂತ ಹೇಳಿ. ಇಲ್ಲಿ ಬಂದವರು ಹೇಗೂ ನೀವು ಓದ್ಕೊಳ್ತಾ ಇರ್ತಾರೆ. ಸೊ ಕಂಟಿನ್ಯೂ ಆಲ್ ಯುವರ್ ಗುಡ್ ವರ್ಕ್. ಥ್ಯಾಂಕ್ ಯು ವೆರಿ. ಪತ್ರಕರ್ತರು ಹೇಗೆ ವರದಿ ಮಾಡಬೇಕು, ಸಮಾಜದ ಸ್ವಾಸ್ಥ್ಯ ಹೇಗೆ ಕಾಪಾಡಬೇಕು, ಈ ದೃಷ್ಟಿಯಲ್ಲಿ ಅತ್ಯುತ್ತಮವಾದ ಸಂದೇಶವನ್ನು ನೀಡಿದ ಪೊಲೀಸ್ ಕಮಿಷನರ್ ಅವರಿಗೆ ಕೃತಜ್ಞತೆಗಳು. ಮುಂದೆ ಪತ್ರಕರ್ತರ ಸಂಘದಿಂದ ಹಿರಿಯ ಪತ್ರಿಕಾ ವಿತರಕರಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಲಿದೆ. ಅದನ್ನು ವಿಜಯ್ ಕೋಟ್ಯಾನ್ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಕಮಿಷನರ್ ಅವರು ಹೇಳಿದರು 80% ಮಾಡಿದವರಿಗೆ ಏನು ಮಾಡಬೇಕು ಅಂತ. ಇಲ್ಲಿ ನಮ್ಮ ರಾಜ್ಯ ಸಂಘ ಹೇಳಿರೋದು 90% ಬರಬೇಕು ಅಂತ. ಆದರೆ ನಮ್ಮ ವಿದ್ಯಾರ್ಥಿಗಳು 97-98% ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಈಗ ವಿಜಯ್ ಕೋಟ್ಯಾನ್ ಅವರು. ವಿತರಕರಾದ ತಿಮ್ಮಪ್ಪ ಶೆಟ್ಟಿ ದಯವಿಟ್ಟು ಸನ್ಮಾನ ಪೀಠ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ತಿಮ್ಮಪ್ಪ ಶೆಟ್ಟಿಯವರು ಎಕ್ಕೂರು ಭಾಗದಲ್ಲಿ ಕಳೆದ 50 ವರ್ಷದಿಂದ ಪತ್ರಿಕಾ ವಿತರಣೆ ಮಾಡ್ತಾ ಇದ್ದಾರೆ. ಬಾಬು ಶೆಟ್ಟಿ ಮತ್ತು ಕಮಲ ದಂಪತಿಯ ಪುತ್ರ ತಿಮ್ಮಪ್ಪ ಶೆಟ್ಟಿ ಅವರು ಬಜಲ್ ನಿವಾಸಿ. ಬಜಲ್ ರೇಣುಕರಾಜ್ ನ್ಯೂಸ್ ಏಜೆನ್ಸಿಯವರ ಜೊತೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಪತ್ನಿ, 3 ಮಕ್ಕಳಾದ ಪ್ರವೀಣ್, ಪ್ರದೀಪ್ ಮತ್ತು ಪ್ರಸೀತಾ. ಇವರು ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬಹುಶಃ ಒಂದು ಪತ್ರಿಕೆ ರಚನೆ ಆಗಬೇಕಾದ್ರೆ ವರದಿಗಾರರಿಂದ ಹಿಡಿದು ಪತ್ರಿಕೆ ವಿತರಣೆ ಆಗುವ ತನಕ ಪ್ರತಿಯೊಬ್ಬರ ಶ್ರಮ ಮಹತ್ವದ್ದೇ ಅಂತ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯಂದು ಒಬ್ಬ ಪತ್ರಿಕಾ ವಿತರಣೆಯನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ತಿಮ್ಮಪ್ಪ ಶೆಟ್ಟಿ ಅವರಿಗೆ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ, ಪ್ರೆಸ್ ಕ್ಲಬ್ ವತಿಯಿಂದ, ಪತ್ರಿಕಾ ಭವನ ಟ್ರಸ್ಟ್ ವತಿಯಿಂದ ಅಭಿನಂದನೆ. ಮನೋಹರ್ ಬಳಂಜ ಕೋಟ್ಯಾನ್ % ಅಂಕ ತೆಗೆದಿದ್ದಾರೆ. ಅವರ ತಂದೆ ಗೌರವ ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿ ಗಣೇಶ್ ಪೂಜಾರಿಯವರ ಪುತ್ರಿ ಜಿಯಾ ಸುವರ್ಣ ದಯವಿಟ್ಟು ಬರಬೇಕು. ಸುದ್ದಿ ಬಿಡುಗಡೆಯ ಚಾನೆಲ್ನ ಗಣೇಶ್ ಪೂಜಾರಿಯವರ ಪುತ್ರ ಜಿಯಾ ಸುವರ್ಣ.
ಅದೇ ರೀತಿ ಕೃಷ್ಣ ಮೋಹನ್ ಅವರ ಪುತ್ರಿ ಅನನ್ಯ ದಯವಿಟ್ಟು ಬರಬೇಕು. ಜಿಯಾ ಕನ್ನಡಪ್ರಭದ ಕೃಷ್ಣ ಮೋಹನ್ ಅವರ ಪುತ್ರಿ ಅನನ್ಯ ಟಿ. ಅದೇ ರೀತಿ ಕರುಣಾಕರ್ ರೈ ಅವರ ಪುತ್ರ ಶ್ರೀನಿಕಾ ರೈ ದಯವಿಟ್ಟು ಬರಬೇಕು. ಸುದ್ದಿ ಬಿಡುಗಡೆಯ ಕರುಣಾಕರ್ ರೈ ಅವರ ಪುತ್ರ ಶ್ರೀನಿಕಾ ರೈ. ಅದೇ ರೀತಿ ವಾರ್ತಾ ಭಾರತೀಯ ಸತೀಶ್ ಶೆಟ್ಟಿ ಅವರ ಪುತ್ರ ಪ್ರಣಾತ್ ಯಶ್ ಶೆಟ್ಟಿ ದಯವಿಟ್ಟು ಬರಬೇಕು. ಪ್ರಣಾತ್ ಯಶ್ ಶೆಟ್ಟಿ, ಒಂದು ವೇಳೆ ಅವರು ಬರೆದಿದ್ರೆ ಅವರ ಪೋಷಕರು ದಯವಿಟ್ಟು ಬರಬಹುದು. ಅದೇ ರೀತಿ ಹೊಸದಿಗಂತ ಮುಲ್ಕಿಯ ಮಿಥುನ್ ಉಡುಪ ಅವರ ಮಗ ಚವನ್ ಉಡುಪ ದಯವಿಟ್ಟು ಬರಬೇಕು. ಚವನ್ ಉಡುಪ. ಅದೇ ರೀತಿ ಇಂದು ಪತ್ರಿಕೆಯ KN ಅನಿಲ್ ಕುಮಾರ್ ಅವರ ಪುತ್ರ ಅಸುತೋಪ್ ಶಾಸ್ತ್ರಿ. ಇವರಿಗೆ ಗೌರವ ಅರ್ಪಣೆ. ಇವರು SSLC, ಇವರ ಮಕ್ಕಳು SSLCಯಲ್ಲಿ ಸಾಧನೆ ಮಾಡಿದವರು. ದಿಯಾ ಎಂ ಕೋಟ್ಯನ್ 97.12%, ಜಿಯಾ ಸುವರ್ಣ 92.8%, ಅನನ್ಯ 97.92%, ಶ್ರೀನಿಕಾ ರೈ 93.76%, ಪ್ರಣಾತ್ ಯಶ್ ಶೆಟ್ಟಿ 97.60%, ಚವನ್ ಉಡುಪ 92%, ಅಶುತೋಷ್ ಶಾಸ್ತ್ರಿ 96.32%. ಅದೇ ರೀತಿ ಯಶೋಧರ್ ಕೋಟ್ಯನ್ ಅವರ ಮಗ ದೇವಾಂಶು, ಪ್ರಶಾಂತ್ ಎಂ ಅವರ ಮಗ ವರ್ಷಿತ್ ಕರ್ಕೇರ, KB ಬಾಲಸುಬ್ರಹ್ಮಣ್ಯ ಅವರ ಮಗ ಸುಧನ್ವ, ದೀಪಕ್ ಅಟಾವಳೆ ಅವರ ಮಗ ಶ್ರೀಕೃಷ್ಣ ದಯವಿಟ್ಟು ವೇದಿಕೆ ಬರಬೇಕು. ಮೊಟ್ಟ ಮೊದಲಾಗಿ ಇವತ್ತು ಸನ್ಮಾನ ಏನು ಸ್ವೀಕರಿಸಿದಾರೋ ಸ್ಟೂಡೆಂಟ್ಸ್ ಅವರಿಗೆ ನನ್ನ ನಮಸ್ಕಾರಗಳು ಹಾಗೂ ಒಂದು ಆಲ್ ದಿ ಬೆಸ್ಟ್ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಜಯ್ ಅವರು ಮಾತಾಡುವಾಗ ಕೇಳ್ತಾ ಇದ್ರು, ಈಗ ಅಧಿಕಾರಿಗಳು ಇಬ್ಬರೇ ಕರೆಸಿದ್ದೀವಿ, ಪೊಲೀಸ್ ಸರ್ವಿಸ್, ಫಾರೆಸ್ಟ್ ಸರ್ವಿಸಲ್ಲಿ ಇಬ್ಬರೇ ಕರೆಸಿದ್ದೀವಿ, ಇದು ನೋಡಿಕೊಂಡು ಇಲ್ಲಿರುವ ಮಕ್ಕಳು ಕಲಿಬೇಕು, ಸರ್ವಿಸ್ಗೆ ಹೋಗಬೇಕು, ಓದಬೇಕಂತ ಹೇಳ್ತಾ ಇದ್ರು. ನಾನು ಒಂದು ರೀತಿಯಲ್ಲಿ ನೋಡಿದ್ರೆ ಅದು ನಿಜ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದರೆ ನಾನು 2009 ಬ್ಯಾಚ್ 2011ಅಲ್ಲಿ ನಾನೀಗ ಕರ್ನಾಟಕಕ್ಕೆ ಬಂದೆ. ಬ್ಯಾಂಗ್ಳೂರು, ಮಂಡ್ಯ, ಮೈಸೂರು ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಮಂಗಳೂರಿಗೆ ಬಂದೆ. ವೆನ್ ಕಂಪೇರ್ ಟು ಅದರ್ ಪ್ಲೇಸಸ್, ಮೈಸೂರು, ಮಂಡ್ಯ ಅದೆಲ್ಲ ನೋಡುವಾಗ ಮಂಗಳೂರಲ್ಲಿ ದ ಎಜುಕೇಷನ್ ಲೆವೆಲ್ ಇದೆ ಅಲ್ವಾ, ದಟ್ ಈಸ್ ಫಾರ್ ಬೆಟರ್ ದ್ಯಾನ್ ಎನಿವೇರ್ ಇನ್ ಕರ್ನಾಟಕ ಅಂತ ಹೇಳಬೇಕು. ಎಜುಕೇಷನ್ ಲೆವೆಲ್ ಚೆನ್ನಾಗಿದೆ. ಆ್ಯಂಡ್ ಒಂದು ಚಿಕ್ಕ ಮಕ್ಕಳಾಗಲಿ, ಇವನ್ 11th 12th ಓದುವ ಮಕ್ಕಳಾಗಲಿ, ಜಸ್ಟ್ ಲೈಕ್ ದ್ಯಾಟ್ ಒಂದು 4-5 ಲ್ಯಾಂಗ್ವೇಜ್ ಮಾತಾಡ್ತಾರೆ. ತುಳು ಅಂತ ಒಂದು ಇದ್ದೇ ಇರುತ್ತೆ, ಕನ್ನಡ ನಮ್ಮ ರಾಜ್ಯ ಭಾಷೆ ಮಾತಾಡ್ತಾರೆ, ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದು ಬಿಟ್ಟು ಹಿಂದಿ. ಈಗ ನಾವೆಲ್ಲ ನೋಡುವಾಗ ಸುಧೀರ್ ಅವರು ಮಾತಾಡುವಾಗ ಕೇಳ್ತಾಯಿದ್ರು, 90% ಪ್ಲಸ್ ನೀವು ಮಾತಾಡ್ತಾ ಇದ್ರಿ, 80% ಬಗ್ಗೆ ನೀವು ಮಾತಾಡಲಿಲ್ಲ ಅಂತ. ನಾನು ಅದ್ರ ಜೊತೆಲಿ ಇನ್ನೊಂದು ಸೇರಿಸ್ಕೊಳ್ತೀನಿ, ನಾವೆಲ್ಲ ತುಂಬ ಒಂದು ರಿಮೋಟ್ ವಿಲೇಜಲ್ಲಿ ಓದಿ ಈ ಸ್ಟೇಜಿಗೆ ನಾವು ಬಂದಿರೋರು. ನಾವೆಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಏನಿದೆಯೋ ಆ ಮೀಡಿಯಮ್ ಮಾತ್ರ ಇತ್ತು, ಅದು ಓದಿ ದೆನ್ ಆಮೇಲೆ ಕಾಲೇಜಲ್ಲಿ ಓದಿ ಮತ್ತೆ ಸಿವಿಲ್ ಸರ್ವಿಸಲ್ಲಿ ನಾವು ಕ್ಲಿಯರ್ ಮಾಡಿ ಬಂದಿದ್ದೀವಿ. ಬಟ್ ಇಲ್ಲಿ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ, ಮಂಗಳೂರಿಗಂತ ಒಂದು ಇಟ್ ಈಸ್ ಎಜುಕೇಷನಲ್ ಹಬ್, ಇಲ್ಲಿ ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ. ಸೊ ಇಲ್ಲಿ ಇರೋರು ನಾನು ನೋಡಿದ್ರೆ ತುಂಬ ಚೆನ್ನಾಗಿ ಓದ್ತಾರೆ, ಬಟ್ ಸರ್ವಿಸ್ಗೆ ಬರುವವರು ಬಹುಶಃ ತುಂಬ ಕಮ್ಮಿ ಇದ್ದಾರೆ. ಬಿಸ್ನೆಸ್ ಮಾಡ್ತಾರೆ, ಡಾಕ್ಟರ್ ಆಗ್ತಾರೆ, ಬೇರೆ ಬೇರೆ ಸರ್ವಿಸ್. ನಾವು ಏನು ಆಲ್ ಇಂಡಿಯಾ ಸರ್ವಿಸ್ಗೆ ಮಾತ್ರ ಬರಬೇಕು, ಬೇರೆ ಸರ್ವಿಸ್ಗೆ ಬರಬೇಕು, ಬೇರೆ ಸರ್ವಿಸ್ಗೆ ಹೋಗಬಾರದಂತ ನಾವು ಹೇಳ್ತಾ ಇಲ್ಲ. ಬಟ್ ಇದು ಒಂದು ಒಳ್ಳೆಯ ಆಪ್ಷನ್ ಒಂದಿದೆ ಜನರಿಗೆ, ಜನಸೇವೆ ಮಾಡಲಿಕ್ಕೆ. ಆ್ಯಕ್ಚುಲ ಒಂದು ನೀವು ಮನಸ್ಸಲ್ಲಿ ಏನು ಒಂದು ಕಲ್ಪನೆ ಮಾಡ್ಕೊಂಡಿರ್ತೀರೋ ಅದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಿಮಗೆ ಒಂದು ಸ್ಫೂರ್ತಿ ಸಿಕ್ಕುತ್ತೆ, ಒಂದು ಪವರ್ ಒಂದು ಸಿಕ್ಕುತ್ತೆ. ಸೊ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ಎಲ್ಲರ ಹತ್ರನೂ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರೋದು, ಸರ್ವಿಸ್ ಸ್ವಲ್ಪ ಟ್ರೈ ಮಾಡಿ.
ಆ್ಯಂಡ್ ಜಸ್ಟ್ ಲೈಕ್ ದ್ಯಾಟ್ ಸರ್ವಿಸ್ ಏನು ಸಿಗೋದಿಲ್ಲ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಒಂದು ಬೇಸಿಕ್ ಡಿಸಿಪ್ಲಿನ್ ಇಟ್ಕೊಂಡು ಡೆಡಿಕೇಟೆಡಾಗಿ ಮಾಡಿದ್ರೆ ಖಂಡಿತ ಸಿಕ್ಕುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೆನ್ ಪತ್ರಿಕೆ ದಿನಾಚರಣೆ ನಡೀತಾ ಇದೆ. ಇವತ್ತು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ಪತ್ರಿಕೆ ದಿನಾಚರಣೆಯಲ್ಲಿ ಹೋಗಿ ನಾವು ಏನು ಮಾತಾಡೋದು ಅಂತ ಒಂದು ನೆನಪಿತ್ತು. ಬಟ್ ಇಲ್ಲಿಂದ ಈಗ ನಾನು ತಿಳ್ಕೊಂಡಿರೋದು 1843ಯಲ್ಲಿಯೇ ಸ್ಟಾರ್ಟ್ ಆಗಿದೆ. ಅಂದರೆ ಒಂದು ಓಲ್ಡೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದ ಸ್ಟೇಟ್, ನಾಟ್ ಓನ್ಲಿ ಇನ್ ದ ಸ್ಟೇಟ್, ಇನ್ ದ ಕಂಟ್ರಿ ಆ್ಯಂಡ್ ಇನ್ ಡೆಮಾಕ್ರಸಿ. ಈಗ ಜನರಲಾಗಿ ಹೇಳ್ತಾರೆ, ಒಂದು ಗವರ್ನೆನ್ಸ್ ಅಥವಾ ಒಂದು ಗೌರ್ಮೆಂಟ್ ಅಂತ ಹೇಳಿದರೆ ದೇರ್ ಆರ್ 3 ಫಾರ್ಮಲ್ ಬ್ರಾಂಚಸ್ ಅಂತ ಹೇಳ್ತಾರೆ. ಫಾರ್ಮಲ್ ಬ್ರಾಂಚಸ್ ಅಂದರೆ ಒಂದು ಗವರ್ನೆನ್ಸ್, ಒಂದು ಗೌರ್ಮೆಂಟ್ ನಡಿಬೇಕಂದ್ರೆ ಒಂದು 3 ಫಾರ್ಮಲ್ ಬ್ರಾಂಚಸ್ ಇರುತ್ತೆ. ಒಂದು ಲೆಜಿಸ್ಲೇಚರ್, ನಮ್ಮ ಪಾಲಿಟಿಕ್ಸ್ ಇರುತ್ತೆ. ಇನ್ನೊಂದು ಎಕ್ಸಿಕ್ಯೂಟಿವ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಅವರು ಇರ್ತಾರೆ. ಇನ್ನೊಂದು ಜುಡಿಷಿಯರಿ. ಇದು 3 ಒಂದು ಫಾರ್ಮಲ್ ಬ್ರಾಂಚ್ ಅಂತ ಹೇಳ್ತಾರೆ. ಬಟ್ ಇದು 3 ಮಾತ್ರ ಇಟ್ಕೊಂಡು ಒಂದು ಗವರ್ಮೆಂಟ್ ಆಗಲಿ, ಒಂದು ಗವರ್ನೆನ್ಸ್ ಆಗಲಿ ಮಾಡೋದು ಕಷ್ಟ. ಒಂದು 4ನೇ ಬ್ರಾಂಚ್ ಆದ ಒಂದು ಇನ್ಫಾರ್ಮಲ್ ಅಂತ ಹೇಳ್ಬೋದು, ಬಟ್ ದಟ್ ಈಸ್ ಆಲ್ಸೋ ಎ ಫಾರ್ಮಲ್ ಬ್ರಾಂಚ್, ದಟ್ ಈಸ್ ಜರ್ನಲಿಸಮ್ ಆ್ಯಂಡ್ ಪ್ರೆಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ. ಸೊ ಇದು 4 ಸೇರಿದ್ರೂ ಮಾತ್ರ, 4th ಎಸ್ಟೇಟ್ ಅಂತ ಕರೀತಾರಲ್ವ, 4th ಪಿಲ್ಲರ್ ಆಫ್ ಅವರ್ ಡೆಮಾಕ್ರಸಿ. ಇದು 4 ಸೇರಿದ್ರೂ ಮಾತ್ರ ಆ್ಯಕ್ಚುಲ ಒಂದು ಒಳ್ಳೆಯ ಗವರ್ನೆನ್ಸ್ ಕೊಡ್ಬೋದು. ನಮ್ಮ ರಾಜ್ಯ ಮಾತ್ರ ಎಲ್ಲ, ಒಂದು ದೇಶನೂ ಒಂದು ಒಳ್ಳೆಯ ಲೆವೆಲ್ಗೆ ತಗೊಂಡು ಹೋಗಲಿಕ್ಕೆ ಒಂದು ಸಾಧ್ಯವಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಿನ್ನೆ ಮಾತಾಡುವಾಗಲೂ ಇವತ್ತು ಹೇಳ್ತಾ ಇದ್ರು, ಸರ್ ನಮ್ಮ ಪತ್ರಿಕೆ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದಾರೆ, ನಾವು ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಸರ್, ಕುದುರೆಮುಖಕ್ಕೆ ನಾವು ಒಂದು ಟ್ರೆಕ್ಕಿಂಗ್ ಹೋಗಬೇಕು ಅಂತ ಹೇಳಿದರು. ನಾನು ಇಮಿಡಿಯೇಟಾಗಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಬಿಕಾಸ್ ನಾವು, ನಿಮಗೆ ಗೊತ್ತಿದೆ, ಈಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಈಗ ದಕ್ಷಿಣ ಕನ್ನಡದಲ್ಲಿ ಏನು ಈಗ ನದಿ ನೀರು ನಾವು ನೋಡ್ತಾ ಇದ್ದೀವಿಯೋ, ಒಂದು ಮೇಜರ್ ಒಂದು 16 ನದಿ ಇದೆ, ಸುಮಾರು ಉಪನದಿಗಳಿದೆ. ಮೇಜರ್ ಒಂದು 16 ನದಿ ಇದೆ, 16 ರಿವರ್ಸ್, ಮೇಜರ್ 16 ರಿವರ್ಸ್ ಇದೆ. ಆ ಮೇಜರ್ 16 ರಿವರ್ಸು ಹುಟ್ಟೋದು ನಮ್ಮ ಕುದುರೆಮುಖ ಅಂತ. ಈಗ ಕಾರ್ಕಳ ವೈಲ್ಡ್ ಲೈಫ್ ಡಿವಿಷನ್ ಅಂತ ಇದೆ, ಅದರಲ್ಲಿ 3: ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕೊಲ್ಲೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಇದೆ. ಎಲ್ಲ ನದಿಗಳು ಸ್ಟಾರ್ಟಿಂಗ್ ಫ್ರಮ್ ನೇತ್ರಾವತಿ ಆಗಲಿ, ಕುಮಾರಧಾರ ಆಗಲಿ, ಇಲ್ಲಿಂದ ಬೈಂದೂರು ಹೊಳೆ ತನಕ ಈಗ 16 ನದಿಗಳು ಏನು ಹುಡ್ತಾ ಇದೋ ಅದು ನಮ್ಮ ಕುದುರೆಮುಖ ಅಂತಲೇ ಹುಡ್ತಾ ಇದೆ. ಅಲ್ಲಿ ನಾವು ಈಗ ಚಾರಣ ವ್ಯವಸ್ಥೆ ಮಾಡ್ತಾಯಿದ್ವಿ, ಅಂದರೆ ಟ್ರೆಕ್ಕಿಂಗ್ ಮಾಡ್ತಾಯಿದ್ವಿ 16 ಕಡೆ. ಈಗ ಅದರಲ್ಲಿ ಒಂದು 8 ಕಡೆ ಈಗ ನಾವು ಟ್ರೆಕ್ಕಿಂಗ್ ಪ್ರಾರಂಭ ಮಾಡಿದ್ವಿ. ಮಧ್ಯದಲ್ಲಿ ಸ್ವಲ್ಪ ಒಂದು ಘಟನೆ ಆಯಿತು, MM ಹಿಲ್ಸಲ್ಲಿ ಒಂದು ಚಿರತೆ ಹೊಡೆದು ಪಾಪ ಒಂದು ಹುಡುಗ ತೀರೋದ್ರು. ಹಂಗಾದ್ರಿಂದ ಟೆಂಪ್ರವರಿಯಾಗಿ ಸಸ್ಪೆಂಡ್ ಮಾಡಿ ಇಟ್ಟಿದ್ದೀವಿ. ಈಗ ಮತ್ತೆ ರೆಸ್ಯೂಮ್ ಮಾಡಿದ್ದೀವಿ ಟ್ರೆಕ್ಕಿಂಗ್. ಅದರಲ್ಲಿ ರೀಸೆಂಟಾಗಿ ಒಂದು SOP ಸಹ ಮಾಡಿದ್ದೀವಿ. ಅಂದರೆ ಟ್ರೆಕ್ಕಿಂಗ್ ಅಂದರೆ ಜಸ್ಟ್ ಲೈಕ್ ದಟ್ ಸುಮ್ಮನೆ ಕರ್ಕೊಂಡು ಹೋಗಿ ಕಾಡು ಒಳಗಡೆ ಬಿಟ್ಟರೆ ಎಲ್ಲರಿಗೂ ರಿಸ್ಕೆ. ಬಿಕಾಸ್ ಆನೆ ಇದೆ, ಹುಲಿ ಇದೆ, ಚಿರತೆ ಇದೆ. ಈಗ ನಾವು ಒಂದು ರೀಸೆಂಟಾಗಿ ಒಂದು ಸ್ಟೇಟ್ ಗೌರ್ಮೆಂಟಿಂದ ಒಂದು SOP ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಆ SOPಯನ್ನು ಪಾಲನೆ ಮಾಡ್ತಾ ಇರೋದು ನಾವು ಮಂಗಳೂರಲ್ಲಿ ನಮ್ಮ ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಪ್ರತಿಯೊಂದು 10 ಜನರಿಗೆ ಒಂದು ಟ್ರೆಕ್ ಗೈಡ್ ಕಡ್ಡಾಯವಾಗಿ ಇರಲೇಬೇಕು. ಆ್ಯಂಡ್ ಟ್ರೆಕ್ಕಿಂಗ್ ಹೋಗೋದಕ್ಕೆ ಮೊದಲು ಒಂದು ಟ್ರೆಕ್ ಬ್ರೀಫಿಂಗ್ ಅಂತ ಆಗುತ್ತೆ, ಅದು ಕಡ್ಡಾಯವಾಗಿ ಆಗಲೇಬೇಕು. ಆ್ಯಂಡ್ ಇನ್ನೊಂದು ವಾಕಿ ಟಾಕಿ, ಫಸ್ಟು ನಮ್ಮಲ್ಲಿ ಕೊರತೆ ಇತ್ತು. ಈಗ ಎಲ್ಲ ಕಂಪ್ಲೀಟ್ GPS ಆಕ್ಟಿವೇಟೆಡ್ ವಾಕಿ ಟಾಕೀಸ್ ತೊಗೊಂಡಿದ್ದೀವಿ. ಅಂದರೆ ಟ್ರೆಕ್ ಹೋಗಿ ಬರುವುದು ತನಕ. ಬಿಕಾಸ್ ಕುದುರೆಮುಖ ಕಡೆ ನಮ್ಗೆ ಸಿಗ್ನಲ್ನ ಸಿಗೋದಿಲ್ಲ. ನಮಗೂ ಸಹ ಈ ವರ್ಕ್ ಪ್ರೆಸರಲ್ಲಿ ನಾವು ಸಿಗ್ನಲ್ ಇಲ್ಲದೆ ಒಂದು ಕಡೆ ಹೋಗಬೇಕಂದ್ರೆ ಕುದುರೆಮುಖ ಕಡೆ ಹೋಗ್ಬಿಡ್ಬೋದು. ಸಿಗ್ನಲ್ ಇರೋದಿಲ್ಲ ಅಲ್ಲಿ ಜನರಲಿ ಸಾಮಾನ್ಯವಾಗಿ. ಇಟ್ ಇಸ್ ಅ ಪ್ರಿಸ್ಟೈನ್ ಎನ್ವಿರಾನ್ಮೆಂಟ್, ಸೋಲಾರ್ ಫಾರೆಸ್ಟ್ ಇದೆ. ಸೊ ಈಗ ಅದರಲ್ಲಿ ವಾಕಿ ಟಾಕಿ ವ್ಯವಸ್ಥೆಗಳು ಆ್ಯಂಡ್ ಮೆಡಿಕಲ್ ಏಯ್ಡ್, ಏನು ಒಂದು ಫಸ್ಟ್ ಏಯ್ಡ್ ಕಿಟ್ ತೊಗೊಂಡು ಹೋಗಬೇಕಂತೆಲ್ಲ SOP ಇದೆ. ಇದು ಎಲ್ಲ ಕಂಪ್ಲೀಟಾಗಿ ಪಾಲನೆ ಮಾಡಿದ್ದೀವಿ. ಇದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಜಸ್ಟ್ ಕೆಲವು ಸಾರಿ ಒಳಗಡೆ ಹೋಗ್ತವ್ರ ಅಪ್ ಆ್ಯಂಡ್ ಡೌನ್ 28-30 ಕಿಲೋಮೀಟರ್ಸ್ ಎಲ್ಲ ಇರುತ್ತೆ. ಕುದುರೆಮುಖ ಟ್ರೆಕ್ಕೆಲ್ಲ ಇಟ್ ಇಸ್ ಒನ್ ಆಫ್ ದ ಹಾರ್ಡೆಸ್ಟ್ ಟ್ರೆಕ್. ಅಂದರೆ ಹೋಗಿ ಬರಲಿಕ್ಕೆ ಒಂದಿನ ಖಂಡಿತ ಬೇಕೇ ಬೇಕು. ಆ್ಯಂಡ್ ಜಸ್ಟ್ ಲೈಕ್ ದ್ಯಾಟ್ ನಾವು ಹತ್ತಿ ಬರಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಫಿಸಿಕ್ ಇರಬೇಕು. ಆ ಟೈಮಲ್ಲಿ ಕೆಲವು ಸಾರಿ ಈಗ ಮಿಸ್ ಆಗುವ ಸಾಧ್ಯತೆ ಇದೆ. ನಿಮ್ಮೆಲ್ಲ ಈಗ ಮಾಧ್ಯಮಗಳಲ್ಲಿ ನೀವೆಲ್ಲ ವರದಿ ಮಾಡಿರ್ತೀರಿ, ಅಲ್ಲಿ ನೋಡಿರ್ತೀರಿ. 1-2 ಕಡೆ ಟ್ರೆಕ್ಕಿಂಗ್ ಹೋದವರು ಮಿಸ್ ಆದರು, 2 ಡೆತ್ ಸಹ ಆಯಿತು. ಹಂಗಾಗಿರೋದು ಈಗ ಬಾರ್ ಕೋಡಿಂಗ್ ನಾವು ಮಾಡಿದ್ದೀವಿ. ಟ್ರಕ್ ರೂಟ್ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಬಾರ್ ಕೋಡ್ ಇದೆ. ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಾವು ಎಲ್ಲಿ ನಿಂತಿದ್ದೀವಿ ಆ್ಯಂಡ್ ನಿಯರೆಸ್ಟ್ ಪ್ಲೇಸ್ ನಮಗೀಗ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೇವೆ ಆ ನಿಯರೆಸ್ಟ್ ಪ್ಲೇಸ್ ಗೊತ್ತಾಗುತ್ತೆ. ಪ್ಲಸ್ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ ವಿತೌಟ್ ಕನೆಕ್ಟಿವಿಟಿ ಯಾರ ಕಾಂಟ್ಯಾಕ್ಟ್ ಮಾಡಬೇಕು. ಆ್ಯಂಡ್ ಟಾಯ್ಲೆಟ್ ಫೆಸಿಲಿಟಿ ಎಲ್ಲಿದೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲ್ಲಿದೆ, ಬೇಸ್ ಕ್ಯಾಂಪ್ ಎಲ್ಲಿದೆ, ಈ ಎಲ್ಲ ಮಾಹಿತಿಯನ್ನು ಕೊಟ್ಟು ನಾವು ಆ್ಯಕ್ಚುಲಾಗಿ ಪ್ರಾರಂಭ ಮಾಡಿ ಜಸ್ಟ್ 1 ವೀಕ್ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟ್ ಇತ್ತು, ತಾವುಗಳೆಲ್ಲ ಬರಬೇಕು. ಒಂದು ದಿನ ನಾನು ಟ್ರೆಕ್ಕಿಂಗ್ ನಮ್ಮ ಅರಣ್ಯ ಇಲಾಖೆ ವತಿಯಿಂದ, ಮಂಗಳೂರು ವೃತ್ತದ ವತಿಯಿಂದ ಕುದುರೆಮುಖದಲ್ಲಿ ನಾನು ಒಂದು ಟ್ರೆಕ್ಕಿಂಗ್ ವ್ಯವಸ್ಥೆ ಮಾಡ್ತೀನಿ. ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಇದೆ. ಅಂದರೆ ಒಂದು ದಿನಕ್ಕೆ 300 ಜನಕ್ಕೆ ಮೇಲೆ ನಾವು ಒಂದು ಟ್ರಕ್ ರೂಟಲ್ಲಿ ಅಲೌ ಮಾಡುವುದಿಲ್ಲ. ಸೊ 8 ಟ್ರಕ್ ರೂಟ್ ಅಂತ ಹೇಳಿದರೆ 2400 ಮೆಂಬರ್ಸ್ ಮೇಲೆ ನಾವು ಮಾಡುವುದಿಲ್ಲ, ಆನ್ಲೈನ್ ರಿಸರ್ವೇಷನ್ನೇ ಆಗ್ತಾ ಇದೆ. ಬಟ್ ಇದು ಸ್ಪೆಷಲ್ ಆಗಿ ಒಂದು ರೂಟ್ ಕುರಿಂಜಾಲ್ ಅಂತ ಒಂದು ಪೀಕ್ ಇದೆ ಕುದುರೆಮುಖಲ್ಲಿ, ತುಂಬ ಚೆನ್ನಾಗಿದೆ. ಬಟ್ ಈವನ್ ಏಜ್ ಆದವರು ಅಲ್ಲಿ ನಡಿಬೋದು, ಚಿಕ್ಕ ಮಕ್ಕಳು ನಡಿಬೋದು. ಸೊ ಐ ಇನ್ವೈಟ್ ಆಲ್ ಆಫ್ ಯು, ದಯವಿಟ್ಟು ಬನ್ನಿ, ಒಂದಿನ ನಾನು ಅರೇಂಜ್ ಮಾಡಿಕೊಡ್ತೀನಿ. ನೀವು ಹೋಗಿ ಬಂದರೆ
ಒಂದು ಟ್ರೆಕ್ಕಿಂಗ್ ಮಾಡೋದು ಒಂದು ನಮ್ಮ ಎಂಡೂರೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು, ಬಟ್ ಪರಿಸರ ಹೆಂಗಿದೆ, ನಮ್ಮ ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತ ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶನೇ ಸಿಗುತ್ತೆ. ಸೊ ಅದನ್ನು ನಾನು ನಮ್ಮ ವತಿಯಿಂದ ತಮ್ಮ ಎಲ್ಲರಿಗೂ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಈಗ ಪ್ರತಿ ವರ್ಷ ಈಗ ಫಸ್ಟ್ ನಾನು DFO ಇದ್ದಾಗ ಒಂದು 4 ವರ್ಷ ಹಿಂದೆ ಶಾರದಾ ಸ್ಕೂಲಲ್ಲಿ ಈ ಥರ ಒಂದು ಪತ್ರಿಕೆ ದಿನಾಚರಣೆಯಲ್ಲಿ ನಾನು ಭಾಗವಹಿಸಿದೆ. ಒಂದು ಗಿಡ ನೆಟ್ಟಿದ್ದೀವಿ. 6 ವರ್ಷ ಆದಮೇಲೆ ನಾನು ಮುನ್ನೆ ಹೋದೆ, ಒಂದು ಚೆಸ್ ಟೂರ್ನಮೆಂಟ್ ಇತ್ತು, ನನ್ನ ಮಗ ಅಲ್ಲಿ ಆಡ್ತಾಯಿದ್ರು, ಹೋದೆ. ಆ ಟೈಮಲ್ಲಿ ಒಂದು ಚಂಪಿಗೆ ಮರ ನೆಟ್ಟಿದ್ದೀವಿ, ಇನ್ನೂ ನಿಂತಿದೆ. ಅದು ನೋಡುವಾಗ ತುಂಬ ಖುಷಿ ಆಗ್ತಾ ಇತ್ತು. ಜನರಲಿ ನಮ್ಮ ಮೇಲೆ ಒಂದು ಬ್ಲೇಮ್ ಇರುತ್ತೆ, ನೀವು ಗಿಡ ನೆಡ್ತೀರಿ ಸರ್, ಎಲ್ಲಿ ಗಿಡ ಹೆಂಗೆ ಬೆಳೆದಿದೆಯಾ ತೋರಿಸಿ, ಲಕ್ಷಗಟ್ಟಲೆ ಗಿಡ ನೆಡ್ತೀರಿ, 15 ಲಕ್ಷ ಬೆಳೆಸ್ತೀರಿ ಅಂತ ಹೇಳ್ತೀರಿ. ಈ ವರ್ಷ ನಾವು 15 ಲಕ್ಷ ಗಿಡ ನೆಡ್ತಾ ಇದ್ವಿ. ದಟ್ ಈಸ್ ದ ಬ್ಯೂಟಿ ಆಫ್ ದಿ ಎನ್ವಿರಾನ್ಮೆಂಟ್. ಬಿಕಾಸ್ ನೇಚರ್ ನಾವು ತಿಳ್ಕೊಳ್ಳುವುದಂಗೆ ಇಲ್ಲ, ನಾವು ಹೇಳುವುದಂಗೆ ನೇಚರ್ ಕೇಳುವುದಿಲ್ಲ. ಪರಿಸರ ಏನು ಹೇಳುತ್ತೋ ಅದ್ರ ಪ್ರಕಾರ ನಾವು ಕೇಳ್ಕೋಬೇಕು. ಇವತ್ತು ಗಿಡ ನೆಟ್ಟರೆ ನಾಳೆನೇ ಈ ಪ್ರಪಂಚದಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಈಗ ಏನು ಯಾರು ಸತ್ತವರಿದ್ದಾರೋ ಅವ್ರು ಬದುಕಿಸೋದು ಕಷ್ಟ, ಬಟ್ ಗಿಡ ಇವತ್ತು ನೆಟ್ಟರೆ ನಾಳೆನೇ ಮರ ಆಗುವುದಿಲ್ಲ, ಹೌದಲ್ವಾ? ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, 10 years 15 years ಆಗುತ್ತೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗಿಡಗಳು ನಾವು ನಡ್ತಾ ಇದ್ದೀವಿ. ಬಟ್ ಔಟ್ಸೈಡ್ ದ ಫಾರೆಸ್ಟ್ ಗಿಡ ಏನು ನಡೀತಾ ಇದೀವಿ, ಗಿಡ ನೆಡುವುದು ಈಸಿ ತುಂಬ ಈಸಿ ಮಾಡ್ಬೋದು, ಬಟ್ ಅದು ಮೇಂಟೈನ್ ಮಾಡುವುದು ತುಂಬ ಕಷ್ಟ. ಸೊ ನಾವು ಎಲ್ಲರೂ ಸೇರಿ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಟ್ಲೀಸ್ಟ್ ಒಂದು ದೇವರ್ ಲ್ಯಾಂಡ್ ಅಂತಲೇ ಹೇಳಬೇಕು, 30% ಫಾರೆಸ್ಟ್ ಏರಿಯಾ ಇದೆ. ಸ್ಟೇಟ್ ಆವರೇಜ್ 22% ಇದ್ರೂ ದಕ್ಷಿಣ ಕನ್ನಡದಲ್ಲಿ ಈಗ ನಮಗೆ ಒಂದು 30% ಫಾರೆಸ್ಟ್ ಏರಿಯಾ ಇದೆ. ಟೋಟಲ್ 4,40,000 ಹೆಕ್ಟೇರ್ ಭೂಪ್ರದೇಶ ಇದೆ. ಅದರಲ್ಲಿ 2,87,000 ಹೆಕ್ಟೇರ್ ಫಾರೆಸ್ಟ್ ಏರಿಯಾ ಇದೆ. ಅಂದರೆ 30% ನಮ್ಮಲ್ಲಿ ಫಾರೆಸ್ಟ್ ಏರಿಯಾ ಇದೆ. ಬಟ್ ನಮ್ಮ ಫಾರೆಸ್ಟ್ ಪಾಲಿಸಿ ಪ್ರಕಾರ ಒಂದು 33% ಫಾರೆಸ್ಟ್ ಇರಬೇಕು. ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಎಂಟೈರ್ ದೇಶದಲ್ಲಿ 328.7 ಮಿಲಿಯನ್ ಹೆಕ್ಟೇರಲ್ಲಿ 65-70 ಮಿಲಿಯನ್ ಹೆಕ್ಟೇರ್ ಮಾತ್ರ ಈಗ ಫಾರೆಸ್ಟ್ ಇದೆ. ಬಟ್ ಒಂದು 80-90 ಮಿಲಿಯನ್ ಹೆಕ್ಟೇರ್ ಫಾರೆಸ್ಟ್ ಬಂದರೆ ಈಗ ನಾವು ಎಲ್ಲಿನೋ ಅಂತ ಏನು ಹೇಳ್ತಾ ಇದ್ದೀವಿ, ಜೂನ್ ತಿಂಗಳಲ್ಲಿ ನಮಗೆ ಇದು ತನಕ ನಮ್ಮ ಎಂಟೈರ್ ಜೂನ್ ಜುಲೈಯಲ್ಲಿ ಆಗಬೇಕಾಗಿರೋ ಮಳೆಯಲ್ಲಿ ಅರ್ಧ ಭಾಗ ಬಂದಿರುತ್ತೆ. ಬಟ್ ಜೂನ್ ತಿಂಗಳಲ್ಲಿ ಈ ವರ್ಷ ನಮಗೆ ಮಳೆನೇ ಇಲ್ಲ, ಹೌದಲ್ವಾ? ಈಗ ಜುಲೈಯಲ್ಲಿ ಯಾವುದು ಪಿಕಪ್ ಆಗುತ್ತೆ ಅಂತ ನಾವು ಅನ್ಕೋಬೇಕು. ಸೊ ಈ ಥರ ಎಲ್ಲಿನೋ ಕ್ಲೈಮೇಟ್ ಚೇಂಜ್ ಏನೇನೋ ಬರ್ತಾ ಇರುವಾಗ ಒಂದು ನಾವು ಎಲ್ಲರೂ ಸೇರಿ ಕಾಡು ಉಳಿಸ್ಬೇಕು, ಕಾಡು ಬೆಳೆಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಟ್ ಪತ್ರಿಕೆ ಮಾಧ್ಯಮ ಮಿತ್ರರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. June 5th ಬಂದುಬಿಟ್ರೆ ನಾವು ಗಿಡ ನೆಡ್ತೀವೋ ಇಲ್ವೋ, June 3rd 4thಲ್ಲೇ ಕಾಲ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ಗಳು, ಸರ್ ಯಾವಾಗ ಪ್ರೋಗ್ರಾಮ್ ಮಾಡ್ತೀರಿ, ಎಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಿ, ಈ ವರ್ಷ ಎಷ್ಟು ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಿ, ಎಷ್ಟು ಗಿಡ ನೆಡ್ತೀರಿ ಅಂತ. ಆ್ಯಂಡ್ ಫೈರ್ ಸೀಸನ್ ಬಂದರೆ ಫೈರ್ ಸೀಸನ್ಗೆ ಮೊದಲೇ ಕಾಲ್ ಮಾಡ್ತಾರೆ ನಮಗೆ, ಸರ್ ಫೈರ್ ಲೈನ್ ಕ್ಲಿಯರ್ ಆಯಿತಾ, ಫೈರ್ ವಾಚರ್ಗಳು ಎನ್ಕೇಜ್ ಮಾಡ್ಕೊಂಡಿದ್ದೀರಾ, ಫೈರ್ಗೆ ಯಾವ ಥರ ನೀವು ಸಿದ್ಧತೆಗಳು ಅರೇಂಜ್ ಮಾಡ್ಕೊಂಡಿದ್ದೀರಿ ಅಂತ. ಸೊ ನಾವು ಈಚ್ ಆ್ಯಂಡ್ ಎವರಿ ಆ್ಯಕ್ಟಿವಿಟಿ ನಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ, ಗೌರ್ಮೆಂಟಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇದೆಯೋ ಅದಕ್ಕೊಂದು ಸ್ಫೂರ್ತಿ ಇರಬೇಕು. ಆ್ಯಕ್ಚುಲಾಗಿ ಏನಾದರೂ ಒಂದು ಇಂಜೆಕ್ಷನ್ ಥರ ಇರಬೇಕು. ಸರ್ ಸ್ಟಾರ್ಟ್ ಮಾಡಿದ್ರಾ, ನಡೀತಾ ಇದೆಯಾ, ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ ನಾವು ಸ್ವಲ್ಪ ತುಂಬ ಅಲರ್ಟ್ ಆಗ್ತಾ ಇದ್ವಿ. ಏನೋ ಈ ಥರ ಒಂದು ಬಾಂಧವ್ಯ ಇದೆಯೋ ನಮ್ಮ ಜೊತೆಯಲ್ಲಿ, ಅದು ಮುಂದೆ ಕಂಟಿನ್ಯೂ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಎಲ್ಲರನ್ನೂ ಈ ಕಾಲಲ್ಲಿ ಮೀಟ್ ಮಾಡಿ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋ ತಮ್ಮ ಎಲ್ಲರನ್ನೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಪರಿಸರ, ಅರಣ್ಯ, ಟ್ರೆಕ್ಕಿಂಗ್, ಅರಣ್ಯ ಇಲಾಖೆ ಮತ್ತು ಪತ್ರಕರ್ತರ ಮಧ್ಯೆ ಹೇಗೆ ಸಂಪರ್ಕ ಇರಬೇಕು, ಈ ಬಗ್ಗೆ ಅತ್ಯುತ್ತಮವಾಗಿ ಮಾತನಾಡಿದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ವಿ ಕರಿಕಾಲನ್ IFS ಅವರಿಗೆ ಕೃತಜ್ಞತೆಗಳು. ಸ್ನೇಹಿತರೆ, ನಾವು ಇನ್ನೊಂದು ಪ್ರಮುಖ ಘಟ್ಟಕ್ಕೆ ಹೋಗ್ತಾ ಇದ್ದೇವೆ. ಇವತ್ತಿನ ಪತ್ರಿಕಾ ದಿನಾಚರಣೆಯ ವಿಶೇಷ ಉಪನ್ಯಾಸ ಕೊಡಲಿಕ್ಕೆ ನ್ಯೂಸ್ 18 ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವ ಹರಿಪ್ರಸಾದ್ ಅಡ್ಪಂಗಾಯ ಅವರು ಬಂದಿದ್ದಾರೆ. ಅವರು ಮಾತನಾಡುವ ಮೊದಲು ಅವರ ಬಗ್ಗೆ BB ಹರೀಶ್ ರೈ ಅವರು, ನಮ್ಮ ಪ್ರೆಸ್ ಕ್ಲಬ್ ಅಧ್ಯಕ್ಷರು, 2 ಮಾತುಗಳನ್ನು ಆಡಲಿದ್ದಾರೆ. ಸ್ನೇಹಿತರೆ, ನಮ್ಮ ಜೊತೆ ಹರಿಪ್ರಸಾದ್ ಅಡ್ಪಂಗಾಯ ಅವರು ಇದ್ದಾರೆ. ನಾವು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಮಾಡುವಾಗ ತುಂಬ ಪತ್ರಿಕಾ ಕ್ಷೇತ್ರದಲ್ಲಿ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಅನುಭವ ಇದ್ದವರನ್ನು ಇಲ್ಲಿ ಕರೆದು ಅವರಿಂದೊಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಬಂದಿದ್ದೇವೆ. ಈ ಹಿಂದೆ ಕೂಡ ಇವತ್ತಾನೆ ಕನ್ನಡ ಪ್ರಭದ ಸಂಪಾದಕರಾಗಿದ್ದಾರೆ ಜೋಗಿ ಅವರು ಬಂದಿದ್ದರು, ಶಿವಸುಬ್ರಹ್ಮಣ್ಯ ಕಲ್ಮಡ್ಕ ಅವರು, ಸಂಧ್ಯಾ ಪೈ ಅವರು, ಲೋಕೇಶ್ ಕಾಯರ್ಗ ಅವರು, ಹೀಗೆ ತುಂಬ ಬೆಂಗಳೂರಿನಿಂದ ಅಥವಾ ನಮ್ಮ ಜಿಲ್ಲೆಯಲ್ಲಿ ಅನುಭವ ಪಡೆದಂಥವ್ರು ಬಂದು ಉಪನ್ಯಾಸವನ್ನು ನೀಡಿದ್ದಾರೆ. ಇವತ್ತು ಹರಿಪ್ರಸಾದ್ ಅಡ್ಪಂಗ ಇದ್ದಾರೆ, ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ, ನೋಡಲಿಕ್ಕೂ ಭಾಳ ಫಿಲ್ಮ್ ಹೀರೋ ಥರ ಇದ್ದಾರೆ. ಭಾಳ ಖುಷಿ ಅಂತ ಹೇಳಿದ್ರೆ, ನಮ್ಮದೇ ಜಿಲ್ಲೆಯ ಸುಳ್ಯದವರು ಹರಿಪ್ರಸಾದ್ ಅಡ್ಪಂಗಾಯ್ ಅವರು, ಅಲ್ಲಿಯ ಜಾಲಸೂರು ಸಮೀಪದ ಒಂದು ಅಡ್ಪಂಗಾಯ್ ಅಂತ ಹೇಳುವಂಥದ್ದು ದೊಡ್ಡ ಒಂದು ಫ್ಯಾಮಿಲಿಯವರು, ಆ ಒಂದು ಕುಟುಂಬದ ಸದಸ್ಯ ಅವರು. ನಮ್ಮದೇ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ MCJ ಕೋರ್ಸ್ ಮಾಡಿದವರು. TV9 ಭಾಳ ಪ್ರಸಿದ್ಧ ಮತ್ತು ಜನಪ್ರಿಯ ಚಾನಲ್ TV9ನಲ್ಲಿ 16 ವರ್ಷಗಳ ಕಾಲ
ವಾರ್ತಾವಾಚಕರಾಗಿ ನಾವು ಪ್ರತಿ ದಿವಸ ಹರಿಪ್ರಸಾದ್ ಅವರ ಮುಖವನ್ನು ಕಾಣ್ತಿದ್ರು. ಅದರಲ್ಲಿ ವಿಶೇಷವಾಗಿ ಚುನಾವಣೆಗಳ ಸಂದರ್ಭಗಳ ಬಂದಾಗ ರಾಜಕೀಯ ನಾಯಕರುಗಳ ಜೊತೆ ವಿಶ್ಲೇಷಣೆ ಮಾಡೋದು, ಚುನಾವಣೆಯ ವಿಶ್ಲೇಷಣೆಯನ್ನು ಬಹಳ ಚೆನ್ನಾಗಿ ಮಾಡ್ತಾಯಿದ್ರು. ಆ ಬಳಿಕ ಅವ್ರದ್ದೇ ಆದ ಒಂದು ಸಂಸ್ಥೆ ಇತ್ತು, ಸುದ್ದಿಯಾನ ಅಂತ ಹೇಳೋದು ಸಂಸ್ಥೆಯ ಮೂಲಕ ಅವರೊಂದು ಡಿಜಿಟಲ್ ಚಾನಲ್ ಮೂಲಕ ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರು. ಕಳೆದ 3 ವರ್ಷದಿಂದ ನ್ಯೂಸ್ 18 ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗೆ ಮಾಧ್ಯಮ ಕ್ಷೇತ್ರದಲ್ಲಿ ಸುಮಾರು 2 ದಶಕಗಳ ಕಾಲ ಅನುಭವ ಇರುವ ಸಣ್ಣ ವಯಸ್ಸಿನ ಹುಡುಗ. ನಾವು ವಿಶೇಷವಾಗಿ ವಿದ್ಯಾರ್ಥಿಗಳಿದ್ದೀರಿ, MCG ಕೋರ್ಸ್ ಮಾಡುವ ಹರಿಪ್ರಸಾದ್ ಅವರ ಮಾತುಗಳಿಂದ ನಿಮಗೆ ಕೂಡ ಪ್ರೇರಣೆ ಸಿಗಲಿ ಅಂತ ಹಾರೈಸಿಕೊಂಡು ನಮ್ಮೆಲ್ಲರ ಪರವಾಗಿ ಬಹಳ ಗೌರವ ಮತ್ತು ಪ್ರೀತಿಯಿಂದ ಹರಿಪ್ರಸಾದ್ ಅಡಪಂಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಮಂಗಳೂರಿನಲ್ಲಿ ಈ ಒಂದು ಪತ್ರಿಕಾ ದಿನಾಚರಣೆಯಲ್ಲಿ ಭಾಗಿಯಾಗುವಂಥದ್ದು ನಿಜಕ್ಕೂ ಖುಷಿಯ ವಿಚಾರ. ಯಾಕಂದರೆ ನಮ್ಮ ಮನೆಯಲ್ಲಿ ನಿಂತ್ಕೊಂಡು ಮಾತಾಡ್ದಂಗೆ ಇರುವಂಥ ಅನುಭವ ಇದು. ಬಹುಶಃ ಒಂದು 3-4 ವರ್ಷದಿಂದ ನನ್ನನ್ನು ಇಲ್ಲಿಗೆ ಮಂಗಳೂರಿಗೆ ಕರೀತಾ ಇದ್ರು. ಬೇರೆ ಬೇರೆ ಕಾರಣಗಳಿಗಾಗಿ ನಾನು ಮಂಗಳೂರಿಗೆ ಬರೋಕ್ಕಾಗಿರಲಿಲ್ಲ, ಪತ್ರಿಕಾ ದಿನಾಚರಣೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಪ್ರತಿ ವರ್ಷ ಒಂದಲ್ಲ ಒಂದು ಜಿಲ್ಲೆಗಳಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ದಿನಾಚರಣೆ ದಿವಸ ಭಾಗಿಯಾಗ್ತಾ ಇರ್ತೀವಿ. ಆದರೆ ಮಂಗಳೂರಲ್ಲಿ ನಿಂತು ಮಾತಾಡೋದು ಯಾಕೆ ಮುಖ್ಯ ಆದರೆ, ಸರಿಯಾಗಿ ಇವತ್ತಿಗೆ 183 ವರ್ಷಗಳ ಹಿಂದೆ, ಅಂದರೆ ಬಹುಶಃ ನಮ್ಮ ಅಜ್ಜಂದಿರು ಅವರ ಕಾಲದಲ್ಲಿ ಇದೇ ಮಂಗಳೂರಿನಲ್ಲಿ ಬಾಸೆಲ್ ಮೆಷಿನ್ ಮೂಲಕ ಬಂದಂತಹ ಹರ್ಮನ್ ಮೋಗ್ಲಿಂಗ್ ಭಾರತಕ್ಕೆ ಬಂದ ಕೆಲವು ವರ್ಷಗಳ ಒಳಗಡೆ, ಅಂದರೆ 3 ವರ್ಷಗಳ ಒಳಗಡೆ ಈ ಭಾಷೆಯನ್ನು ಕಲಿತು, ಈ ಭಾಷೆಯಲ್ಲಿ ಇರುವಂತಹ ಸಾಹಿತ್ಯವನ್ನು ತಿಳ್ಕೊಂಡು, ಈ ಭಾಷೆಯ ವಿಚಾರದಲ್ಲಿ ಒಂದು ನಿರ್ದಿಷ್ಟವಾದಂಥ ಅಭಿಪ್ರಾಯವನ್ನು ಹೊಂದಿ ಅದರ ಮೂಲಕವಾಗಿ ಒಂದು ಪತ್ರಿಕೆಯ ಅವಶ್ಯಕತೆಯನ್ನು ಹೇಳಿರುವಂಥದ್ದು. ನಮ್ಮಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯ ದಿವಸ ನಾವು ಮಾತಾಡುವಾಗ ಇರಬಹುದು ಅಥವಾ ಅನೇಕ ಸಂದರ್ಭಗಳಲ್ಲಿರ್ಬೋದು, ಮಾಧ್ಯಮ ಇವತ್ತು ಅತ್ಯಂತ ಟೀಕೆಗೆ ಗುರಿಯಾಗುವ ಒಂದು ಕ್ಷೇತ್ರ. ಮಾಧ್ಯಮ ಹಾಳಾಗೋಗಿದೆ, ಇದನ್ನು ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ. ಯಾರಿಂದ ಹಾಳಾಗಿದೆ ಈ ಪ್ರಶ್ನೆಯನ್ನು ನಮಗೆ ನಾವು ಹಾಕ್ಕೊಳ್ಬೇಕಾಗಿರೋದು. ಯಾರಿಂದ ಹಾಳಾಗಿದೆ ಅನ್ನುವಂಥದ್ದು ನಮಗೆ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಯಾಕಂದರೆ ನಾವು ಅದರ ಉತ್ತರದಾಯಿಗಳು ಕೂಡ ಆಗ್ತಾರೆ. ಟೀಕೆಯನ್ನು ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಆ ಸ್ವೀಕರಿಸುವಂತಹ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾದಂತಹ ವ್ಯಕ್ತಿಗಳಾಗಿಯೂ ಕೂಡ ನಾವಿರ್ತೀವಿ ಮಾಧ್ಯಮದವರು. ಮಾಧ್ಯಮ ಹಾಳಾಗಿದೆ ಅನ್ನುವಂಥ ಮಾತನ್ನು, ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯೂ ಕೂಡ ಪ್ರಸಾರ ಆಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಬರುತ್ತೆ. ಇಲ್ಲಿ ಹರ್ಮನ್ ಮೋಗ್ಲಿಂಗ್ ಹೇಳ್ತಾರೆ, ತನ್ನ ಮೊದಲ ಪತ್ರಿಕೆಯಲ್ಲಿ ಅವರು ಹೇಳುವಂಥ ವಿಚಾರಗಳಿಗೆ ಬಂದಾಗ, ಒಂದು ಬೆಳಗ್ಗೆ ಬಂದರ್ನಲ್ಲಿ ಯಾವುದೋ ಒಂದು ಸುದ್ದಿ ಹುಟ್ಟಿ ಯಾರೋ ಯಾರಿಗೋ ಮಾತಾಡಿ ಅದು ಸಂಜೆಯ ಹೊತ್ತಿಗೆ ಅದು ಸುಳ್ಳು ಸುದ್ದಿಯಾಗಿ ಮಾರ್ಪಟ್ಟು ಮಾರನೇ ದಿವಸಕ್ಕೆ ಸತ್ಯ ಗೊತ್ತಾಗುವ ವೇಳೆಗೆ ಇನ್ನೊಂದು ಸುಳ್ಳು ಸುದ್ದಿ ಎಮ್ಮೆ ಮೊಲೆಯ ರೀತಿಯಲ್ಲಿ ಹುಟ್ಟಿಕೊಳ್ಳುತ್ತದೆ ಅಂತ ಹೇಳ್ಕೊಂಡು ಅವರು ತಮ್ಮ ಮೊದಲ ಸಂಪಾದಕೀಯದಲ್ಲಿ ಬರೀತಾರೆ. ಈ ರೀತಿಯಾಗಿ ಅಂದರೆ ಯಾಕೆ ಅವರು ಇದನ್ನು ತಡೆಯುವ ಉದ್ದೇಶದೊಂದಿಗೆ ನಾವು ಪತ್ರಿಕೆಯನ್ನು ಮಾಡಿದ್ದೀವಿ ಅಂತ ಅವರು ಹೇಳುವಂತಹ ಸಂಪಾದಕೀಯದಲ್ಲಿ ಬರೆಯುವಂಥ ವಿಚಾರಗಳು. ಸರಿ, ಹಾಗಾದರೆ ಇವತ್ತು ಮಾತ್ರ ಸುಳ್ಳು ಸುದ್ದಿ ಹುಟ್ಟುತ್ತಾ ಇರೋದಾ? ಇವತ್ತು ನಾವು ಸುಳ್ಳು ಸುದ್ದಿಗಳನ್ನು ಬಹಳಷ್ಟು ವಿಚಾರಗಳನ್ನು ಹೇಳ್ತಿದ್ವಿ. ಮನುಷ್ಯ ಯಾವಾಗ ತನ್ನ ಮಾತನ್ನು ಕಲಿಯೋದಕ್ಕೆ ಶುರು ಮಾಡಿದ್ನೋ, ಮನುಷ್ಯ ಯಾವಾಗ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡಿದ್ರೋ ಅಲ್ಲಿಂದ ಶುರುವಾಗಿರುವಂಥದ್ದು ಸುಳ್ಳು ಸುದ್ದಿ. ಯಾವುದೇ ವಿಚಾರಗಳು, ಇಬ್ಬರು ಪತ್ರಕರ್ತರು ಕೂತ್ಕೊಂಡು ಮಾಧ್ಯಮದ ಬಗ್ಗೆ ಏನು ಮಾತಾಡೋದಿಲ್ಲ, ಯಾವತ್ತು ಕೂತ್ಕೊಂಡು ಮಾಧ್ಯಮದ ಬಗ್ಗೆ ಬಹಳ ಗಹನವಾಗಿ ಚರ್ಚೆ ಮಾಡೋದಿಲ್ಲ. ಅಥವಾ ಯಾರೋ ಇಬ್ಬರು ಪ್ರೊಫೆಸರ್ಗಳು, ಇಬ್ಬರು ಸೈಂಟಿಸ್ಟ್ಗಳು ಕೂತ್ಕೊಂಡಾಗಲೂ ಕೂಡ ಅವರ ರಿಸರ್ಚ್ ಬಗ್ಗೆ ಬಹಳ ಜೋರಾಗಿ ಚರ್ಚೆಯನ್ನು ಮಾಡಿರೋದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗಿರುತ್ತೆ, ಅವರು ಬೇರೆಯವರ ಬಗ್ಗೆನೇ ಮಾತಾಡ್ತಾರೆ. ಒಂದು ಕ್ಯಾಂಟೀನಲ್ಲಿ ಹೋಗಿ ಕುಳಿತುಕೊಂಡಾಗಲೂ ಕೂಡ ಅಲ್ಲಿ ಬೇರೆ ವಿಚಾರಗಳ ಬಗ್ಗೆನೇ ಚರ್ಚೆ ಆಗ್ತಿರುತ್ತೆ. ತಮ್ಮ ಸುತ್ತಲಿನವರ ಅನೇಕರ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಗಾಸಿಪ್ಗಳು ಬಹಳ ಮುಖ್ಯವಾದಂಥ ವಿಚಾರ ಆಗಿರುತ್ತೆ. ಅಂದರೆ ಈ ಗಾಸಿಪ್ಗಳನ್ನು ತಡಿಬೇಕು ಅಂತೇಳಿ ಮೊದಲ ಪತ್ರಿಕೆಯಲ್ಲೂ ಕೂಡ ಆ ಪ್ರಯತ್ನ ಒಂದು ನಡೆದಿತ್ತು. ಇವತ್ತು ಕೂಡ ಗಾಸಿಪ್ಗಳನ್ನು ತಡಿಬೇಕು ಅನ್ನುವಂಥದ್ದು ನಮ್ಮ ಮುಂದಿರುವ ಬಹಳ ದೊಡ್ಡ ಸವಾಲಾಗಿರುತ್ತೆ. ಅದರ ಜೊತೆಗೆ ಮಾಧ್ಯಮದಲ್ಲೂ ಕೂಡ ಇವತ್ತು ಸುಳ್ಳು ಸುದ್ದಿಗಳು ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಇನ್ನೊಂದು
ಸತ್ಯದ ಪರಿಶೀಲನೆ ಆಗದೇ ಹೋಗುತ್ತೆ. ವಿಶೇಷವಾಗಿ ನಾವು ಒಬ್ಬ ಟಿ ವಿ ಮಾಧ್ಯಮದಲ್ಲಿ ನಾನು 20 ವರ್ಷಗಳ ಕಾಲ ಕೆಲಸ ಮಾಡೋದ್ರಿಂದಾಗಿ ನಾನು ಅದರ ಸ್ಥಾನದಲ್ಲಿ ನಿಂತುಕೊಂಡು ಹೇಳಿದಾಗ ವಿಶೇಷವಾಗಿ ನಮ್ಮನ್ನು ಗುರಿಯಾಗಿರಿಸ್ತಾರೆ, ಟಿ ವಿಗಳನ್ನು ಗುರಿಯಾಗಿಸ್ತಾರೆ. ಇದಕ್ಕೆ ನಾನಾ ರೀತಿಯಾದಂತಹ ಕಾರಣಗಳಿದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನಾ ರೀತಿಯಾದಂತಹ ಕಾರಣಗಳಿಗಾಗಿ ಈ ಟೀಕೆಗೆ ಗುರಿಯಾಗ್ತಾ ಇರುವಂಥದ್ದು. ಆದರೆ ಇವತ್ತು ಅದಕ್ಕಿಂತ ದೊಡ್ಡದಾದಂತಹ ಚಾಲೆಂಜ್ ಎಲ್ಲಿಂದ ಬಂದಿದೆ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಮೀಡಿಯಾದಿಂದ ಬಂದಿದೆ, ಸೋಷಿಯಲ್ ಮೀಡಿಯಾದಿಂದ ಬಂದಿದೆ. ಡಿಜಿಟಲ್ ಮೀಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಿಂದ ಬಂದಿದೆ. ಯಾರು ಏನು ಬೇಕಿದ್ರೂ ಹಾಕಬಹುದು ಅನ್ನುವಂಥದ್ದು ಇವತ್ತು ನಮ್ಮ ನಡುವೆ ಇರುವಂತಹ ಭಾಳ ಮುಖ್ಯವಾದ ಆರೋಪ ಇದೆ. ಏನು ಬೇಕಿದ್ರೂ ಹಾಕ್ತಾರೆ, ಸುಳ್ಳು ಸುದ್ದಿಯನ್ನು ಹಾಕ್ತಾರೆ. ಆಗ ಕಮಿಷನರ್ ಅವರು ಮಾತಾಡುವಾಗಲೂ ಕೂಡ ಜವಾಬ್ದಾರಿಯುತವಾದಂತಹ ರಿಪೋರ್ಟಿಂಗ್ ಬಗ್ಗೆ ಹೇಳ್ತಾ ಯಾವ ಸ್ವರೂಪದಲ್ಲಿ ಕಳೆದ 1 ವರ್ಷಗಳಲ್ಲಿ ಬದಲಾವಣೆಗಳು ಆಗಿದ್ದಾವೆ ಮಂಗಳೂರಿನಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಈ ವರ್ಷ ಫೆಬ್ರವರಿ 1ನೇ ತಾರೀಕಿನಂದು ಕೇಂದ್ರ ಬಜೆಟ್ನ ದಿವಸ ಬೇರೆ ಬೇರೆ ಗೆಸ್ಟ್ಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ಕೂರಿಸ್ಕೊಂಡು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಮಂಗಳೂರಿಂದ ಕೂತಿರುವ ಗೆಸ್ಟ್ ಹತ್ರ ಒಂದು ಮಾತು ಕೇಳಿದೆ. ಮಂಗಳೂರಿನಲ್ಲಿ ಎಲ್ಲವೂ ಇದೆ, ಯಾಕೆಂದರೆ ಇಡೀ ರಾಜ್ಯದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು, ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು, ಅತಿ ಹೆಚ್ಚು ಯಾವ್ಯಾವ ಕಾಲೇಜುಗಳು ನಾನು ಹೆಸರಿಸಬಹುದೋ ಆ ಎಲ್ಲ ಕಾಲೇಜುಗಳು ಇರುವಂಥದ್ದು ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಷ್ಟೆಲ್ಲ ಇದ್ದ ಮೇಲೂ ಕೂಡ ದ 2 ಟೈರ್ ಸಿಟಿಯಲ್ಲಿ ಅಫ್ಕೋರ್ಸ್ ಮಂಗಳೂರು GST ಕಾಂಟ್ರಿಬ್ಯೂಷನಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದರೆ ಮಂಗಳೂರು 2ನೇ ಸ್ಥಾನದಲ್ಲಿರತಕ್ಕಂತಹ ನಗರ, ಈ ಒಂದು ಜಿಲ್ಲೆ. ಹೀಗಾಗಿ ಇಲ್ಲಿ ಯಾವ ಪೊಟೆನ್ಷಿಯಲ್ ಇತ್ತೋ, ಯಾವ ಸ್ವರೂಪದಲ್ಲಿ ಬೆಳವಣಿಗೆ ಆಗಬೇಕಾಗಿತ್ತೋ ಅದು ಯಾಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೇಳಿದಾಗ ಅವರು ಕೂಡ ಅತಿಥಿ ಕೂಡ ಹೇಳಿದರು, ಇಲ್ಲ ಕಳೆದ 1 ವರ್ಷದಿಂದ ಅಥವಾ ಕಳೆದ 6 ತಿಂಗಳಿಂದ ಒಂದಿಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಒಟ್ಟು ಬೆಳವಣಿಗೆಗಳು ನಡೆಯುವಂತಹ ಸ್ವರೂಪ, ಕೋಮು ಆಧಾರಿತವಾಗಿ ನಡೆಯುವಂತಹ ಬೆಳವಣಿಗೆಗಳು, ಇವು ನಮ್ಮ ಅಭಿವೃದ್ಧಿಗೆ ತೊಡಕನ್ನು ಉಂಟು ಮಾಡ್ತಾ ಇರೋದು ಸತ್ಯ ಅಂತ ಹೇಳೋತರ ಹೇಳ್ತಾರೆ. ಯಾಕೆ ಇದನ್ನು ಪ್ರಸ್ತಾಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ನಮ್ಮ ಇಲ್ಲಿರುವಂತಹ ಅದ್ಭುತವಾದಂಥ ಅವಕಾಶ, ಅದ್ಭುತವಾದಂತಹ ಮ್ಯಾನ್ ಪವರ್. ಯಾಕಂದರೆ ಇಡೀ ಹ್ಯೂಮನ್ ರಿಸೋರ್ಸ್ ವಿಚಾರಕ್ಕೆ ಬಂದಾಗ ದಕ್ಷಿಣ ಕನ್ನಡ ಅತಿ ಹೆಚ್ಚು ವಿದ್ಯಾವಂತರನ್ನು ಒಳಗೊಂಡಿರತಕ್ಕಂತಹ ಜಿಲ್ಲೆ, ಅತಿ ಹೆಚ್ಚು ಡಿಗ್ರಿ ಹೋಲ್ಡರ್ಸನ್ನು ಹೊಂದಿರುವಂತಹ ಜಿಲ್ಲೆ. ಇವೆಲ್ಲವೂ ಕೂಡ ಮಂಗಳೂರಿನಲ್ಲಿ ಇದೆ. ಮಂಗಳೂರಿನಲ್ಲಿ ಸುಮ್ಮನೆ ವರ್ಷಕ್ಕೆ 1 ಬಾರಿ ಬರುವಂತಹ SSLC ರಿಸಲ್ಟು, PU ರಿಸಲ್ಟ್ನ ಆಧಾರದಲ್ಲಿ ಮಾತ್ರನೇ ಅಲ್ಲ. SSLCಯಲ್ಲಿ ನಂಬರ್ 1 ನಮ್ಮ ಮಕ್ಕಳು ಪ್ರತಿ ವರ್ಷದಿಂದಲೂ ಕೂಡ ಹಲವಾರು ವರ್ಷಗಳಿಂದ ಅದನ್ನು ದಕ್ಷಿಣ ಕನ್ನಡ ಅಂದಾಗ ದಕ್ಷಿಣ ಕನ್ನಡದ ಜೊತೆಗೆ ಉಡುಪಿ ಕೂಡ ಸೇರಿರುತ್ತೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಈ 2 ಜಿಲ್ಲೆಗಳು ಕೂಡ ಈ ರೀತಿಯಾದಂತಹ ನಿರಂತರವಾದಂತಹ ಸಾಧನೆಯನ್ನು SSLC ಮತ್ತು PU ರಿಸಲ್ಟ್ನಲ್ಲಿ ತೋರಿಸ್ತಾರೆ. ಅದು ಅಲ್ಲಿಗೆ ಸೀಮಿತ ಆಗಿರೋದಿಲ್ಲ. ಅದು ಆಮೇಲೆ ಡಿಗ್ರಿಯಲ್ಲಿರುತ್ತೆ, ಅದು ಎಂಜಿನಿಯರಿಂಗಲ್ಲಿರುತ್ತೆ, ಅದು ಮೆಡಿಕಲಲ್ಲಿರುತ್ತೆ, ಅಥವಾ ಡಿಪ್ಲೊಮೊ ಕೋರ್ಸ್ಗಳಲ್ಲಿರ್ಬೋದು, ಅಥವಾ ಲಾ ಕೋರ್ಸ್ಗಳಲ್ಲಿರ್ಬೋದು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಮಂಗಳೂರಿನವರು ಇದ್ದೇ ಇರ್ತಾರೆ. ಆದರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ತನ್ನ ಉದ್ದೇಶಿತವಾದಂತಹ ಗುರಿಯನ್ನು ತಲುಪ್ತಾ ಅನ್ನುವಂತಹ ವಿಚಾರಗಳಿಗೆ ಬಂದಾಗ ಇಲ್ಲಿರುವಂತಹ ಅವಕಾಶಗಳನ್ನು, ಯಾಕಂದರೆ ರಾಜಧಾನಿಗೆ ಇರಬಹುದಾಗಿರುವಂಥ ಅನುಕೂಲಗಳು ಒಂದಿಷ್ಟು ಇದ್ದೇ ಇರುತ್ತೆ. ರಾಜಧಾನಿಗೆ ತನ್ನದೇ ಆದಂತಹ ಕಾರಣಗಳಿಗೆ ರಾಜಧಾನಿ ಬೆಳೀತಾ ಇರುತ್ತೆ. ಆದರೆ ರಾಜಧಾನಿಯ ಜೊತೆಗೆ ಕಾಂಪೀಟ್ ಮಾಡಬಹುದಾಗಿರುವಂತಹ ಹ್ಯೂಮನ್ ರಿಸೋರ್ಸ್ ಇದ್ದಾಗಲೂ ಕೂಡ ಯಾಕೆ ಆಗಲಿಲ್ಲ ಅನ್ನುವ ಪ್ರಶ್ನೆಯೂ ಕೂಡ ಅನೇಕ ಬಾರಿ ದಕ್ಷಿಣ ಕನ್ನಡದ ವಿಚಾರದಲ್ಲಿ ಬರ್ತಾನೆ ಇರುತ್ತೆ. ಮಾಧ್ಯಮದವರು ಈಗ ಸುಳ್ಳು ಸುದ್ದಿಯ ಜೊತೆಗೆ ಹೇಗೆ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ, ಯಾವ ಸ್ವರೂಪದಲ್ಲಿ ಸುಳ್ಳು ಸುದ್ದಿಯನ್ನು ಕಡಿಮೆ ಮಾಡೋದ್ರ ಕಡೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪತ್ರಿಕೆಗಳವರು ಭಾಳ ಸುಲಭವಾಗಿ ನಮಗೆ TV ಚಾನಲ್ ಅವ್ರುಗಳಿಗೆ ಹೇಳ್ತಾರೆ, ನಮ್ಮಿಂದಾಗಿ ಅಲ್ಲ, ಇದು ನಿಮ್ಮಿಂದಾಗಿಯೇ ಜಾಸ್ತಿ ಆಗಿರೋದು ಅಂತ ಹೇಳ್ತಾರೆ. ಪತ್ರಿಕೆಗಳವರು ಹೌದು, ಪತ್ರಿಕೆಗಳಲ್ಲಿ ಏನಾಗುತ್ತೆ, ನಿಮಗೆ ಸಂಜೆಯ ತನಕ ಇರುವಂತಹ ರಿಪೋರ್ಟ್ ಮಾಡೋದಕ್ಕಿರುವಂತಹ ಅವಕಾಶಗಳು. ಈಗ ಸಂಜೆ ಪತ್ರಿಕೆಗಳಿಗೂ ಬೆಳಗಿನ ಪತ್ರಿಕೆಗಳಿಗೂ ಹೋಲಿಕೆ ಮಾಡಿದಾಗ ಸಂಜೆ ಪತ್ರಿಕೆಗಳಿಗಿರುವಂಥದ್ದು ಅವರು ಫಾಸ್ಟ್ ನ್ಯೂಸ್ ಕೊಟ್ಟಿರ್ತಾರೆ, ಅವರಲ್ಲಿ ಹೋಗಿರಬಹುದಾಗಿರುವಂತಹ ತಪ್ಪುಗಳು ಬೆಳಗಿನ ಸುದ್ದಿ ಕೊಡುವಂಥವ್ರಿಗೆ ಕಡಿಮೆ ಮಾಡೋದಕ್ಕೆ ಅವಕಾಶಗಳಿರ್ತವೆ. ಆದರೆ ಸಂಜೆ ಪತ್ರಿಕೆಗಳಿಗಿಂತಲೂ ಕೂಡ ಕಡಿಮೆ ಅವಕಾಶ ಇರುವಂಥದ್ದು TV ಚಾನೆಲ್ಗಳಿಗೆ. ಇಲ್ಲೇನಾಗುತ್ತೆ, ಸಿಂಪಲ್ ಆಗಿ ಯಾವುದೇ ಒಂದು ಘಟನೆ ನಡೆದಾಗ ಇಮಿಡಿಯೇಟ್ ಆಗಿ ಅದರಲ್ಲಿ ಅದನ್ನು ರಿಪೋರ್ಟ್ ಮಾಡುವಂಥದ್ದಾಗತ್ತೆ. ಇದು ರಿಪೋರ್ಟ್ ಆಗ್ತಾ ಇದ್ದಂಗೆ ಅಲ್ಲಿ ವಿಶೇಷವಾಗಿ ಕೊಲೆಯ ವಿಚಾರಗಳು ಬಂದಾಗ
ಅಲ್ಲಿರುವಂಥ ಹೆಸರುಗಳ ಆಧಾರದ ಮೇಲೆ ಗೊತ್ತಾಗುತ್ತೆ ಆತ ಹಿಂದೂನೋ ಅಥವಾ ಮುಸಲ್ಮಾನನೋ ಅಥವಾ ಕ್ರಿಶ್ಚಿಯನ್ನೋ ಬೇರೆ ಯಾವುದು ಅಂತ ಗೊತ್ತಾಗುತ್ತೆ. ಆದರೆ ಅದರ ಜೊತೆಗೆ ಅದು ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ಬಳಕೆ ಮಾಡುವಂತಹದ್ದು ಶುರುವಾಗುತ್ತೆ. ಅದರ ಆಧಾರದ ಮೇಲೆ ರಿಪೋರ್ಟಿಂಗ್ ಆಗುವಂಥ ಶುರುವಾಗುತ್ತೆ. ಬಹುಶಃ ಈ ಎಲ್ಲ ಘಟನೆಗಳಿಗೆ ಕಾರಣಗಳಾಗ್ತಾ ಇರುವಂಥದ್ದು ಯಾವ ವಿಚಾರವನ್ನು ಅವತ್ತು ಆಗ ಕಮಿಷನರ್ ಅವರು ಹೇಳಿದ್ರಲ್ಲ, ಆ ವಿಚಾರಗಳಿಗೆ ಕಾರಣ ಆಗ್ತಾ ಇರುವಂಥದ್ದು ನಮ್ಮ ಈ ರೀತಿಯಾದಂತಹ ಪದ ಬಳಕೆಗಳು ಅನ್ನೋದನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕಾಗತ್ತೆ. ಅದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ಆದರೆ ಸುಳ್ಳು ಸುದ್ದಿಯನ್ನು ತಡೆಯುವಂತಹ ನಿಟ್ಟಿನಲ್ಲಿ ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿಗಳು ದೊಡ್ಡ ಮಟ್ಟದಲ್ಲಿರುವಂಥದ್ದು. ನಾವು ಹೇಗೆ ಯಾವ ಸ್ವರೂಪದಲ್ಲಿ ನಾವು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥರ ಆಧಾರದ ಮೇಲೇ ನಾವು ಸತ್ಯಕ್ಕೆ ಹತ್ತಿರವಾದಷ್ಟು ಸುದ್ದಿಯನ್ನು ಸಾಕಷ್ಟು ಮಟ್ಟದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಎಲ್ಲವೂ ಪರಿಪೂರ್ಣವಾಗಿ ಸತ್ಯವನ್ನೇ ಕೊಡ್ತಾ ಇರ್ತಾರೆ, ಪರಿಪೂರ್ಣವಾಗಿ ಸತ್ಯವೇ ಮಾತ್ರನೇ ಅಲ್ಲಿ ರಿಪೋರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಅದು ಪತ್ರಿಕೆಗಳ ವಿಚಾರದಲ್ಲೂ ಆಗಿರೋದಿಲ್ಲ, ಅದು ಚಾನೆಲ್ಗಳ ವಿಚಾರದಲ್ಲೂ ಆಗಿರೋದಿಲ್ಲ. ಆದರೆ ಬಹಳಷ್ಟು ಸತ್ಯಕ್ಕೆ ಹತ್ತಿರವಾಗಿರತಕ್ಕಂತಹ ಸುದ್ದಿಯನ್ನು ಕೊಡುವಂಥದ್ದನ್ನು ಆಗುತ್ತೆ. ಅನೇಕ ಸಂದರ್ಭದಲ್ಲಿ ಇಂಟರ್ಪ್ರಿಟೇಷನ್ಗಳು ಚೇಂಜ್ ಆಗ್ಬೋದು. ಭಾಳ ಇಂಪಾರ್ಟೆಂಟ್ ಆಗಿ ಮಾತಾಡಿರ್ತಕ್ಕಂತಹ ಕೋಟನ್ನು ಬಿಟ್ಟು ಬೇರೆ ಯಾವುದನ್ನು ಮಾತ್ರನೇ ಅಲ್ಲಿ ಬಂದಿರುವಂತಹ ಪತ್ರಕರ್ತ ತಾನು ಅಂದಾಜಿಸಿದ ರೀತಿಯಲ್ಲಿ ರಿಪೋರ್ಟ್ ಬರೆದಿರಬಹುದು. ಈ ರೀತಿಯಾದಂತಹ ಸಾಧ್ಯತೆಗಳಿರ್ತವೆ. ಹೀಗಾಗಿ ಇಂಥವುಗಳನ್ನು ನಾವು ಎಚ್ಚರಿಕೆಯಿಂದ ನೋಡಬೇಕಾಗಿರುವಂಥದ್ದು. ಈ ವಿಚಾರದಲ್ಲಿ ಪತ್ರಕರ್ತರು ಬಹಳ ಮುಖ್ಯವಾಗಿ ನಮ್ಮ ಜವಾಬ್ದಾರಿ ಏನು, ಸಮಾಜಕ್ಕೆ ಮಾಧ್ಯಮವಾಗಿ ನಾವು ಸುದ್ದಿಯನ್ನು ತಲುಪಿಸುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಹಿರಿಯ ಪತ್ರಕರ್ತ ವಿಶೇಷವಾಗಿ ಚಿದಂಬರ ಬೈಕಂಪಾಡಿ ಅವರಿದ್ದಾರೆ. ಅವರ ಬರಹಗಳನ್ನು ನಾನು ವಿದ್ಯಾರ್ಥಿಯಾಗಿದ್ದಾಗ ಓದಿಕೊಂಡು ಬಂದಂಥವನು. ಹಾಗೆಯೇ ತಾರನಾಥ್ ನನ್ನ ಕಲೀಗಾಗಿದ್ದಂಥವ್ರು. ನಾವು TV9 ಆರಂಭದ ದಿವಸಗಳಲ್ಲಿ ಕಲೀಗಾಗಿದ್ದಂಥವ್ರು ಅವರು. ನಮ್ಮ ಹರೀಶ್ ಬಂಟ್ವಾಳ್ರಿದ್ದಾರೆ, ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರು. ಇವರೆಲ್ಲರೂ ಕೂಡ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ಸುಳ್ಳು ಸುದ್ದಿ ಅನ್ನುವಂಥದ್ದನ್ನು ತಡೆಯುವ ಕೆಲಸವನ್ನು ಪತ್ರಕರ್ತ ತನ್ನದೇ ನೆಲೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡ್ತಾ ಬರ್ತಾ ಇರ್ತಾನೆ. ಹಾಗೆ ಅಂತೇಳಿ ಪರಿಪೂರ್ಣವಾಗಿ ಸುಳ್ಳು ಸುದ್ದಿಯನ್ನು ತಡೆಯೋದಕ್ಕೆ ಪತ್ರಕರ್ತರಿಗೂ ಕೂಡ ಆಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲೂ ಕೂಡ ಸುಳ್ಳು ಸುದ್ದಿ ಬರ್ತದೆ. ಒಂದು ಉದಾಹರಣೆಯನ್ನು ಹೇಳ್ತೀನಿ. 2018ರಲ್ಲಿ ಕೊಡಗಿನಲ್ಲಿ ದೊಡ್ಡ ಫ್ಲಡ್ ಆಯಿತು. ಆ ಫ್ಲಡ್ ಆದಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ನಮ್ಮ ಚಾನೆಲ್ಗಳಲ್ಲಿ ಹಾಕಿದೆ. ಇಬ್ಬರು ಬೈಕಲ್ಲಿ ಹೋಗ್ತಾ ಇದ್ದಾರೆ, ಮಣ್ಣಿನ ರಸ್ತೆ, ಒಂದು ಹೊಳೆಯ ಮೇಲೆ ಬರುತ್ತೆ, ಹೊಳೆಯಲ್ಲಿ ಫುಲ್ ಪ್ರವಾಹ ಇರುತ್ತೆ. ಅವರು ಆ ರಸ್ತೆಯಲ್ಲಿ ಹೋಗ್ತಿರುವಾಗ ಹೊಳೆಯ ನೀರು ಮೇಲೆ ಬಂದು ಕೊಚ್ಕೊಂಡು ಹೋಗುತ್ತೆ, ಇಬ್ಬರು ನೀರು ಪಾಲಾಗ್ತಾರೆ. ಸುದ್ದಿ ಏನು ಹೊತ್ತಿತ್ತು, ಕೊಡಗಿನ ಕೋರಂಗಾಲದಲ್ಲಿ ಇಬ್ಬರು ನೀರು ಪಾಲು, ಬೈಕ್ ಸವಾರ ನೀರು ಪಾಲು ಅಂಥೇಳಿ ಸುದ್ದಿ ಹೋಯಿತು. ಚಾನೆಲಲ್ಲಿ ಹೋಗಿರುವಂಥ ಸುದ್ದಿ, ನೀರು ಪಾಲು ಅಂಥೇಳಿ ಸುದ್ದಿ ಹೋಯಿತು. ಓಕೆ, ಅದು ಒಂದು ಬುಲೆಟಿನ್ಗೆ ಹೋಯಿತು, 2ನೇ ಬುಲೆಟಿನ್ಗೆ ಹೋಯಿತು. 3ನೇ ಬುಲೆಟಿನ್ಗೆ ನೋಡುವಾಗ ಆ ಸುದ್ದಿ ಎಲ್ಲಿದ್ದು ಅಂತ ಹೇಳಿದ್ರೆ ಅದು ಕೋರಂಗಾಲದಲ್ಲ, ಅದು ಕಾಂಬೋಡಿಯಾದು. ಅಂದರೆ ಕಾಂಬೋಡಿಯಾ ಇಂಥ ಸಂದರ್ಭಗಳಲ್ಲಿ ಪಾಪಪ್ ಆಗುವಂತಹ ಇಲ್ಲಿರುವಂಥದ್ದು ಅಂದರೆ, ನಾವು ಒಂದು ಯಾವುದೋ ರಿಪೋರ್ಟ್ ಮಾಡ್ತಾ ಇರ್ತೀವಲ್ಲ, ನಮಗೆ ಪಾಪಪ್ ಆಗಿ ಬರುವಂಥ ವಿಡಿಯೋಗಳು ಎಲ್ಲೆಲ್ಲಿಂದೋ ಬರ್ತವೆ ಅಂತ. ಮತ್ತು ಫೀಲ್ಡಲ್ಲಿರುವಂಥ ರಿಪೋರ್ಟ್ರಿಗೂ ಕೂಡ ಗೊತ್ತಾಗಿರೋದಿಲ್ಲ ಎಷ್ಟೋ ಸಲ. ಈಗ ಕಾಂಬೋಡಿಯಾದಕ್ಕೂ ವ್ಯತ್ಯಾಸ ಗುರುತಿಸಬಹುದಾಗಿರುವಂಥ ಯಾವ ಲಕ್ಷಣಗಳು ಅಲ್ಲಿ ಇಲ್ಲ. ಅಲ್ಲಿರುವಂತಹ ವ್ಯಕ್ತಿಗಳು, ಅಲ್ಲಿ ಹಿಂಬದಿಯಲ್ಲಿ ಕೂತಿರುವಂಥ ಸವಾರ ಮತ್ತು ಮುಂದೆ ಕೂತಿರುವಂಥ ಇಬ್ಬರು ಕೂಡ ನಾರ್ಮಲ್ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದಾರೆ, ಇಂಡಿಯನ್ಸ್ ಥರದಲ್ಲಿ ಕಾಣ್ತಿದ್ದಾರೆ. ಮತ್ತೇನು ಭಾಳ ಕ್ಲೋಸಪ್ ಫೋಟೋ ಏನಿಲ್ಲ ಅದರಲ್ಲಿ. ರಸ್ತೆ ಯಾವುದೋ ಒಂದು ಮಣ್ಣಿನ ರಸ್ತೆ ಇದೆ, ಈ ಥರದ ವಿಡಿಯೋ. ಇದು ಇಮಿಡಿಯೇಟಾಗಿ ಹೋಗ್ಬಿಡುತ್ತೆ ಚಾನೆಲ್ಗಳಿಗೆ. ನಾವು ಹೇಳ್ತೀವಿ ಚಾನೆಲ್ನಲ್ಲಿ ಸುಳ್ಳು ಸುದ್ದಿ ಹೋಯ್ತು. ಹೌದು, ಅಫ್ಕೋರ್ಸ್ ಅದು ನಮ್ಮ ಜವಾಬ್ದಾರಿ, ಅದನ್ನು ತಡಿಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದಾದ ನಂತರದ ಆ ಘಟನೆಯ ನಂತರ ಬಹಳಷ್ಟು ಸಂದರ್ಭಗಳಲ್ಲಿ, ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಹಾಕಿರುವಂಥ ಅನೇಕ ವಿಡಿಯೋಗಳಲ್ಲಿ ಏನಾಗಿತ್ತು, ವಿಡಿಯೋ ಗೇಮ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಹಾಕಿರೋದು ಕೂಡ ಉದಾಹರಣೆ ಆಗಿದೆ. ಭಾಳಷ್ಟು ಆಗಿದೆ. ಇದು ವಾಸ್ತವ. ಇದನ್ನು ನಾವು ಹಾಗೆ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದೇನಲ್ಲ, ಇದು ವಾಸ್ತವ. ಇದು ಆ ರೀತಿಯಾದಂಥ ವಿಡಿಯೋಗಳು ಬರ್ತವೆ. ಏನಾಗುತ್ತೆ, ಅರ್ಜೆನ್ಸಿ, ನಾನು ನನ್ನ ವೀಕ್ಷಕರಿಗೆ ಬೇಗನೆ ಸುದ್ದಿಯನ್ನು ಕೊಡಬೇಕು ಅನ್ನೋಂಥ ಅರ್ಜೆನ್ಸಿ, ಇದರಲ್ಲಿ ಹೋಗುವಂತಹ ತಪ್ಪು ಮಾಹಿತಿಗಳ ಸಾಧ್ಯತೆ ಇರುತ್ತೆ. ಆದರೆ ಅದನ್ನು ಆದಷ್ಟು ಕರೆಕ್ಷನ್ ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನೋಡಿ, ಇವತ್ತು ಮಾಧ್ಯಮ ಎಷ್ಟು ಫಾಸ್ಟಾಗಿ ಹೇಗೆ ರಿಯಾಕ್ಷನ್ ಆಗ್ತಾ ಹೋಗುತ್ತೆ, ನಿಮಗೆ ಯಾವುದೇ ವಿಡಿಯೋ ಎಷ್ಟು ಪಟಾಪಟ್ ಸಿಗುತ್ತೆ ಅನ್ನೋದಕ್ಕೆ ನೋಡಿ.
19ರಲ್ಲಿ ಯಾವಾಗ ಅಭಿನಂದನ್ ಅಲ್ಲಿ ಹೋಗಿ ಪಾಕಿಸ್ತಾನದ ನೆಲದಲ್ಲಿ ಬೀಳ್ತಾರೆ, ಬಿದ್ದು ಅದು ಬೆಳಗ್ಗೆ ಒಂದು 8-8:30 ಹೊತ್ತಿನಲ್ಲಿ ಆಗುವಂಥದ್ದು ಘಟನೆ. ನಾನು ಆ ಊರುಗಳಿಗೆ ಹೋಗಿದ್ದೆ, ಭಾರತದ ಪ್ರದೇಶಗಳಿಗೆ ಹೋಗಿದ್ದೀನಿ, ಅಲ್ಲಿ ಜಮ್ಮು ಭಾಗದಲ್ಲಿರುವಂಥ ಆ ಹಳ್ಳಿಗಳಿಗೆ ಹೋಗಿದ್ದೀನಿ. ಅಲ್ಲಿ ಹೋದಾಗ ಅಲ್ಲಿ ಜನ ಅವರ ಬೆಳಗ್ಗೆ ಆಕಾಶದಲ್ಲಿ ನಡೆದಿರುವಂತಹ ಫೈಟನ್ನು ನೋಡಿದ್ದಾರೆ. ಅವರು ಏರ್ಕ್ರಾಫ್ಟ್ಗಳ ನಡುವೆ ಆದಂತಹ ಫೈಟನ್ನು ಅವರ ಕಣ್ಣಾರೆಯಾಗಿ ನೋಡಿದಂಥದ್ದು ಉದಾಹರಣೆಗಳನ್ನು ಹೇಳ್ತಿದ್ರು. ರಜೌರಿ ಸೆಕ್ಟರ್ನಲ್ಲಿ ಆಗಿರುವಂತಹ ಘಟನೆ ಅದು. ಅದನ್ನು ಅವರಲ್ಲಿ ಕಣ್ಣಾರೆಯಾಗಿ ನೋಡಿದ್ದಾರೆ, ಅಲ್ಲಿಯ ಹಳ್ಳಿಯ ಜನ ನೋಡಿದ್ದಾರೆ. ಆ ಒಂದು ಹಳ್ಳಿಗೆ ಒಂದು ಹಳ್ಳಿಗೆ ಹೋಗಿದ್ವಿ, ಆ ಹಳ್ಳಿಯಲ್ಲೂ ಕೂಡ ಶೆಲ್ಗಳು ಬಂದು ಬಿದ್ದಿದ್ವು. ನಾವು ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ನಮ್ಮ ಮಿಲಿಟರಿಯವರು ಅಲ್ಲಿಗೆ ಬಂದು ಅದನ್ನು ಡಿಫ್ಯೂಸ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಆದರೆ ಆ ಹಳ್ಳಿಯ ಎದುರುಗಡೆ ಇರುವಂತಹ ಬೆಟ್ಟ ಏನಿದೆ ಅದರಿಂದ ಆ ಕಡೆಗೆ ಹೋಗಿ ಬಿದ್ದಿರೋದು ಅಷ್ಟೇ, ಭಾಳ ದೂರದಲ್ಲಿ ಏನಲ್ಲ ಅದು. ಆದರೆ ಆ ಬೆಟ್ಟದ ಆ ಭಾಗದಲ್ಲಿರುವಂಥದ್ದು ಪಾಕಿಸ್ತಾನ, ಅಲ್ಲಿ ಆದರೆ ಬಿದ್ದಿರುವಂಥದ್ದು ಒಂದು ಘಟನೆ ಆಯ್ತಲ್ಲ. ಹಿಂದೆಲ್ಲ ಆದರೆ ಆ ವಿಡಿಯೋ ಬರೋದಕ್ಕೆ ಎಷ್ಟು ಡಿಲೇ ಆಗಿದ್ದಿರ್ತಿತ್ತು. ಆದರೆ ಅದು ಆ ಘಟನೆಯಾಗಿ ಒಂದು ಅರ್ಧ ಗಂಟೆ ಆಗಿಲ್ಲ, ಇಡೀ ಭಾರತದ ಎಲ್ಲ ಕಡೆಗಳಲ್ಲೂ ಕೂಡ ಆ ವಿಡಿಯೋ ಓಡಾಡೋದಕ್ಕೆ ಶುರುವಾಗಿತ್ತು. ವಾಟ್ಸಪ್ಗಳ ಮೂಲಕವಾಗಿ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಅಂದರೆ ಈ ಸೋಷಿಯಲ್ ಮೀಡಿಯಾವು ಕೂಡ ಎಂಥ ಪ್ರಭಾವಿ ಟೂಲ್ ಆಗಿ ನಮ್ಮ ಜೊತೆಗೆ ಇದೆ ಅಂತ ಹೇಳಿದರೆ, ನಮಗೆ ಆ ದೃಶ್ಯ ಅಲ್ಯಾವುದೋ ಹಳ್ಳಿಯಲ್ಲಿ ಬಿದ್ದಿರುವಂಥದ್ದನ್ನ ಅಲ್ಯಾರೋ ಹುಡುಗರು ರೆಕಾರ್ಡ್ ಮಾಡಿರ್ತಾರೆ. ಅವ್ರು ಯಾರೋ ಅದೇನೋ ಅಫಿಷಿಯಲಿ ಆಗಿ ಯಾರಿಗೂ ಕೂಡ ಗೊತ್ತಿಲ್ಲ, ಯಾರು ಬಿದ್ದವನು ಯಾರು ಅಂತ ಗೊತ್ತಿಲ್ಲ, ಅಥವಾ ಇಂಡಿಯನ್ನ ಪಾಕಿಸ್ತಾನಿ ಅನ್ನೋದ್ರ ಬಗ್ಗೆ ಕೂಡ ಬಿದ್ದ ಕ್ಷಣದಲ್ಲಿ ಗೊತ್ತಿರೋದಿಲ್ಲ, ಆ ನಂತರ ಅದು ಗೊತ್ತಾಗಂಥದ್ದು. ಆ ರೀತಿಯಲ್ಲಿ ನಡೆದು ಹೋಗುತ್ತೆ ಘಟನೆ. ಆ ವಿಡಿಯೋ ನಮಗೆ ಇಲ್ಲಿ ಸಿಗುತ್ತೆ ನೋಡಿ, ಎಷ್ಟು ಫಾಸ್ಟಾಗಿ ಹರಿದಾಡ್ತಾ ಇದೆ ಅಂತೇಳಿ, ಎಷ್ಟು ಫಾಸ್ಟಾಗಿ ನಮಗೆ ಇವತ್ತು ದೃಶ್ಯಗಳು ತಲುಪ್ತಾ ಇದ್ದಾವೆ. ಮಂಗಳೂರು ಸಮಾಚಾರ ಶುರುವಾದಾಗ 15 ದಿವಸಕ್ಕೊಮ್ಮೆ ಈ ಪತ್ರಿಕೆಯನ್ನು ಅವರು ಬರೀತಾರೆ. ಮಂಗಳೂರಿನ ನಂತರ ಅದನ್ನು ಬಳ್ಳಾರಿಯಲ್ಲಿ ಹೋಗಿ ಅಲ್ಲಿ ಸ್ಥಾಪಿಸ್ತಾರೆ. ಯಾಕಂದರೆ ಮಂಗಳೂರಿನ ಬದಲಿಗೆ ಅಲ್ಲಿ ಅಚ್ಚು ಮೂಲಕವಾಗಿ ಪ್ರಿಂಟ್ ಮಾಡೋದಕ್ಕಾಗುತ್ತೆ ಅಂತೇಳಿ ಬಳ್ಳಾರಿಯಿಂದ ಆ ಸಮಾಚಾರ ಪತ್ರಿಕೆಯನ್ನು ಅವರು ಶುರು ಮಾಡ್ತಾರೆ, ಬಾಸಲ್ ಮಿಷನ್ನವರು. ಅಂದರೆ ಆ ಕಾಲದಕ್ಕೂ ಇವಾಗಿನ ಕಾಲಕ್ಕೂ ಬಂದಾಗ ನಮಗೆ ಸುದ್ದಿಯ ಫ್ಲೋ ಬಹಳ ಫಾಸ್ಟಾಗಿ ಆಗುತ್ತೆ, ವಿಜುವಲ್ ಭಾಳ ಫಾಸ್ಟಾಗಿ ಸಿಗುತ್ತೆ. ಮಂಗಳೂರಿನಲ್ಲಿ ಯಾವುದೋ ಒಂದು ಗಲಾಟೆ ನಡೆದಿದೆ ಅಂತ ಹೇಳಿದರೆ ಅದು ಅರ್ಧ ಗಂಟೆ ಒಳಗಡೆ ನಮಗೆ ಆ ದೃಶ್ಯಗಳು ರೆಕಾರ್ಡ್ ಆಗಿ ವಿದಿನ್ 5 ಮಿನಿಟ್ಸಲ್ಲಿ ವಿಡಿಯೋ ಅಪ್ಲೋಡ್ ಆಗಿ ಆಯಿತು. ವಿದಿನ್ 5ನೇ ನಿಮಿಷಕ್ಕೆ ಅದು ಅಪ್ಲೋಡ್ ಆಯಿತು ಅಂದರೆ ನಿಮಗೆ 6ನೇ ನಿಮಿಷಕ್ಕೇ ಅದು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಫಾರ್ವರ್ಡ್ ಆಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಓದೋದು ಇಲ್ಲ, ಏನು ಫಸ್ಟ್ ಫಾರ್ವರ್ಡ್ ಆಗ್ತಾ ಇರುತ್ತೆ. ಈ ಹಂತಕ್ಕೆ ಬಂದು ತಲುಪಿದ್ದೀವಿ ನಾವು. ಈ ಹಂತದಲ್ಲಿ ಇರುವಂಥದ್ದು ಬಹಳ ದೊಡ್ಡ ಚಾಲೆಂಜು ಮಾಧ್ಯಮಕ್ಕೆ ಇರುವಂಥದ್ದು. ಸುಳ್ಳು ಸುದ್ದಿಗಳನ್ನು ತಡೆಯೋದು ಹೇಗೆ, ವೈರಲ್ ಆಗ್ತಾ ಇರುವಂಥ ಸುದ್ದಿಗಳಲ್ಲಿ ಸತ್ಯವನ್ನು ಪರಿಶೀಲಿಸೋದು ಹೇಗೆ, ಯಾವ ಸ್ವರೂಪದಲ್ಲಿ ನಾವು ನಮ್ಮ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು, ಇವುಗಳು ಬಹಳ ಮುಖ್ಯ. ಅದಕ್ಕೆ ನಾನು ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರ್ತೀನಿ, ಇದು ನಮ್ಮ ಪ್ರೊಫೆಸರ್ಗಳು ಕೂಡ ನಮಗೆ ಹೇಳಿಕೊಟ್ಟಿದ್ದಂತಹ ವಿಚಾರಗಳ ಒಂದು ಮುಂದುವರೆದ ಭಾಗವಾಗಿ ನಾನು ಅದನ್ನು ಮೇಯ್ನಾಗಿ 3 ಸಿಗಳನ್ನು ನಾವು ಜರ್ನಲಿಸಮಲ್ಲಿ ಪಾಲನೆ ಮಾಡಬೇಕು. 3 ಸಿಗಳು ಬಹಳ ಮುಖ್ಯ. ಇಲ್ಲಿ ಅಫ್ಕೋರ್ಸ್ ನಾವು ಕಮ್ಯುನಿಕೇಟ್ ಮಾಡುವಂಥವ್ರು, ಕಮ್ಯುನಿಕೇಷನ್ ಅನ್ನೋಂಥ ಒಂದು ಪಾರ್ಟ್ ಆಫ್ ದ ಸಿ ಇದರಲ್ಲಿರುವಂಥದ್ದು. ಆದರೆ 3 ಸಿಗಳು ಯಾವುದಂದರೆ ಕ್ಯಾಸ್ಟ್ ವಿಚಾರಗಳು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ಕೂಡ ಆತ ಒಂದಲ್ಲ ಒಂದು ಜಾತಿಯಿಂದ ಹುಟ್ಟಿರ್ತಾನೆ, ಒಂದಲ್ಲ ಒಂದು ಜಾತಿಯ ಮೂಲಕವಾಗಿಯೇ ಆತನನ್ನು ಗುರುತಿಸಲಾಗತ್ತೆ. ಅವನಿಗೆ ಒಂದು ಜಾತಿ ಅನ್ನುವಂಥ ಹಣೆಪಟ್ಟಿ ಅವನು ಹುಟ್ಟಿದ ಕ್ಷಣದಿಂದಲೇ ಸೇರಿಕೊಳ್ಳುತ್ತೆ. ಆದರೆ ಆ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಮತ್ತೆ ಒಂದ್ಸಗೇನು ಬರುತ್ತೆ, ನಾನು ಯಾವ ಸ್ಥಳದಲ್ಲಿರುವಂತಹ ಜಾತಿಯವನು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಉಳಿದವರನ್ನು ಟೀಕಿಸುವಂಥದ್ದು ಅಥವಾ ಉಳಿದ ವಿಚಾರಗಳಲ್ಲಿ ತನ್ನ ಜಾತಿಯ ಸುತ್ತು ತನ್ನನ್ನು ವೈಭವೀಕರಿಸಿಕೊಂಡು ತನ್ನ ಸುತ್ತಲಿರುವಂಥ ಉಳಿದವರನ್ನು ಇದು ಮಾಡುವಂಥದ್ದು, ಅಥವಾ ತನ್ನ ಜಾತಿಯವರು ಅನ್ನೋ ಕಾರಣಕ್ಕೆ ಯಾರನ್ನೂ ಪ್ರೊಟೆಕ್ಟ್ ಮಾಡೋದು, ತನ್ನ ಜಾತಿಯವರು ಅನ್ನೋ ಕಾರಣಕ್ಕಾಗಿ ಯಾರನ್ನೂ ಹೊಗಳುವಂಥದ್ದು, ತನ್ನ ಜಾತಿಯವರು ಅನ್ನುವಂಥದ್ದು ಕಾರಣಕ್ಕಾಗಿ ವಿನಾಕಾರಣ ಅವರನ್ನು ಇಂದ್ರ ಚಂದ್ರ ಅಂತೇಳಿ ತೋರಿಸುವಂಥದ್ದು, ಇವುಗಳನ್ನು ನಾವು ಬಿಡಲೇಬೇಕು. ಯಾವುದೇ ಜರ್ನಲಿಸ್ಟ್ ಆಗಿರೋದು, ಯಾವಾಗ ಸತ್ಯ ಸುದ್ದಿ ನಮಗೆ ಕೊಡೋಕ್ಕಾಗತ್ತೆ ಅಂತ ಹೇಳಿದ್ರೆ, ಯಾವಾಗ ನಮ್ಮ ಸಮಚಿತ್ತ ಆಗೋಕ್ಕೆ ಸಾಧ್ಯ ಆಗುತ್ತೆ, ಈ ಜಾತೀಯತೆ ಅನ್ನುವಂಥದ್ದು ಇದೆಯಲ್ಲ, ಕ್ಯಾಸ್ಟ್ ಅನ್ನೋಂಥದ್ದಿಲ್ಲ, ಇದು ಹೋಗಲೇಬೇಕು. ಎರಡನೇದು ಸಿ ಅನ್ನುವಂಥದ್ದು ಕಮ್ಯೂನಲ್ ಆಗಿ ನನ್ನ ಧರ್ಮದ ಆಧಾರದ ಮೇಲೆ, ಒಂದಲ್ಲ ಒಂದು ಧರ್ಮದಲ್ಲಿ ಹುಟ್ಟಿರ್ತಾರೆ. ಹುಟ್ಟುವಾಗ ಯಾರು ಕೂಡ ಇಂಥದ್ದೇ ಧರ್ಮದಲ್ಲಿ ನಾನು ಹುಟ್ಟುತ್ತೀನಿ ಅನ್ನೋಂಥ ಖಚಿತತೆ ಯಾವನಿಗೂ ಇಲ್ಲ. ಹುಟ್ಟಿದ ಮೇಲೇ ಗೊತ್ತಾಗೋದು ಇದು ನನ್ನ ಧರ್ಮ ಅಂತ ಹೇಳುವಂಥದ್ದು. ಅದು ನಾನು ಬೆಳೀತಾ ಸುತ್ತಿಕೊಳ್ಳುವಂಥ ಬಂಧ ಅದು. ಆದರೆ ಆ ಧರ್ಮದ ಆಧಾರದ ಮೇಲೆ ಇನ್ನೊಂದು ಧರ್ಮದ ವಿಚಾರದ ವಿರುದ್ಧವಾಗಿಯೇ ನಾನು ಬರಿಬೇಕು ಅನ್ನುವಂತಹ ರೀತಿಯಲ್ಲಿ ಒಬ್ಬ ಪತ್ರಕರ್ತನಾದವನು ಯಾವತ್ತೂ ಮಾಡಬಾರ್ದು, ಕಮ್ಯೂನಲ್ ಆಗಿ ಯೋಚನೆ ಮಾಡಲೇಬಾರ್ದು. ಯಾಕಂದರೆ ಅಂತಿಮವಾಗಿ ನಮ್ಮದು
ಸರ್ವ ಜನಾಂಗದ ಶಾಂತಿಯ ತೋಟ. ಕುವೆಂಪು ಅವರ ನಾಡಗೀತೆಯ ಸಾಲುಗಳನ್ನು ಹೈಸ್ಕೂಲ್ ಮುಗಿಯೋ ತನಕ ಅಂತೂ ನಾವೆಲ್ಲರೂ ಕೂಡ ಹೇಳಿರ್ತೀವಿ. 1ರಿಂದ 10ನೇ ಕ್ಲಾಸ್ ನಂತರ ಹೇಳೋದಿಲ್ಲ, ಅದು ಬೇರೆ ಪ್ರಶ್ನೆ. ಯಾಕಂದರೆ PUಗೆ ಹೋಗ್ತಿದ್ದಂಗೆ ನಾಡಗೀತೆನೂ ಇಲ್ಲ, ಯಾವ ಗೀತೆಗಳು ಇಲ್ಲ. ಆನಂತರ ಆಗಸ್ಟ್ 15ಕ್ಕೆ ಹೋಗೋದು ಕಷ್ಟ, ಜನವರಿ 26ಕ್ಕೆ ಹೋಗೋದು ಕಷ್ಟ. ಅವತ್ತು ನಮಗೊಂದು ರಜಾ ದಿವಸ ಅನ್ನುವಂತಹ ಅದು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲೇ ಅದರ ಭಾಗವಾಗಿಯೇ ಬಂದಂಥ ರೀತಿಯಲ್ಲಿ ನಾವಿದ್ದೀವಿ. ಕೆಲವು ಕಾಲೇಜುಗಳನ್ನು ಹೊರತುಪಡಿಸಿ ಕೆಲವು ಕಾಲೇಜುಗಳಲ್ಲಿ ಅದನ್ನು ಬಹಳ ನೀಟಾಗಿ ಮಾಡ್ತಾರೆ. ಬಹುತೇಕ ಹಾಗೆ ಇರುತ್ತೆ. ಅಟ್ಲೀಸ್ಟ್ ಅಲ್ಲಿ ಓದಿರ್ತೀವಲ್ಲ, ಅದು ನಮ್ಮ ಮನಸ್ಸಿನ ಒಳಗಡೆ ಇರಲೇಬೇಕು. ಅದು ಯಾವತ್ತೂ ಕೂಡ, ಎಸ್ಪೆಷಲಿ ಒಬ್ಬ ಪತ್ರಕರ್ತನಾದಂಥವನು, ನಾನು ಇರುವಂಥದ್ದು, ನಾನು ಬರೆಯುವಂಥದ್ದು, ನಾನು ಹೇಳುವಂಥದ್ದು, ನಾನು ಮಾತಾಡುವಂಥದ್ದು, ಇದು ಸಾವಿರಾರು ಜನಕ್ಕಲ್ಲ, ಲಕ್ಷಾಂತರ ಜನಗಳಿಗೆ ಮುಟ್ಟುತ್ತೆ. ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋದು ಅಂತ ಹೇಳಿದ್ರೆ ಅದು ಲಕ್ಷಾಂತರ ಜನಕ್ಕೆ ಮುಟ್ಟುತ್ತೆ. ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಬರೆಯುವಂಥದ್ದು ಅಂತ ಹೇಳಿದ್ರೆ ಲಕ್ಷಾಂತರ ಜನಕ್ಕೆ ಮುಟ್ಟುತ್ತೆ. ಆ ಲಕ್ಷಾಂತರ ಜನಕ್ಕೆ ನೀವು ಫೇಸ್ಬುಕ್ಕಲ್ಲಿ ಬರಿತೀರಾ, ನೀವು ಟ್ವಿಟರಲ್ಲಿ ಬರಿತೀರಾ, ನೀವು ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕ್ತೀರಾ, ಯಾವುದಲ್ಲಿ ಪೋಸ್ಟ್ ಹಾಕ್ತೀರಾ, ಆದರೆ ಅದು ತುಂಬ ಜನಕ್ಕೆ ತಲುಪುತ್ತೆ. ಹಾಗಾಗಿ ಆ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು. ನಾನು ಹುಟ್ಟಿದಿಂದ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಇದ್ದೇ ಇದೆ. ಪ್ರತಿಯೊಬ್ಬನೂ ಕೂಡ ಒಂದು ಧರ್ಮದಲ್ಲಿ, ಆ ಧರ್ಮ ನನ್ನ ವರದಿಗಾರಿಕೆಯಲ್ಲಿ, ನನ್ನ ಮಾತುಗಾರಿಕೆಯಲ್ಲಿ ಇದು ಕಾಣಿಸ್ಕೊಳ್ಬಾರ್ದು. ಅದು ಕಾಣಿಸ್ಕೊಳ್ತು ಅಂದರೆ ನಾವು ಜರ್ನಲಿಸಮ್ಗೆ ಮಾಡುವಂಥ ಅಪಚಾರ, ಅದು ಜರ್ನಲಿಸಮ್ಗೆ ಮಾಡುವಂಥದ್ದು ಅಪಚಾರ ಆಗುತ್ತೆ. 3ನೇ ಸಿ, ಕರಪ್ಷನ್. ಒಂದು ಸಲ ಕರಪ್ಟ್ ಆದ ಅಂತ, ಅದು ಯಾವುದೇ ರೀತಿಯ ಕರಪ್ಷನ್ಗೆ ಒಳಗಾದ ಅಂತ ಹೇಳಿದರೆ ಆತ ತನ್ನ ಜುಟ್ಟನ್ನು ಬೇರೆ ಯಾರದೋ ಕೈಗೆ ಕೊಟ್ಟ ಅಂತ ಅರ್ಥ. ಅಲ್ಲಿಂದ ನಂತರ ಆತನಾಗಿ ಪತ್ರಕರ್ತನಾಗಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಪತ್ರಕರ್ತನಾಗಿರುವಂಥವರು ಇವತ್ತು ಬಹುಶಃ ಇಲ್ಲಿರುವ ಹಿರಿಯರು ಹೇಳ್ಬೋದು, 2008 ಒಳಗೆ ಇದ್ದಂತಹ ಪತ್ರಕರ್ತರಲ್ಲಿ ಬಹುತೇಕರ ಸ್ಯಾಲ್ರಿಯ ವಿಚಾರಕ್ಕೆ ಬಂದಾಗ ಬಹಳ ಕೆಟ್ಟ ಸ್ಥಿತಿಯಲ್ಲಿನೇ, ಈಗ ನಾನು ವೃತ್ತಿಯನ್ನು ಆರಂಭಿಸಿದಂತಹ ಸಂದರ್ಭದಲ್ಲಿ ಇದ್ದಂತಹ ಪರ್ ಆ್ಯನಮ್ ಸ್ಯಾಲ್ರಿಯನ್ನು ಇವತ್ತು ಸಾಮಾನ್ಯವಾಗಿ ಎಂಟ್ರಿ ಲೆವೆಲ್ನಿಂದ ಒಂದು 2-3 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಪರ್ ಆ್ಯನಮ್ ಸ್ಯಾಲ್ರಿಯನ್ನು ಪರ್ ಮಂತಲ್ಲಿ ತಗೊಳ್ತಾ ಇದ್ದಾರೆ. ಕೆಲವ್ರದ್ದು ಇನ್ನೂ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಿತ್ತು. 2000ಕ್ಕಿಂತ ಮುಂಚಿನವ್ರದ್ದು ಕೆಟ್ಟ ಪರಿಸ್ಥಿತಿಯಲ್ಲಿ ಇತ್ತು. ಬಟ್ ಇವತ್ತು ಬಹುತೇಕ ಪತ್ರಕರ್ತರ ಸ್ಥಿತಿ ಹಾಗಿಲ್ಲ. ಅದರಲ್ಲೂ ಎಸ್ಪೆಷಲಿ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ವಿಚಾರಕ್ಕೆ ಬಂದಾಗಂತೂ ಬಹುತೇಕರಿಗೆ ಒಂದು ಒಳ್ಳೆಯ ಒಂದು ಗೌರವಾನ್ವಿತವಾಗಿ ಬದುಕೋದಕ್ಕೆ ಬೇಕಂತ ಸಂಬಳವನ್ನು ಆಯಾ ಸಂಸ್ಥೆಗಳು ಕೊಡ್ತಾ ಇದ್ದಾವೆ. ಹೀಗಿರುವಾಗ ಕರಪ್ಟ್ ಮತ್ತು ಪತ್ರಕರ್ತರ ಮೇಲೆ ಒಂದು ಆರೋಪ ಯಾವತ್ತಿರುತ್ತೆ, ಪತ್ರಕರ್ತರೇ ಅವನಿಗೇನು ಎಲ್ಲ ಸಿಕ್ಬಿಡುತ್ತೆ ಅನ್ನುವ ರೀತಿಯಾದಂಥ ಧೋರಣೆ ಇದೆ. ಖಂಡಿತವಾಗ್ಲೂ ಅಲ್ಲವೇ ಅಲ್ಲ. ಪತ್ರಕರ್ತರಲ್ಲಿ ಬಹುಪಾಲು 95% ಪತ್ರಕರ್ತರು ಇವತ್ತು ಕೂಡ ಒಳ್ಳೆಯವರೇ ಇದ್ದಾರೆ. ಎಲ್ಲೋ ಒಂದು 5% ಜನರ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ಸೇರಿಸಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆಗ 95% ಜನರಲ್ಲಿ ಸುಮಾರು 50% ಜನ ಅಂತೂ ಡೆಸ್ಕ್ಗಳಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಪಾಪ ಅವ್ರಿಗೆ ಅವ್ರನ್ನೂ ಕೂಡ ಸೇರಿಸ್ಕೊಂಡು ಇವು ಪತ್ರಕರ್ತರೆಲ್ಲ ಕರಪ್ಟು ಅಂತ ಹೇಳಿಬಿಟ್ರೆ ಹೆಂಗೆ ಸಾಧ್ಯನೇ ಇಲ್ಲ. ಅದು ಅವರು ಪಾಪ ಅವ್ರಿಗೆ ಯಾರ ಜೊತೆ ಕೂಡ ಹೊರಗಡೆಯವ್ರ ಜೊತೆಗೂ ಕೂಡ ಪರಿಚಯ, ಅವ್ರು ಆಯಿತು, ಅವ್ರ ಕೆಲಸ ಆಯಿತು. ಪತ್ರಕರ್ತ ಅನ್ನೋಂಥದ್ದು ವೃತ್ತಿ. ಅದು ರಿಪೋರ್ಟಿಂಗಲ್ಲಿರೋರು ಕೂಡ ಎಲ್ಲರೂ ಕೂಡ ಕರಪ್ಟ್ಗಳಾಗೋದಿಲ್ಲ. ಯಾಕಂದರೆ ರಿಪೋರ್ಟರ್ಗಳು ಎಲ್ಲರೂ ಕರಪ್ಟ್ ಆಗಿರ್ತಿದ್ರೆ ಇವತ್ತು ಯಾವ ಸುದ್ದಿಯೂ ಕೂಡ ನಿಮಗೆ ಸರಿಯಾಗಿ ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸುದ್ದಿಗಳನ್ನು ಕೊಡುವಾಗ ಭಾಳ ನಿಖರವಾಗಿ ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪತ್ರಕರ್ತರು ಮಾಡ್ತಾ ಇರ್ತಾರೆ. ಮತ್ತು ಯಾರು ಕರಪ್ಟ್ ಆಗಿದ್ದಾನೆ ಅಂತ ಇದೆಯಲ್ಲ, ವಿಜುವಲ್ ಮೀಡಿಯಾದಲ್ಲಂತೂ ಭಾಳ ಸುಲಭವಾಗಿ ಗುರುತಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಅದು ಭಾಳ ಸುಲಭವಾಗಿ ಅದನ್ನು ಜನ ಗುರುತಿಸ್ತಾರೆ. ನೀವು ಗುರುತಿಸದೇ ಇರ್ಬೋದು, ಆದರೆ ಒಬ್ಬ ಸಾಮಾನ್ಯ ವೀಕ್ಷಕ ಇದ್ದಾನಲ್ಲ, ಅವನು ನಮಗಿಂತ ಬುದ್ಧಿವಂತ ನಮ್ಮ ಸಾಮಾನ್ಯ ವೀಕ್ಷಕರು. ಹಳ್ಳಿಯಲ್ಲಿ ಕೂತ್ಕೊಂಡಿದ್ದಂಥವರು ಕೂಡ ನಮ್ಮನ್ನು ಜಡ್ಜ್ ಮಾಡ್ತಾರೆ. ಇವ ಹೆಂಗೆ ಅಂತ ಹೇಳ್ತಾರೆ, ಇವ ಹೆಂಗೆ ಅಂತೇಳಿ ಅವ್ರು ಹೇಳ್ತಾರೆ. ನಾವು ಉತ್ತರದಾಯಿಗಳಾಗಿರುವಂಥದ್ದು ಅವ್ರಿಗೆ, ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ, ನಾವು ಕಮ್ಯುನಿಕೇಟ್ ಮಾಡ್ತಾ ಇರೋದು ಅವ್ರಿಗೆ. ನಾನು ಕರ್ನಾಟಕದ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿದ್ದೀನಿ. ಆ ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಜನರ ಜೊತೆಗೆ ಮಾತಾಡಿದಂಥ ಸಂದರ್ಭಗಳಲ್ಲಿ ಅವರು ಮಾಧ್ಯಮವನ್ನು ನೋಡುವಂತಹ ರೀತಿ, ಎಲ್ಲರೂ ನಾವು ಹೇಳಿದ್ದನ್ನೆಲ್ಲ ಪರಮಸತ್ಯ ಅಂತೇಳಿ ನಂಬುವಂತಹ ಕಾಲ ಆಗಲೂ ಇರಲಿಲ್ಲ, ಈಗಲೂ ಇಲ್ಲ. ನಾವು ಈಗ ಮಾತ್ರ ಇಲ್ಲ ಅಂತ ಹೇಳ್ತಿದ್ದೀವಲ್ಲ, ಹಂಗೇನಲ್ಲ. ಭಗತ್ ಸಿಂಗು ಕೂಡ ಅವತ್ತಿನ ಕಾಲಘಟ್ಟದ ಪತ್ರಿಕೆಗಳ ಬಗ್ಗೆ ಅತ್ಯಂತ ಕಠೋರವಾಗಿ ಬರೆದಿರುವಂಥದ್ದಿದೆ. ಅತ್ಯಂತ ಕಠೋರವಾಗಿ ಅವತ್ತಿನ ಕಾಲಘಟ್ಟದ ಸ್ವಾತಂತ್ರ್ಯ ಕಾಲದಲ್ಲಿ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿಭಾಯಿಸಿದ್ವು. ಹಾಗೇನೆ ಕೆಲವು ಪತ್ರಿಕೆಗಳು ಅದರಿಂದ ಹೊರತಾಗಿಯೂ ಇದ್ವು. ಇವತ್ತು ಕೂಡ ಅಷ್ಟೇನೆ. ಪರ್ಸೆಂಟೇಜಲ್ಲಿ ವೇರಿಯೇಷನ್ಸ್ ಇರ್ಬೋದು, ಇಲ್ಲ ಅಂತ ನಾನು ಹೇಳಿದ್ರೆ ಪರ್ಸೆಂಟೇಜಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಕಾಲದಿಂದ ಕಾಲಕ್ಕೆ.
ಸಮಾಜ ಹೆಂಗಿದೆಯೋ ಅದರ ಪ್ರತಿಬಿಂಬವೇ ಮಾಧ್ಯಮ. ಸಮಾಜದ ಕನ್ನಡಿಯಾಗಿರುವಂಥದ್ದು ಮಾಧ್ಯಮ. ಮಾಧ್ಯಮ ಭಾಳ ವಿಶೇಷವಾಗಿ ಇಲ್ಲಿರುವಂಥದ್ದು ಏನಂದರೆ ಅದು ಈ ಸಮಾಜದ ಕನ್ನಡಿಯಾಗಿ ಕೆಲಸ ಮಾಡುತ್ತೆ. ಆದರೆ ಆ ಕನ್ನಡಿಯನ್ನು ಕಾಲಕಾಲಕ್ಕೆ ಕ್ಲೀನ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ, ಇಲ್ಲಿ ಕೆಲಸ ಮಾಡ್ತಿರುವಂತಹ ಪತ್ರಕರ್ತರ ಜವಾಬ್ದಾರಿ. ಕನ್ನಡಿ ಎಲ್ಲವನ್ನೂ ಕೆಟ್ಟದಾಗಿ ತೋರಿಸುವ, ಸಮಾಜದಲ್ಲಿ ಎಲ್ಲ ಕೆಟ್ಟದಿದೆ ಹಾಗೆ ಮಾಧ್ಯಮವು ಈ ಕನ್ನಡಿಯೂ ಕೂಡ ಕೆಟ್ಟದಾಗೇ ಇದೆ ಅಂತ ಹೇಳುವಂಥದ್ದಲ್ಲ. ಈ ಕನ್ನಡಿಯನ್ನು ಸ್ವಚ್ಛಗೊಳಿಸುವಂಥದ್ದು ನಮ್ಮ ಜವಾಬ್ದಾರಿ. ಆ ಕನ್ನಡಿಯಲ್ಲಿ ಅದು ಮಸುಕಾಗದಂಗೆ ನೋಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಎಷ್ಟರ ಮಟ್ಟಿಗೆ ಸರಿಯಾಗಿ ನಿಭಾಯಿಸ್ತೀವಿ ಅನ್ನೋದು ನೋಡಿ. ಹರ್ಮನ್ ಮೊಗ್ಲಿಂಗ್ ಅಲ್ಲಿಂದ ಬಂದ ಉದ್ದೇಶಗಳು ಏನಿರ್ಬೋದು, ಆದರೆ ಈ ರಾಜ್ಯದ ಈ ನಾಡಿನ ಸಂಸ್ಕೃತಿಯನ್ನು ಬಸವಣ್ಣನನ್ನು, ಈ ಪುರಂದರದಾಸರನ್ನ, ಕನಕದಾಸರನ್ನ ಪರಿಚಯಿಸುವಂತಹ ಕೆಲಸವನ್ನು, ಅದನ್ನು ಅಕ್ಷರ ರೂಪದಲ್ಲಿ ಇಳಿಸುವ ಕೆಲಸವನ್ನು ಹರ್ಮನ್ ಮೊಗ್ಲಿಂಗ್ನ ಕಾಲದಲ್ಲಿ ನಡೆದಿದೆ. ನೋಡಿ, ಕರ್ನಾಟಕದ ಏಕೀಕರಣದ ಕನಸು ಬಿತ್ತೋದಕ್ಕಿಂತ ಮುಂಚಿತವಾಗಿ ಕರ್ನಾಟಕದ ಏಕೀಕರಣದ ಕನಸು ಬಿತ್ತಿರುವಂಥದ್ದು ಬಹುತೇಕ 1875 ನಂತರದ ಕಾಲಘಟ್ಟದಲ್ಲಿ ನಮಗೆ ಸಿಗುತ್ತೆ. ನಿಜವಾಗಿ ಯಾವಾಗ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಶುರುವಾಗುತ್ತೆ, ಅಲ್ಲಿಂದ ಶುರುವಾಗುತ್ತೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿನೇ ಕನ್ನಡದ ಮನಸ್ಸುಗಳನ್ನು ಗುರುತಿಸುವ, ಕನ್ನಡ ಹರಿದು ಹಂಚಿ ಹೋಗಿದ್ದಂತಹ ರಾಜ್ಯದಷ್ಟು ಹರಿದು ಹಂಚಿ ಹೋಗಿದ್ದಂಥ ರಾಜ್ಯಗಳು ಬೇರೆ ಯಾವುದೋ ಭಾಷೆಗಳಲ್ಲಿ ಇರಲಿಲ್ಲ. ಕರ್ನಾಟಕ, ಯಾಕಂದರೆ ಕನ್ನಡಿಗರು ಪ್ರತಿಭಾವಂತರು ಅನ್ನುವಂಥದ್ದಕ್ಕೆ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳು ಸಿಗ್ತವೆ. ಈ ದೇಶದ ಇತಿಹಾಸದಲ್ಲಿ ನಮ್ಮ ರಾಜರುಗಳ ಆಡಳಿತದ ಕಾಲದಲ್ಲಿ ಕನ್ನಡಿಗರು, ಕರ್ನಾಟಕದ ಜನ ಯಾವ ಸ್ವರೂಪದಲ್ಲಿ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಮ ಇತಿಹಾಸದ ಪರಂಪರೆ ದೊಡ್ಡದಿದೆ, ನಮ್ಮ ವರ್ತಮಾನ ಕೆಟ್ಟದಾಗಿದೆ ಅನ್ನುವಂಥದ್ದನ್ನು ನಾನು ಹೇಳ್ತಿರೋದಲ್ಲ, ಎಂ ಕಲಬುರ್ಗಿ ಅವರು ಹೇಳಿದಂಥ ಮಾತು ಅದು ನಿಜವೂ ಕೂಡ. ಯಾಕಂದರೆ ನಮ್ಮ ವರ್ತಮಾನದಲ್ಲಿ ನಾವು ನಮ್ಮ ಇತಿಹಾಸವನ್ನು, ನಮ್ಮ ಹೆಗ್ಗಳಿಕೆಗಳನ್ನು ನಾವು ಮರ್ತಿದ್ದೀವಿ. ನಮ್ಮ ಇಲ್ಲಿಯ ಏನು ರಾಜಕೀಯದ ಆಟಗಳ ಒಳಗಡೆ ನಾವು ಜಾತಿಯನ್ನು ಇಟ್ಟುಕೊಂಡು, ಪ್ರದೇಶಗಳನ್ನು ಇಟ್ಟುಕೊಂಡು, ಭಾಷೆಯ ವೈವಿಧ್ಯತೆಯನ್ನು ಇಟ್ಕೊಂಡು, ದಕ್ಷಿಣ ಕನ್ನಡದ ಇಂಥ ವೈವಿಧ್ಯಮಯವಾದಂತಹ ಜಿಲ್ಲೆ ಅಂತ ಹೇಳಿದರೆ ನಮ್ಮದು ಇಲ್ಲಿ ಕರ್ನಾಟಕ ಸರ್ಕಾರ ಮಾಡುವಂತಹ ಬಹುತೇಕ ಅಕಾಡೆಮಿಗಳು ದಕ್ಷಿಣ ಕನ್ನಡದ ಮೂಲತಃ. ಯಕ್ಷಗಾನ ಅಕಾಡೆಮಿ, ತುಳು ಅಕಾಡೆಮಿ, ಅರೆಭಾಷೆ ಅಕಾಡೆಮಿ, ಬ್ಯಾರಿ ಅಕಾಡೆಮಿ, ಕೊಂಕಣಿ ಅಕಾಡೆಮಿ, ಎಷ್ಟು ಅಕಾಡೆಮಿಗಳು. ಅಂದರೆ ನಮಗಿರುವಂಥ ಇತಿಹಾಸದ ಶ್ರೇಷ್ಠತೆಯನ್ನು ನಾವು ಮರಿಬಾರ್ದು. ಟಿ ವಿ ಚಾನೆಲ್ಗಳನ್ನು ನೋಡಿ, ಯೂಟ್ಯೂಬಲ್ಲಿ ಕಂಟೆಂಟ್ಗಳು ಬೇಕಷ್ಟು ಬರ್ತವೆ, ಅದರಲ್ಲಿ ಉತ್ತಮ ಕಂಟೆಂಟ್ಗಳನ್ನು ಮಾತ್ರ ಗುರುತಿಸಿ. ಕನ್ನಡದಲ್ಲಿ ಏನಂದರೆ ಡಿಜಿಟಲ್ ಕಂಟೆಂಟ್ಗಳಲ್ಲಿ ಇವತ್ತು ಕೂಡ ಕನ್ನಡದಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಯಾವುದು ಇದ್ದರೆ ಬರೀ ಕಾಮಿಡಿ ಕಂಟೆಂಟ್ ಮಾತ್ರ, ಸೀರಿಯಸ್ ಕಂಟೆಂಟ್ ಅಲ್ಲ. ಕಾಮಿಡಿ ಕಂಟೆಂಟ್ ಹೈಯೆಸ್ಟ್ ಸೆಲ್ಲಿಂಗ್ ಕನ್ನಡದಲ್ಲಿ. ಆದರೆ ಕಾಮಿಡಿ ಕಂಟೆಂಟಲ್ಲೂ ಕೂಡ ಸೀರಿಯಸ್ ಇಶ್ಯೂಸನ್ನು ಮಿಕ್ಸ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ಕಾಮಿಡಿಯನ್ಸು ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನು. ಅವುಗಳು ನಮಗೆ ಬಹಳ ಮುಖ್ಯವಾಗಿ ಬೇಕು. ಅದನ್ನು ನಾವು ವಿಸ್ತೃತವಾಗಿ ಬಳಕೆ ಮಾಡಿಕೊಳ್ಬೇಕು. ಪ್ರತಿಯೊಂದು ಹಂತದಲ್ಲೂ ಕೂಡ ಪತ್ರಿಕೆ ಈ ದೇಶದ ಡೆಮೋಕ್ರಸಿಯ ಬಹಳ ಮುಖ್ಯ ಭಾಗ. ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಮಾಧ್ಯಮ ಬಹಳ ಮುಖ್ಯ ಭಾಗ. ಮಾಧ್ಯಮ ಮಾತ್ರನೇ ದೇಶದ ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಹೇಗೆ ಉಳಿದ 3 ಅಂಗಗಳು ಪ್ರಮುಖ ಸ್ಥಾನಗಳನ್ನು ಪಡ್ಕೊಂಡಿದ್ದಾವೋ, 4ನೇ ಅಂಗವಾಗಿ ಮಾಧ್ಯಮವು ಕೂಡ ಆ ಜವಾಬ್ದಾರಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕು. ಹಾಗಿದ್ದಾಗ ಮಾತ್ರ ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳಿಯೋದಕ್ಕೆ ಸಾಧ್ಯ, ಮುಂದಿನ ತಲೆಮಾರಿಗೆ ನಾವು ದಾಟಿಸೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅದರ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂಥದ್ದು ನಮ್ಮ ಈಗಿನ ತಲೆಮಾರು ಆಗುತ್ತೆ ಅನ್ನೋದನ್ನು, ಅದು ಎಲ್ಲ ತಲೆಮಾರುಗಳಿಗೂ ಕೂಡ ಇದ್ದಂಥ ಜವಾಬ್ದಾರಿ. ನಮ್ಮ ಹಿಂದಿನವರು ಅದನ್ನು ದಾಟಿಸ್ಕೊಂಡು ಬಂದಿದ್ದಾರೆ, ನಮ್ಮ ಮೇಲೆ ಇಟ್ಟಿದ್ದಾರೆ. ನಾವು ಈಗ ಅದನ್ನು ಮುಂದಿನವರು ಕೊಡುವಾಗ ನಾವು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಅದನ್ನು ತಗೊಂಡು ಹೋಗಬೇಕು ಅಷ್ಟೇ. ಅದೇನು ಭಾಳ ಗುರುತರ ಜವಾಬ್ದಾರಿಗಳೇನಲ್ಲ, ಅದು ನಾವು ಮಾಡಬೇಕಾದ ಕರ್ತವ್ಯ. ಹೀಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಕರೆದು ಇಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಮಂಗಳೂರಿನ ಪತ್ರಕರ್ತ ಮಿತ್ರರಿಗೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೃತಜ್ಞತೆಗಳು. ದಕ್ಷಿಣ ಕನ್ನಡ ಅಥವಾ ಕೋಸ್ಟಲ್ ಈ ಕಳೆದ 20 ವರ್ಷದಲ್ಲಿ ದೊಡ್ಡ ಕೋಮುಗಳ ಬೆತ್ತಾಗಿಲ್ಲ. ನಾವು ಸಣ್ಣವರಿದ್ದಾಗ ಕುದ್ರೋಳಿ ಇರ್ಬೋದು, ಉಳ್ಳಾಳಲ್ಲಿ ಮಾಸ್ ಕೋಮುಗಳ ಮನೆಗಳಿಗೆ ಬಿಚ್ಚಿಸ್ತಾ ಇದ್ರು, ಕೊತ್ತೆ ಹೊಡಿತಾ ಇದ್ರು. ಆದರೆ ಈಗೊಂದು ಕಳೆದ 10 ವರ್ಷಗಳಲ್ಲಿ
ಮಂಗಳೂರು ಭಾಗ ಅಥವಾ ಕರಾವಳಿ ಭಾಗದ ಯಾವುದೋ ಒಂದು ಕೊಲೆ ಕಮ್ಯುನಲ್ ರೀಸನಿಂಗ್ ಆಗಿರ್ಬೋದು ಯಾವುದಕ್ಕೆ ಕೊಲೆ ಅಥವಾ ಒಂದು ಅಪರಾಧ ಆದಾಗ ನಾವು ಪತ್ರಿಕೆಗಳು ಪ್ರಿಂಟ್ ಮೀಡಿಯಾ ಅದನ್ನು ಕೊಲೆ ಅಂತ ಬರೀತೀವಿ. ಎಲೆಕ್ಟ್ರಾನಿಕ್ ಮೀಡಿಯಾದವರು ಡಿಜಿಟಲ್ ಮೀಡಿಯಾದವರು ಆರಂಭದಲ್ಲಿ ಅದು ಕೊಲೆ ಅಂತ ಬರುತ್ತೆ ಕೂಡ ಅದನ್ನು ನೆಕ್ಸ್ಟ್ ಫಾಲೋ ಅಪ್ ಮಾಡುವಾಗ ಭಕ್ತಿ ಊರಿನ ಮಂಗಳೂರು, ಕೋಮುಗಳ ಬೇಲಿ, ಕೋಮು ಗಳ್ಳೂರಿಯಲ್ಲಿ ಜಗದಗಿಸುತ್ತಿರುವ ಕರಾವಳಿ, ಅಂದರೆ ಇದೀಗ ನಿಮ್ಮ ಏನೇಳಿ ಹೆಡ್ಲೈನ್ ನೀರಿದ ನಂತರದ ಆನಂತರದ ಸೊ ಆನಂತರ ಏನಾಯಿತು, ನಮ್ಮ ಶ್ರೀನಿವಾಸ ಸಿದ್ದಾಜಿ ಅವರೆಲ್ಲ ಸೇರಿ ಗ್ರ್ಯಾಂಡ್ ಮಂಗಳೂರು ಪರಿಸ್ಥಿತಿ ಏನು ಹೊಡ್ತಾ ಬಿದ್ದಿದೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್. ಸೊ ಇದು ಇಸ್ ನಾಟ್ ಕನೆಕ್ಟೆಡ್ ಟು ದ ಹೆಡ್ಲೈನ್. ಇದೊಂಥರ ಇಲ್ಲ ನೀವು ಹೇಳಿದ್ದು ಕರೆಕ್ಟ್. ನೀವು ಕಮಿಷನರ್ ಅವರು ಮಾತಾಡ್ಕೊಂಡು ಕ್ರೈಮಾಗಿ ನೋಡಿ ಅದ್ರಲ್ಲಿ ಯಾವುದೇ ಮಿಕ್ಸ್ ಮಾಡ್ತಾರೆ. ಬಟ್ ಅದರದ್ದು ಆಗ್ತಿರುವಾಗ ಎಲ್ಲೋ ಒಂದು ಕಡೆಗೆ ಎಲ್ಲರೂ ಕೂತು ಹೇಗೆ ಮಾಡಬೇಕು, ಯಾವ ರೀತಿ ಕನ್ಸ್ಟ್ರಕ್ಟಿವ್ ಆಗಿ ಮಾಡಬೇಕು ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿ ಬಗ್ಗೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಇಲ್ಲ ಕರೆಕ್ಟ್, ನೀವು ಹೇಳ್ತಿರೋದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಭಾರತೀಯ ವಿಜುವಲ್ ಮೀಡಿಯಾದ ಕೆಲವೊಂದು ಲಿಮಿಟೇಷನ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಯ ಸಮಾಜ ಯೋಚನೆ ಮಾಡುವ ರೀತಿಯಲ್ಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ 2 ಹೆಸರುಗಳನ್ನು ಹಾಕಿದರೆ ಸಾಕು, 2 ಹೆಸರನ್ನು ಹಾಕಿದರೆ ಸಾಕು. ಇದು ಕಮ್ಯುನಲ್ ಅಂತ ಹೇಳ್ಕೊಂಡು ನಮ್ಮ ವೀಕ್ಷಕರು ಕೂಡ ಅದನ್ನು ಅದೇ ರೀತಿಯಾಗಿ ತಗೊಳ್ತಾರೆ. ಅಲ್ಲಲ್ಲ, ಅವರು ತಿಳ್ಕೊಳ್ತಾರೆ. ಒಂದು ಇನ್ನೊಂದು, ನಮ್ಮ ಇಲ್ಲಿ ಒಂದು ಡಿಸ್ಕೋರ್ಸ್ ಇದೆಯಲ್ಲ, ನಮ್ಮ ಇಲ್ಲಿಯ ಕಮ್ಯುನಿಕೇಷನ್ ಶೈಲಿ ಹೆಂಗೆ ಆಗಿದೆ ಅಂತ ಹೇಳಿದರೆ, ಕಮ್ಯುನಿಕೇಷನ್ ಶೈಲಿ ಅದು ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಮೆಚುರಿಟಿ ಸ್ಟೇಜ್ಗೆ ಹೋಗಬೇಕಿದೆ. ಈಗ ಭಾರತದ ವಿಜುವಲ್ ಮೀಡಿಯಾ ಇನ್ನೂ ಕೂಡ ಸರಿಯಾಗಿ ಹೇಳಬೇಕಂದ್ರೆ ಒಂದು 20 ವರ್ಷದಲ್ಲಿ ನಡೀತಾ ಇರುವಂಥದ್ದು. 2000ನೇ ಇಸ್ವಿಯ ನಂತರ ನಮ್ಮಲ್ಲಿ ವ್ಯಾಪಕವಾಗಿ ನ್ಯೂಸ್ ಚಾನೆಲ್ಗಳು ಬಂದಿರುವಂಥ 20 ವರ್ಷದಲ್ಲಿ ಇರುವಂತಹ ಒಂದು 20-25 ವರ್ಷಗಳ ಯುವಕನ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು ಇದು ಇನ್ನೂ ಕೂಡ ಆ ಸೌಮ್ಯತೆಯ ಕಡೆಗೆ ಬರಲಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಹಳ ಅಭ್ರದಿಂದ ನಾವು ಮಾತಾಡಬೇಕು ಅನ್ನುವಂತಹ ಒಂದು ತರಾತುರಿ ಇದೆ. ಇದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದನ್ನು ವಿಜುವಲ್ ಮೀಡಿಯಾದಲ್ಲಿ ಇರುವಂಥ ನಾನಾ ಕಾರಣಗಳು, ನಾನಾ ಒತ್ತಡಗಳಿದೆ. ಆದರೆ ಜವಾಬ್ದಾರಿ ನೀವು ಹೇಳಿದ ನಾನು ಒಪ್ಕೊಳ್ತೀನಿ, ಜವಾಬ್ದಾರಿ ನಮ್ಮದೇ ಇದೆ. ಒನ್ಸ್ ಅಗೇನ್ ಜವಾಬ್ದಾರಿ ನಮ್ಮದೇ ಇದೆ, ವಿಜುವಲ್ ಮೀಡಿಯಾದವ್ರದ್ದೇ ಇದೆ. ನಾವು ಅದನ್ನು ಆ ಸ್ವರೂಪದಲ್ಲಿ ನಾವು ಹೇಳಬೇಕಾಗತ್ತೆ. ಅಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ, ಮಾಡೋದಿಲ್ಲ ಅಂತೇಳಿ ಅಲ್ಲ. ಅಂಥ ಪ್ರಯತ್ನವನ್ನು ಇತ್ತೀಚೆಗೆ ಕೆಲವು ಘಟನೆಗಳಲ್ಲಿ ಖುದ್ದು ನಮ್ಮ ಚಾನಲಲ್ಲೂ ಕೂಡ ನಾವು ಆ ಪ್ರಯತ್ನಗಳನ್ನು ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಸುದ್ದಿಯನ್ನು ಸುದ್ದಿಯಾಗಿ ತೋರಿಸುವಂತಹದ್ದನ್ನು ನಾವು ರೂಢಿಸಬೇಕಾಗಿದೆ. ಅದು ಏನಾಗುತ್ತೆ, ಯಾರೋ ಒಬ್ಬ ಈ ರೀತಿಯಾದಾಗಿ ಮಾಡೋಕ್ಕಾಗೋದಿಲ್ಲ. ಇಡೀ ಸಮಾಜದ ಚಿಂತನೆ ಆ ಸ್ವರೂಪಕ್ಕೆ ಬದಲಾಗಬೇಕು. ಕೇರಳದಲ್ಲಿ ಈ ರೀತಿಯಾಗಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅಲ್ಲಿಯ ಸ್ವರೂಪ ಬೇರೆ ರೀತಿಯಲ್ಲಿದೆ, ಅಲ್ಲಿಯ ಕಮ್ಯುನಿಕೇಷನ್ ಶೈಲಿ ಬೇರೆ ರೀತಿಯಲ್ಲಿದೆ, ಅಲ್ಲಿ ಅವರು ಕಮ್ಯುನಿಕೇಟ್ ಮಾಡ್ತಂಥ ರೀತಿಯಲ್ಲಿ ಬೇರೆ ಇದೆ. ಆದರೆ ಕರ್ನಾಟಕದಲ್ಲಿ ಅಥವಾ ಹಿಂದಿಯಲ್ಲಿ, ಮರಾಠಿಯಲ್ಲಿ, ಈ ರಾಜ್ಯಗಳಲ್ಲಿ ಆಗುವಂತಹ ಸ್ವರೂಪ ಬೇರೆ ಇದೆ. ಇಲ್ಲಿ ಇರುವಂತಹ ಅದೊಂದು ರೀತಿಯಾದಂತಹ ಕೊರತೆ ಅಥವಾ ನ್ಯೂನ್ಯತೆ ಅಂತ ನಾನು ಹೇಳ್ತೀನಿ. ಆದರೆ ಅದನ್ನು ಸರಿಪಡಿಸ್ಕೊಳ್ಬೇಕು, ಅದು ಜವಾಬ್ದಾರಿ ನಮ್ಮದು. ಅದನ್ನೇ ನಾನು ನಿಮಗೆ ಹೇಳಿದ್ದೆ ಆವಾಗಲೇ, ಜವಾಬ್ದಾರಿ ನಮ್ಮದು. ಅಂತಿಮವಾಗಿ ನಾವುಗಳೇ ಅದನ್ನು ಸುಧಾರಿಸಬೇಕು. ಉತ್ತರದಾಯಿಗಳು ಯಾರು? ಬೇರೆ ಯಾರು ಆಗೋದಿಲ್ಲ. ನಾವು ಬೇರೆ ಯಾರ ತಲೆಗೆ ಕಟ್ಟಕ್ಕಾಗಲ್ಲ, ನಮ್ಮ ಮೇಲೇ ಕಟ್ಕೊಳ್ಬೇಕು ಅದನ್ನು. ಬಟ್ ಅದೊಂದು ಪ್ರಕ್ರಿಯೆ, ಅದು ನಡೆಯುತ್ತೆ. ಅದು 100% ನನಗೆ ವಿಶ್ವಾಸ ಇದೆ, ಅದು ನಡೆಯುತ್ತೆ, ಅದು ಸರಿಯಾಗುತ್ತೆ, ಅದು ಸರಿಯಾಗಲೇಬೇಕಾಗುತ್ತೆ. ಬೆಳಿಗ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ. ಅದು ಈಗ ವೆಬ್ಸೈಟ್ ನಾವು ವೆಬ್ಸೈಟ್ ಸುದ್ದಿ ಕೊಡುವಾಗ ಅಷ್ಟು ಜಾಸ್ತಿ ಕೊಡ್ತಾ ಇಲ್ಲ. ಅಪ್ಡೇಟ್ ಇವತ್ತು ಬೇಕಾದ ಟಿವಿ ಮೀಡಿಯಾ ನಮ್ಮ ವೆಬ್ಸೈಟ್ಗಳಲ್ಲಿ ಒಂದು ಇನ್ನೊಂದು ನಮ್ಮ ಒಂದು ಉದಾಹರಣೆ ಹೇಳಬೇಕು. ದೀಪಕ್ ಮಾಡೋದು ಆಗುತ್ತೆ, ಆ ಮರಳಿನ ಮೆರವಣಿಗೆ ಹೋಗ್ತಾ ಇರ್ತದೆ. ಹೋಗುವಾಗ ಒಂದು ಟಿವಿ ಚಾನಲ್ ಅಲ್ಲಿ ಬರ್ತಾ ಇದೆ, ಸರ್ಕಲ್ ಗದಗ ಅವ್ರು ಹೇಳ್ತಾರೆ, ಅದನ್ನು ಹೇಳೋದಿಲ್ಲ. ಆಗ ಅದೇ ಚಾನೆಲ್ನ ಹತ್ರ ಅದೇ ರಿಪೋರ್ಟರ್ ಅನ್ನೋದು ಹೇಳ್ತಾ ಇದ್ದಾರೆ, ಬೆಂಗಳೂರಲ್ಲಿ ಕೊಡ್ತೀನಿ ಬೆಂಗಳೂರು, ಅದೇ ಬೆಂಗಳೂರಲ್ಲಿ ಅದನ್ನು ಮಾಡಿದ್ದಾರೆ. ಯಾಕೆ ಆ ರೀತಿ ಆಗ್ತಾ ಇದೆ? ಇದು ಇಲ್ಲ ನೀವು ಇಷ್ಟೇ, ಮಂಗಳೂರು ಆ ರೀತಿ ಇಲ್ಲದೆ ಬೆಂಗಳೂರಲ್ಲಿ ಯಾಕೆ ಆ ರೀತಿ ಇಲ್ಲ ಅದನ್ನು ನಾನು ಒಪ್ಕೊಳ್ಳೋದಿಲ್ಲ. ನೀವು ಬೆಂಗಳೂರಿಗೆ ಇದನ್ನ ದೂರನ್ನ ವರ್ಗಾಯಿಸುವಂಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಮಂಗಳೂರಿನವನಾಗಿ ನನ್ನ ಜವಾಬ್ದಾರಿ ಇದೆ ಇದರಲ್ಲಿ. ಇದನ್ನ ನಾನು ಮಂಗಳೂರಿನವನಾಗಿದ್ದುಕೊಂಡು ನಾನು ಹೇಳ್ತೀನಿ ಇದರಲ್ಲಿ.
ಇಲ್ಲ, ಮೆರವಣಿಗೆ ಹೋಗ್ತಿದ್ದು ನಿಜ ಅಂತ ಹೇಳಿದರೆ ಹೌದು ಅಂತೇಳಿ, ಆದರೆ ಆ ಮೆರವಣಿಗೆನ ರಿಪೋರ್ಟ್ ಮಾಡುವಾಗ ಅದಕ್ಕೆ ಪೂರಕವಾದಂಥ ಪದಗಳ ಬಳಕೆ ಆಗುವಂಥದ್ದು ಕೂಡ ಅಷ್ಟೇ ವಾಸ್ತವ. ಅದನ್ನು ಮಂಗಳೂರಿನವನು ಕೊಡಬೇಕು, ಬೆಂಗಳೂರಿನವನು ಕೊಡಬೇಕು ಅಂತ ಹೇಳಿಲ್ಲ, ಅದು ಸಾರ್ವತ್ರಿಕವಾಗಿರುವಂಥ ವಿಚಾರ. ಅದು ಡೆಲ್ಲಿಯಲ್ಲಿ ಕುಳಿತವನು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾನೆ, ಮಂಗಳೂರಲ್ಲಿ ಕೂತವನು ಅದೇ ರೀತಿ ಯೋಚನೆ ಮಾಡ್ತಾನೆ. ಇಲ್ಲಿ ನಮ್ಮ ಕೆಲವೊಂದು ಸಲ ಏನಾಗುತ್ತೆ, ವಿಜುವಲ್ ಮೀಡಿಯಾದಲ್ಲಿರುವಂಥ ರಿಪೋರ್ಟ್ಗಳಿಗೂ ಕೂಡ ಬಹಳ ಚಾಲೆಂಜ್ಗಳಿದ್ದಾವೆ. ಅದು ಹೇಗೆ ಅಂದರೆ, ಅನೇಕ ಸಂದರ್ಭಗಳಲ್ಲಿ ನಾವು ಯಾವುದೋ ಒಂದು ಪರಿಸ್ಥಿತಿ ಸಿಲುಕ್ತೀವಿ ಅಂತ ಹೇಳಿದರೆ, ಈಗ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಕಡೆಯಲ್ಲಿ ಒಂದು ಇದಕ್ಕೆ ಹೊರತಾದಂಥ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ಕಡೆಯಲ್ಲಿ ಒಂದು ಪೊಲಿಟಿಕಲ್ ಬೈ ಎಲೆಕ್ಷನ್ ನಡೀತಿತ್ತು 2008ರಲ್ಲಿ. ನಾನು ಆ ಕ್ಷೇತ್ರದಲ್ಲಿ ನಾನೇ ಇದ್ದೆ. ನಾನು ಆ ವ್ಯಕ್ತಿಯನ್ನು, ಅವತ್ತು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಿದ್ದರು ಒಬ್ಬರು, ಇನ್ನೊಬ್ಬರು JDSನ ನಾಯಕರೊಬ್ಬರು ಒಂದು ಕಡೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದು ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೇಳಿದ್ದು. ಅದು ಬ್ರೇಕಿಂಗ್ ಮಾತ್ರ ಬಂದಿದ್ದು, ನಮ್ಮಲ್ಲಿ ಬ್ರೇಕಿಂಗ್ ಹೋಗ್ತೈತೆ. ಅದು ಕರೆಕ್ಟಾಗಿ ಓದಿದರೆ ನಿಮಗೆ ನೆಕ್ಸ್ಟ್ ಪ್ಲೇಟಲ್ಲಿ ಇದೆ ಇವರ ಹೇಳಿಕೆ ಅಂತ ಇದೆ. ಆದರೆ ಇವರಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ, BJP ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಒಂದು ಸ್ಟೇಟ್ಮೆಂಟು JDS ನಾಯಕರು. ಅದೊಂದು ಮಾತನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ನನಗೆ ಫೋನ್ ಮಾಡಿ, ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತೇಳಿ ಇನ್ನೊಂದು ಯಾವುದೋ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀನಿ. ಅವರು ಆ ಹಳ್ಳಿಯಿಂದ ಟೌನ್ಗೆ ಬಂದಿರ್ತಾರೆ. ಅವ್ರು ನನಗೆ ಫೋನ್ ಮಾಡಿಬಿಟ್ಟು, ಏನು ಹರಿಪ್ರಸಾದ್ ನೀವು ಹಿಂಗೆ ಮಾಡ್ತಿದ್ರಿ, ಇದಕ್ಕೆ ನೀವು ಇಲ್ಲಿಗೆ ಬಂದಿರೋದು ಅಂತ ಕೇಳಿದರು. ಅರೆ ನಾನೇನು ಮಾಡಿದ್ದೀನಿ ಸರ್ ಅಂತ ಕೇಳಿದೆ. ಇಲ್ಲ ನೋಡಿ ನಿಮ್ಮಲ್ಲಿ ಹಿಂಗೆ ಬರ್ತೀನಿ. ಆಯಿತು, ಅಲ್ಲಿ ಯಾರೋ ಮಾತಾಡಿರ್ತಾರೆ, ನೀವು ಕ್ಲಾರಿಫಿಕೇಷನ್ ಕೊಡಿ. ನಿಮಗೆ 3 ಗಂಟೆಗೆ, ನಾನು 2 ಗಂಟೆಗೆ ಆಯ್ತಿದ್ದು, 3 ಗಂಟೆಗೆ ಬುಲೆಟಿನ್ ಇದೆ, ಅದರಲ್ಲಿ ಕೊಡಿಸ್ತೀನಿ. ಫೋನ್ ಕನೆಕ್ಟ್ ಮಾಡಿದ್ವಿ. ಅಲ್ಲಿ ಬಾಯಿಗೆ ಬಂದಂಗೆ ಬೈದರು. ಯಾರಿಗೆ? ಚಾನೆಲ್ಗೆ ಬೈದರು. ಯಾವ ನಾಯಕ ಹೇಳಿದಾನೆ ಅನ್ನೋದನ್ನು ತಗೊಳ್ಳಿಲ್ಲ, ಚಾನೆಲ್ಗೆ ಬೈದರು, ಬಾಯಿಗೆ ಬಂದಂಗೆ ಬೈದರು. ಅದು ಬಳಕೆ ಮಾಡಬಾರ್ದ ಪದಗಳು. ನಾವು ಲೈವಲ್ಲಿ ಆದರೆ ಅದನ್ನು ಏನು ಮಾಡೋಕ್ಕಾಗೋದಿಲ್ಲಲ್ಲ, ಅದಕ್ಕೆ ಟೂ ಯಾವುದೋ ಹಾಕೋಕ್ಕಾಗೋದಿಲ್ಲ. ಅವನು ಮಾತಾಡ್ತಾ ಇರ್ತಾನೆ, ಅವನು ಫೋನದಲ್ಲಿ ಕೊಡ್ತಾ ಇರ್ತಾನೆ. ಆಯಿತಾ, ಅವ್ರು ಮಾತಾಡಿದರು. ಆಯಿತು, ಅದು ಮುಗೀತಾ? ಅಲ್ಲಿಗೆ ಮುಗಿಲಿಲ್ಲ. ಅಲ್ಲಿಂದ ನಾನು ಆ ಹಳ್ಳಿನ ಮತ್ತೆ ವಾಪಸ್ ನಾನು ಆ ಟೌನ್ ಮೂಲಕವಾಗಿದೆ ನಾನು ಡಿಸ್ಟ್ರಿಕ್ಟ್ ಸೆಂಟರ್ಗೆ ಹೋಗಬೇಕು. ಯಾಕಂದರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ಲಿ ನಮ್ಮ ಮನೆ ರೂಮ್ಗಳಿದ್ವು. ನಾವು ಆ ಟೌನ್ ದಾಟಿನೇ ಹೋಗಬೇಕು. ಅಲ್ಲಿಗೆ ಎಂಟ್ರಿ ಆಗೋ ಪುಣ್ಯ, ಆ ಊರಿನ ಒಂದು ಪುಣ್ಯಕ್ಕೆ, ನಮ್ಮ ಪುಣ್ಯಕ್ಕೆ ಅಂತ ಹೇಳಬೇಕು. ಆ ಊರಿನಲ್ಲಿ 2 ದಾರಿ ಇದೆ. ಆ ಊರಿಂದ ಹೊರಗಡೆ ಎಕ್ಸಿಟ್ ಆಗೋದಕ್ಕೆ 2 ದಾರಿಗಳಿದೆ. ನಾನು ಕರೆಕ್ಟಾಗಿ ಜಂಕ್ಷನಲ್ಲಿ ಬಂದು ನಿಲ್ಲಿಸಿದ್ದೀನಿ ಕಾರು. ಒಬ್ಬ ನಡ್ಕೊಂಡು ಬಂದ, ಅವನ ಜೊತೆ ಕೇಳಿದೆ, ಏನು ಅಲ್ಲಿ ನನ್ನ ಜೊತೆ ಹೇಳಿದ್ರು, ನೀವು ಅಲ್ಲಿ ಬನ್ನಿ, ನಾನು ಅಲ್ಲಿ ರಿಯಾಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗೋಕ್ಕೆ ಮುಂಚಿತವಾಗಿ ನಾವು ಒಂದು ಕಾರ್ ನಿಲ್ಲಿಸಿದ್ವಿ. ಒಬ್ಬರ ಹತ್ರ ಕೇಳಿದ್ವಿ, ಏನು ಅಲ್ಲಿ ಸಿಕ್ಕಾಪಟ್ಟೆ ಬೈತಿದ್ದಾರೆ ಸರ್ ಅಂತ ಹೇಳಿದ್ರು. ಏನಕ್ಕೆ? ಅಲ್ಲಿ ನಮ್ಮ ಚಾನಲ್ ಹೆಸರು ಹೇಳಿದ್ರು, ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ನಿಮಗೆ. ಈಗ ನಾನು ಅಲ್ಲಿ ಪತ್ರಕರ್ತನಾಗಿ, ವಿಜುವಲ್ ಮೀಡಿಯಾ ಪತ್ರಕರ್ತನಾಗಿ ನಾನೀಗ ಅಲ್ಲಿಗೆ ಹೋದೆ ಅಂದರೆ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಪ್ರಿಂಟವ್ರಿಗೂ ಅನ್ವಯ ಆಗುತ್ತೆ ಅಲ್ಲ ಅಂತೇಳಿ ಅಲ್ಲ, ವಿಜುವಲ್ ಮೀಡಿಯಾದವ್ರಿಗೆ ಮಾತ್ರ ಅಲ್ಲ. ನಾನು ಅಲ್ಲಿ ಹೋದೆ ಅಂತಿದ್ವಿ. ಆ ಲೀಡ್ರ್ ನನಗೇನು ಮಾಡ್ತಿರಲಿಲ್ಲ. ಯಾಕಂದರೆ ನನಗೆ ಆ ಮನುಷ್ಯನ ಜೊತೆಗೆ ಪರಿಚಯ ಇದೆ, ಅವ್ರು ನನಗೇನು ಮಾಡ್ತಿರಲಿಲ್ಲ. ಆದರೆ ಅಲ್ಲಿ ಆ 1000 ಜನರ ಮಧ್ಯೆಯಲ್ಲಿ ನಾನು ಸಿಕ್ಕಾಕೊಂಡ್ರೆ ಪರಿಸ್ಥಿತಿ ಹೆಂಗಿದ್ದಿರ್ಬೋದು ಅಲ್ವಾ? ಇದು ಈ ಕಮ್ಯುನಲ್ ರಿಪೋರ್ಟಿಂಗ್ ಟೈಮಲ್ಲಿ ನಮ್ಮ ಇಲ್ಲಿಯ ವಿಜುವಲ್ ಮೀಡಿಯಾ ಪತ್ರಕರ್ತರು ಕೂಡ ಎದುರಿಸುವಂತಹ ಸವಾಲಾಗಿರುತ್ತೆ. ಸುದ್ದಿ ಕೊಟ್ಟಿರ್ತಾರೆ, ಸುದ್ದಿಯನ್ನು ಬೆಂಗಳೂರಿನಲ್ಲಿ ಕುಳಿತುಕೊಂಡಿರುವಂಥ ನ್ಯೂಸ್ ರೂಮ್ನಲ್ಲಿ ಕುಳಿತಿರುವಂಥವ್ರು ಸುದ್ದಿಯನ್ನು ಅದು ಮಂಗಳೂರಲ್ಲಿ ಕೊಟ್ಟರು ಹಾಗೆ ತಗೊಳ್ತಾರೆ, ಹುಬ್ಳಿನ ಕೊಟ್ಟರು ಹಾಗೆ ತಗೊಳ್ತಾನೆ, ಬೀದರ್ದ ಕೊಟ್ಟರು ಹಾಗೆ ತಗೊಳ್ತಾರೆ. ಅವರು ಅದೇ ಥರದಲ್ಲಿ ಬರೀತಾರೆ. ಅವ್ರಿಗೆ ಇಲ್ಲಿ ಇಂಟೆನ್ಸಿಟಿ ಗೊತ್ತಾಗೋದಿಲ್ಲ. ಅದು ಸುದ್ದಿಯಾಗಿ ನಮಗೆ ಕಂಡಾಗ ನೀವು ಮೆರವಣಿಗೆ ಹೋಗ್ತಿದ್ರಿ ಅಂತ ಹೇಳಿದಾಗ ಅದನ್ನು ಹೇಗೆ ಬರೀಬೇಕು ಹಾಗೇ ಬರೆದಿರ್ತಾರೆ. ಯಾಕೆಂದರೆ ವಿಜುವಲ್ ಮೀಡಿಯಾದಲ್ಲಿ ಒಂದು ಪ್ಯಾಟರ್ನ್ ಇದೆ ಬರೆಯುವಂಥದ್ದು, ಆ ಪ್ಯಾಟರ್ನಲ್ಲಿ ಬರೀತಾರೆ. ಆದರೆ ಪಾಪ ಈ ರಿಪೋರ್ಟ್ರ್ ಇಲ್ಲಿ ಸಿಕ್ಕಾಕೊಂಡು ಏನು ಕತೆ ಏನಾಗಬೇಕು? ನಾನು ಯಾಕೆ ಅಲ್ಲಿದ್ದು ಉದಾಹರಣೆ ಹೇಳಿದೆ ಅಂತ ಹೇಳಿದ್ರೆ, ಅಂದರೆ ಇದು ನಮ್ಮ ಪರಿಸ್ಥಿತಿ. ಅವತ್ತು ನಾವು ಅಲ್ಲಿಂದ ಎಸ್ಕೇಪ್ ಆಗಬೇಕು. ಈಗ ಅಲ್ಲಿಂದ ಎಸ್ಕೇಪ್ ಆಗಬೇಕಾದ್ರೆ ನಾವೇನಾದರೂ ಒಂದು ಹೇಳಲೇಬೇಕಲ್ವಾ? ಆ ಪರಿಸ್ಥಿತಿಯಿಂದ ಅನೇಕ ಸಂದರ್ಭಗಳಲ್ಲಿ ಇದು ಕಮ್ಯುನಲ್ ರೈಟ್ಸ್ ಸಂದರ್ಭದಲ್ಲಿ ನಮ್ಮ ಕೆಲವು ಪತ್ರಕರ್ತರನ್ನು ಹಿಡಿದು ಅವ್ರ ಮೇಲೆ ಗೆರಾವು ಹಾಕಿ, ಅವರ OB ವ್ಯಾನ್ಗಳ ಮೇಲೆ ಗೆರಾವು ಹಾಕಿ, ಈ ರೀತಿಯೆಲ್ಲ ಅನೇಕ ಸಂದರ್ಭದಲ್ಲಿ ನಡೆದಿದೆ. ಇದು ಒಂದೆರಡು ಉದಾಹರಣೆಗಳಲ್ಲಿ ಸುಮಾರು ಕಡೆಗಳಲ್ಲಿ, ಎಸ್ಪೆಷಲಿ ಕಮ್ಯುನಲ್ ರೈಟ್ಸ್ ಸಂದರ್ಭದಲ್ಲಿ ನಡೆದಿದೆ. ಅವುಗಳನ್ನು ಭಾಳ ಎಚ್ಚರಿಕೆಯಿಂದ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ. ನಾವು ಅದನ್ನೇ ನಾವು ಎಷ್ಟೋ ಸಲ ಹೇಳ್ತಿರ್ತೀವಿ, ನೀನು ಸ್ಪಾಟಲ್ಲಿ ಇದೆಯಾ ಅಂತ ಹೇಳಿದರೆ ಸ್ಪಾಟಲ್ಲಿ ಎಲ್ಲಿದೆಯಾ ಅಂತ ಕೇಳ್ತೀವಿ, ನೀವು ದಯವಿಟ್ಟು ಅಲ್ಲಿಂದ ಹೊರಗಡೆ ಬಾ ಅಂತ ಹೇಳ್ತೀವಿ. ಯಾಕೆಂದರೆ ಅಂತಿಮವಾಗಿ ನಮ್ಮ ಪತ್ರಕರ್ತನ ಆತ ಬದುಕಿ ಬರೋದು ಭಾಳ ಮುಖ್ಯ ಅಲ್ವಾ? ಪೆಟ್ಟು ತಿನ್ನದೇ ಬರುವಂಥದ್ದು ಕೂಡ ಮುಖ್ಯ ಇರುತ್ತೆ ಕೆಲವೊಂದು ಸಲ. ಯಾಕಂದರೆ ಅಲ್ಲಿ ಮಾಬನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ, ಮಾಬ್ಗೆ ನಾವು ಪಾಠ ಹೇಳೋಕ್ಕಾಗೋದಿಲ್ಲ, ಮಾಬ್ಗೆ ನಾವು ಯಾವುದನ್ನು ಕೂಡ ಹೇಳೋಕ್ಕಾಗಲ್ಲ. ಸಮೂಹ ಸನ್ನಿ ಅನ್ನೋಂಥದ್ದು ಯಾವುದು ಹಾಗೇನೇ ಇರುತ್ತೆ.
ಹಾಗಾಗಿ ಚಾಲೆಂಜಸ್ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಹೇಳ್ತಿರೋದು ಪತ್ರಿಕೆಗಳವರೆಗೆ ಅಂದರೆ ಪ್ರಿಂಟ್ ಮೀಡಿಯಾದ ಒಟ್ಟು ಸ್ವರೂಪಕ್ಕೆ ಮಾತ್ರ ನಾನು ಹೇಳಿದ್ದು. ನಿಮಗೆ ಅಟ್ಲೀಸ್ಟ್ ಅನಾಲಿಸಿಸ್ ಮಾಡೋಕ್ಕೆ ಹಾಗಂತೇಳಿ ಎಲ್ಲವೂ ಕೂಡ ಪತ್ರಿಕೆಗಳಲ್ಲೂ ಕೂಡ ಪೂರ್ತಿಯಾಗಿ ಅನಲೈಸ್ ಮಾಡಿ ಬಂದಿರ್ತಿಲ್ಲ. ಆಪರೇಷನ್ ಸಿಂಧೂರ್ನ ವಿಚಾರದಲ್ಲಿ ನೆಕ್ಸ್ಟ್ ಡೇ ಬಂದಿರುವಂತಹ ಪತ್ರಿಕೆಗಳಲ್ಲಿ ಕೆಲವು ಪತ್ರಿಕೆಗಳಿಗೆ ಹಿಂಗೆ ರಿಪೋರ್ಟಿಂಗ್ ಆಗಿತ್ತು. ಟಿ ವಿ ಚಾನೆಲ್ಗಳಿಂದ ಹೊರತಾದಂಥ ರಿಪೋರ್ಟಿಂಗ್ ಏನಿರಲಿಲ್ಲ ಅಲ್ಲಿ. ಯಾಕಂದರೆ ಲೇಟ್ ನೈಟ್ ತನಕ ಡೆವಲಪ್ಮೆಂಟ್ ನಡೀತಾ ಇತ್ತು. ಬರೆಯುವಂಥದ್ದು ಪತ್ರಕರ್ತರೇ ಅಲ್ವಾ, ಏನು ಬೇರೆ ಯಾರು ಬರೆಯೋದಿಲ್ಲ, ಪತ್ರಕರ್ತರೇ ಬರೆಯೋದು ಯಾವುದೇ ಸುದ್ದಿಯನ್ನು. ಹಾಗಾಗಿ ತಪ್ಪುಗಳಲ್ಲಿ ಆಗ್ತವೆ, ಆಗೋದಿಲ್ಲ ಅಂತ ಹೇಳಿ ನೀವು ಹೇಳಿದಂಗೆ ವೆಬ್ಸೈಟ್ಗಳಲ್ಲಿ ಈಗ ನಾವು ಅಪ್ಡೇಟ್ ಕೊಡ್ತೀವಿ. ವೆಬ್ಸೈಟ್ಗಳಲ್ಲಿ ಅಪ್ಡೇಟ್ ಕೊಡುವಾಗ ನಮಗೆ ಅಪ್ಡೇಟನ್ನು ಮತ್ತೆ ಅಪ್ಡೇಟ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಬಟ್ ಟಿ ವಿ ಚಾನೆಲ್ಗಳಲ್ಲಿ ಹೆಂಗಾಗುತ್ತೆ ಅಂದರೆ ರಿಪೋರ್ಟ್ರ್ ಮಾತಾಡಿದ್ದೇ ಹೋಗಿಬಿಡುತ್ತೆ, ರಿಪೋರ್ಟ್ರ್ ಮಾತಾಡಿದ್ದೇ ವೈರಲ್ ಆಗುತ್ತೆ. ರಿಪೋರ್ಟ್ರ್ ಹೇಳಿದ್ದಂಥದ್ದೇ ಸುದ್ದಿಯನ್ನು ಇವತ್ತು ರೆಕಾರ್ಡ್ ಮಾಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಚಾಲೆಂಜಸ್ಸು ವಿಜುವಲ್ ಮೀಡಿಯಾದವ್ರಿಗೆ. ಅದಕ್ಕೆ ನಾವು ಎಷ್ಟೋ ಸಲ ಹೇಳ್ತೀವಿ, ನಿಮಗೆ ಫಿಲ್ಟರ್ ಇರಬೇಕು. ವಿಜುವಲ್ ಮೀಡಿಯಾದಲ್ಲಿ ನಾವು ಮಾತಾಡುವಾಗ ನೀವು ಫಿಲ್ಟ್ರು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ನಿಮಗೆ ನೀವೇ ಅಂದರೆ ಸೆನ್ಸಾರ್ ಇದೆಯಲ್ಲ, ಸೆನ್ಸಾರ್ ಬೇರೆ ಯಾರಲ್ಲ, ನಾವೇ ಸೆನ್ಸಾರ್ ಆಗಿರಬೇಕು. ನಮ್ಮನ್ನು ನಾವೇ ಸೆನ್ಸಾರ್ ಮಾಡ್ಕೊಳ್ಬೇಕು. ಪದಗಳು ಸಾವಿರಾರು ಬರ್ಬೋದು, ಆದರೆ ಪದಗಳ ಬಳಕೆಯ ವಿಚಾರದಿಂದ ಹಿಡಿದು ಸರ್, ಈ ಚುನಾವಣೆಯ ಮತ ಎಣಿಕೆಯ ದಿವಸ ನಾವು ತುಂಬ ಟಿ ವಿ ಚಾನಲ್ಗಳು ಗಮನಿಸ್ತೇವೆ. ಇಲ್ಲಿ ಎಲ್ರಿಗೂ ಅನುಭವ ಇದೆ. ಅಲ್ಲಿ ಸ್ಟ್ರಾಂಗ್ ರೂಮಿನ ಬೀಗ ತೆರೆದಿರೋದಿಲ್ಲ, ಅಲ್ಲಿಂದ ಮೆಷಿನ್ಗಳು ಬಂದಿರೋದಿಲ್ಲ, ಯಾವುದೇ ಪ್ರಕ್ರಿಯೆ ಆರಂಭ ಆಗ್ತದೆ. ಅಲ್ಲಿ ಟಿ ವಿ ಚಾನಲ್ ಹಾಕುವಾಗ ವೇದವ್ಯಾಸ ಕಾಮತ್ 5,000 ಲೀಡ್, ಮಿಥುನ್ ರೈ 2,000 ಲೀಡ್ ಅಂತ ಬಂದಿರ್ತದೆ. ಇದು ಬಹಳ ಅಲ್ಲೇ ಟಿ ವಿ ಚಾನಲ್ಗಳು ಇರ್ತವೆ. ನೀವು ಅಂಥ ಚಾನೆಲ್ಗಳನ್ನು ನೋಡ್ತೀರಿ ಅನ್ನೋ ಕಾರಣಕ್ಕೆ ಅವ್ರು ಕೊಡ್ತಾರೆ. ಯಾಕೆ ಅಂತ ಹೇಳ್ತೀರಿ. ನಾನು 2013ನೇ ಚುನಾವಣೆಯಿಂದ ಹಿಡಿದು ಈಗ 2026 ನಡುವೆ ಯಾವೆಲ್ಲ ರಾಜ್ಯಗಳ ಚುನಾವಣೆ ಆಗಿದೆ ಆ ಎಲ್ಲ ರಾಜ್ಯಗಳ ಚುನಾವಣೆಯ ಫಲಿತಾಂಶ ದಿವಸ ನಾನು ಆಂಕರಿಂಗ್ ಮಾಡಿದ್ದೀನಿ. ಮತ್ತು ಪ್ರತಿ ಇದರಲ್ಲೂ ಕೂಡ ಒಂದು ರೀತಿಯಲ್ಲಿ ದೇವರಿಗೆ ಆರತಿ ಬೆಳಗಿದ ರೀತಿಯಲ್ಲಿನೇ ಇದು ಅಷ್ಟೇ ಶ್ರದ್ಧೆಯಿಂದ ಪ್ರತಿ ಬಾರಿ ನಾನು ಸರಿಯಾಗಿ 7:55ರಿಂದ 8 ಗಂಟೆ ನಡುವೆ ನಾನೊಂದು ಮಾತನ್ನ ಕೇಳ್ತಾ ಇರ್ತೀನಿ. ದಯವಿಟ್ಟು ನೀವು ಯಾವುದೋ ಚಾನೆಲ್ಗಳಲ್ಲಿ ಈಗಲೇ ನಂಬರ್ಸ್ ಕೊಡ್ತಿದ್ದಾರೆ, ಅದು ಸುಳ್ಳು. ದಯವಿಟ್ಟು ನೀವು ಸ್ವಲ್ಪ ಹೊತ್ತು ಕಾಯಿರಿ. ಈಗಷ್ಟೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. 8 ಗಂಟೆ ಅಲ್ಲದೇನೆ ಯಾವುದೂ ಕೂಡ ಎಣಿಕೆ ಶುರು ಆಗೋದಿಲ್ಲ. ಇದನ್ನು ಪ್ರತಿ ಸರ್ತಿ ಬಹಳ ಶ್ರದ್ಧೆಯಿಂದ ಹೇಳ್ಕೊಂಡು ಬಂದಿದ್ದೀನಿ. ಪ್ರತಿ ಬಾರಿ ಕೂಡ ಹೇಳ್ತೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಕೆಲವರು ಆ ರೀತಿಯಾಗಿ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಸಮರ್ಪಕವಾದ ಸುದ್ದಿ ಅಲ್ಲ, ಆದರೆ ಐಬಾಲ್ ಅನ್ನ ಅಟ್ರಾಕ್ಟ್ ಮಾಡುವಂತಹ ವಿಚಾರಗಳು. ಅಫ್ಕೋರ್ಸ್ ವೇದವ್ಯಾಸ ಕಾಮತ್ರಿಗೆ 5,000 ವೋಟ್ ಬರುತ್ತೆ ಅನ್ನೋಂಥದ್ದು ಗ್ಯಾರಂಟಿ ಇರುತ್ತೆ ಅಲ್ವಾ. ಸುಳ್ಳು ಏನಿರೋದಿಲ್ಲ ಅಲ್ಲಿ, ಅದು ತಪ್ಪಲ್ಲ. ಅವ್ರಿಗೆ ವೋಟಿಂಗ್ ಕೌಂಟಿಂಗ್ ಸ್ಟಾರ್ಟ್ ಆದಾಗ 5,000 ವೋಟ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇದೆ. ಕೊಡೋದಪ್ಪ 5,000 ಅಂತ ಕೊಡ್ತಾರೆ. ಇದು ಒಂದು ಸ್ಟೈಲ್ ಆಫ್ ರಿಪೋರ್ಟಿಂಗ್ ಆಗಿದೆ ಇವತ್ತು. ಆದರೆ ಹಾಗೆ ಮಾಡಬಾರ್ದು. ಅವ್ರಿಗೆ 5,000 ವೋಟ್ ಬರುತ್ತೆ, ಇವ್ರಿಗೆ 2,000 ವೋಟ್ ಬರುತ್ತೆ, ಆರಂಭಿಕ ಮುನ್ನಡೆ. ಮಲ್ಲಿಕಾರ್ಜುನ ಖರ್ಗೆ ಅವರು 2008ರ ಚುನಾವಣೆಯ ಫಲಿತಾಂಶ ದಿವಸ ನಂಗೆ ಇವತ್ತು ಕೂಡ ನೆನಪಿದೆ. ಅವರು 10,000 ಲೀಡಲ್ಲಿ ಗೆಲ್ತಾರೆ. ಫಸ್ಟ್ ಟೈಮ್ ಅವರ ಕಾನ್ಸ್ಟಿಟ್ಯೂನ್ಸಿ ಚೇಂಜ್ ಆಗಿದೆ. ಆದರೆ ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅವ್ರಿಗೆ ಹಿನ್ನಡೆ ಅಂತ ಬಂದಿದೆ. ಆ್ಯಕ್ಚುಲಿ ಹಿನ್ನಡೆ ಆಗಿರಲಿಲ್ಲಂತೆ, ಅದು ಆಮೇಲೆ ನಮ್ಗೆ ಗೊತ್ತಾಗಿದ್ದು. ಹಿನ್ನಡೆ ಆಗಿರಲಿಲ್ಲಂತೆ. ಆದರೆ ಅದು ಯಾವಾಗ 8 ಗಂಟೆಗೆ ಬಂದಿದ್ದಲ್ಲ, ಇದು ಮಧ್ಯದಲ್ಲಿ ಎಷ್ಟೊತ್ತಿಗೂ 11 ಗಂಟೆಗೆ ಎಷ್ಟೊತ್ತಿಗೂ ಬಂದಿದೆ. ಅವ್ರಿಗೆ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಅವರು ಅದನ್ನ ಸುಮಾರು ವರ್ಷಗಳ ಕಾಲದ ನೆನಪಿಟ್ಕೊಂಡು ಹೇಳ್ತಾ ಇದ್ರು, ನನಗೆ ಯಾವತ್ತೂ ಹಿನ್ನಡೆ ಆಗಿಲ್ಲ, ಆದರೆ ನೀವು ಮಾತ್ರ ಹಿನ್ನಡೆ ತೋರಿಸಿದ್ರಿ ಅಂತ ಹೇಳ್ತಾ ಇದ್ರು ನಮ್ಮ ಚಾನೆಲ್ ಬಗ್ಗೆ. ಅಂದರೆ ಇದು ಸಾಮಾನ್ಯವಾಗಿ ನಡೆಯುತ್ತೆ. ಅದು ಈ ಮತ ಎಣಿಕೆ ಕೇಂದ್ರದಲ್ಲಿ ಆಗುವಷ್ಟು ಗೊಂದಲಗಳು ರಿಪೋರ್ಟಿಂಗಲ್ಲಿ ಇರೋರಿಗೆ ಗೊತ್ತಿರುತ್ತೆ, 100% ಗೊತ್ತಿರುತ್ತೆ ಎಷ್ಟು ಗೊಂದಲಗಳು ಆಗ್ತವೆ ಅಂದರೆ ಅದರ ಪರಿಣಾಮ ನ್ಯೂಸ್ ಚಾನೆಲ್ಗಳಲ್ಲಿ ಆಗ್ತಾ ಇರುತ್ತೆ. ಅದನ್ನೇ ನಾನು ಹೇಳಿದೆ. ಅಲ್ಲಿ ನಿಮಗೆ ಈಗ ಎಸ್ಪೆಷಲಿ 2008ರಲ್ಲಿ ಮತ್ತೆ ತುರುವೇಕೆರೆ ಬೈ ಎಲೆಕ್ಷನ್ನು ನಾನು ರಿಪೋರ್ಟಿಂಗಲ್ಲಿದ್ದೆ. ನಾನು ಅದೇ ಕೌಂಟಿಂಗ್ ಸೆಂಟ್ರಲ್ಲಿ ಇದ್ದೀನಿ. 2 ರೂಮ್ಗಳಲ್ಲಿ ಕೌಂಟಿಂಗ್ ಆಗ್ತಾ ಇದೆ. ಒಂದು ರೂಮ್ನಲ್ಲಿ ಇದು ಏನು ಕೌಂಟಿಂಗ್ ಆಗಿರುವಂಥದ್ದು ಬೋರ್ಡಲ್ಲಿ ಬರೀತಿದ್ದಾರೆ. 2 ಟ್ಯಾಬ್ಲೇಷನ್ ಮಾಡಬೇಕಲ್ವ. ನಮ್ಮ ಜೊತೆ BJP ಅಭ್ಯರ್ಥಿ ಬಂದು ಹೇಳಿದ್ರು ನಾನು ಗೆದ್ದಾಯಿತು ಅಂತ ಹೇಳಿದರು. ನಾನು ಆವಾಗ TV9ನಲ್ಲಿ ರಿಪೋರ್ಟ್ರು, ನನ್ನ ಜೊತೆಗೆ ಇದ್ದಂಥವರು ETV ರಿಪೋರ್ಟ್ರು. ETVಯಲ್ಲಿ ಒಂದು ಸಾಫ್ಟ್ವೇರ್ ಹೆಂಗಿತ್ತು ಅಂತ ಹೇಳಿದರೆ, ನೀವು ಒಂದ್ಸಲ ರಿಸಲ್ಟ್ ಅಪ್ಡೇಟ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಆಮೇಲೆ ವಾಪಸ್ ಅದನ್ನು ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಪೂರ್ತಿ ಇದಕ್ಕೆ ಹೋಗಿ ಅದರ ಟೈಮ್ ತಗೊಳುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅದು. ನಾವು 2 ಸಲ ಕೇಳಿದ್ವಿ.
ರಿಟರ್ನಿಂಗ್ ಆಫೀಸರಲ್ಲಿ ಒಳಗಿದ್ರು. ರಿಟರ್ನಿಂಗ್ ಆಫೀಸರ್ ಹತ್ರ ಕೇಳಿದ್ವಿ, ಏನು ಸರ್ ಅಂತ. ಹೌದು 3,000 ಲೀಡು ಅಂತ. ಈ ಅಭ್ಯರ್ಥಿ ಹೊರಗಡೆ ಹೋಗಿ, ನಮ್ಮ ಇನ್ನೊಬ್ಬರು ರಿಪೋರ್ಟ್ರು ಲಕ್ಷ್ಮಣ್ ಹೂಗಾರ್ ಅವರು ಹೊರಗಡೆ ಇದು ಲೈವ್ ಕೊಡ್ತಾ ಇದ್ರು, ಅವ್ರ ಹತ್ರ ಹೋಗಿ ಮಾತಾಡಿದ್ದಾರೆ, ಏನೋ ನಾನು ಗೆದ್ದಾಯಿತು ಅಂತ. ಓಕೆ, ಗೆದ್ದಾಯ್ತು. ಈಗ ಅಭ್ಯರ್ಥಿನೇ ಗೆದ್ದಾಯ್ತು ಅಂತ ಹೇಳಿದ ಮೇಲೆ ಇನ್ನು ಯಾರಿಗಾದ್ರು ಅನುಮಾನ ಬರೋಕ್ಕೆ ಸಾಧ್ಯ ಇದೆಯಾ? ಗೆದ್ರು ಅಂತ ಕೊಟ್ರು. ನಾವು ಒಳಗಡೆನೇ ಇದ್ವಿ, ಇನ್ನೂ ಕೂಡ ಒಳಗಡೆನೇ ಇದ್ವಿ. ನಾವು ಕೊಟ್ಟಿದ್ವಿ, ಸೇಮ್ ಅವರು ಅಲ್ಲಿಂದ ಸುದ್ದಿ ಅದನ್ನೇ ಕೊಟ್ಟರು, ಅಭ್ಯರ್ಥಿ ಕೂಡ ಅದನ್ನೇ ಹೇಳಿದರು. ಇಷ್ಟಾದ ಮೇಲೆ JDSನಿಂದ ಸಿಟ್ಟಿಂಗ್ MLA ಒಬ್ಬರು, ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯವರು, ಮತ್ತು ಆ ಕಾನ್ಸ್ಟಿಟ್ಯೂನ್ಸಿಯ ಅಭ್ಯರ್ಥಿ, ಇವರಿಬ್ಬರು ಕೂಡ ಬಂದರು. ರಿಟರ್ನಿಂಗ್ ಆಫೀಸರಿಂದ ಹಿಡಿದು DC ತನಕ ಅವರೊಬ್ಬೊಬ್ಬರನ್ನ ಕೇಳಿದರು, ಎಲ್ಲಿದೆ ಟ್ಯಾಬ್ಯುಲೇಷನ್ ಅಂತ. ಟ್ಯಾಬ್ಯುಲೇಷನ್ ಇಲ್ಲ ಆಗಿದೆ ಅಂತ ಹೇಳಿದರು. ಮತ್ತೆ ನೋಡಿದರೆ JDS ಅಭ್ಯರ್ಥಿ 3,000 ಓಟ್ಗಿಂತ ಗೆದ್ದಿದ್ದಾರೆ. ರಿಸಲ್ಟ್ ಕೊಟ್ಟವರು ನಾವು, ಹೇಳಿದವರು ಅಭ್ಯರ್ಥಿ. ಇದು ರಿಪೋರ್ಟ್ ಅಂದರೆ ಇದು ನೆಕ್ಸ್ಟ್ ಪತ್ರಿಕೆಗಳಿಗೆ ಆದರೆ ಇದು ನಿಮಗೆ ಈ ಕನ್ಫ್ಯೂಷನ್ಸ್ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ನಮಗೆ ನ್ಯೂಸ್ ಚಾನೆಲ್ಗಳಲ್ಲಿ ಕೊಟ್ಟಾಗಿದೆ, ಸುದ್ದಿ ಕೊಟ್ಟಾಗಿದೆ, ಏನು ಮಾಡೋಕ್ಕಾಗುತ್ತೆ. ಅಲ್ಲಿ ಬಂದು ನಿಮ್ಮ OB1ಗೆ ಬೆಂಕಿ ಹಚ್ಚುತ್ತಾರೆ ಅಂತ ಹೇಳ್ಕೊಂಡು ಆಗಷ್ಟೇ ಬೇರೆ ಹೊಸ OB1 ಬಂದಿದೆ, ಬೆಂಕಿ ಹಚ್ಚಿದ್ದೀವಿ ಅಂತ ಗೊತ್ತಿದ್ದಾರೆ, ಬೆಂಕಿ ಹಚ್ಚಿದ್ದೀವಿ ಅಂತ ಗೊತ್ತಿದ್ದಾರೆ. ಇಂಥ ಸಿಚುವೇಶನ್ಸು ನಮಗೆ ಪತ್ರಕರ್ತರಿಗೆ ಸಾಮಾನ್ಯವಾಗಿ ಎದುರಾಗ್ತಾ ಇರುತ್ತೆ. ಪಾಪ ಅವರು ಗೆದ್ದಿದ್ದೀನಿ ಅಂತ ಹೇಳಿದಂಥವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು. ಅವತ್ತು ಅಲ್ಲೇ ಪಾಪ ಕುಸಿದು ಬಿದ್ದರು, ನಿಜವಾಗ್ಲೂ ಕೂಡ ಕುಸಿದು ಬಿದ್ದರು. ಅದು ಯಾವುದೇ ಇದಾಗಿರಲಿಲ್ಲ. ಪಾಪ ಅವ್ರನ್ನ ಬೆಂಗಳೂರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದರು ತುಮಕೂರಿಂದ. ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂದರೆ ಇಂಥ ಘಟನೆಗಳು ಕೂಡ ನಮಗೆ, ಇದು ಎಲ್ಲ ಪತ್ರಕರ್ತರಿಗೆ ಅನುಭವಕ್ಕೆ ಬರುವಂಥವೇ. ಆದರೆ ವಿಜುವಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂದರೆ ಇದರ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮ ಲೈವ್ ರಿಪೋರ್ಟಿಂಗಲ್ಲಿ ಬ್ರೇಕಿಂಗ್ ನ್ಯೂಸ್ನ ಬರೆದ ನಡುವೆ ಈ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಇದರ ಪರಿಣಾಮಗಳು ಎದುರಿಸೋದು ಭಾಳ ಕಷ್ಟ ಆಗುತ್ತೆ. ಅದು